ಅಂದ್ರೆ ಮನೆಯವ್ರು ನೋಡಿನೇ ಮದ್ವೆ ಮಾಡಿದ್ದು ನನ್ನನ್ನ. ಅವರು ನಮ್ಮನ್ನ ಮದ್ವೆ ಮಾಡ್ಕೊಳಕ್ ಮುಂಚೆನೆ ನಮ್ಗೆ ತುಂಬಾ ಆಸ್ತಿ ಇದೆ, ತುಂಬಾ ಜೋರಾಗಿದ್ದೀವಿ ನಾವು, ತುಂಬಾ ದೊಡ್ಡ ಮನೆ. ನಮ್ಮ ಅಪ್ಪನ ಮನೆ ಬಂದು ತುಂಬಾ ಹಳ್ಳಿ ಆಗಿರೋದ್ರಿಂದ ಇವಾಗ ನೀರಾವರಿ ಆ ಕಡೆ ಎಲ್ಲ ಅಂದ್ರೆ ಚೆನ್ನಾಗ್ ನೋಡ್ಕೊಂತಾರೆ ಹೆಣ್ಮಕ್ಳನ್ನ ಅನ್ನೋ ಇದ್ರಲ್ಲಿ ನಮ್ ತಾತ ಒಪ್ಕೊಂಡ್ಬಿಟ್ರು. ಹಿಂದೆ ಏನು ವಿಚಾರಿಸಿಲ್ಲ. 10 ಎಕರೆ ಜಮೀನ್ ಇದೆ ನಮ್ಗೆ, ದೊಡ್ಡ ಮನೆ ಇದೆ ಅಂತ ಹೇಳಿದ್ರು. ಅದೇ ಭೋಗ್ಯಕ್ ಮಾಡ್ಕೊಂತಾರಲ್ಲ ಸ್ವಾಮೀಜಿ. ಅಂದ್ರೆ ಕನ್ಸೀವ್ ಆದ್ಮೇಲೆ ನಮ್ಮತ್ತೆ ಯಾವ ತರ ಅಂದ್ರೆ ಅಮ್ಮನ್ ಮನೆಗೆಲ್ಲ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು, ಏನಕ್ ಹೋಗ್ತೀಯಾ ಆ ತರ. ನಾನ್ ಇನ್ನ ಚಿಕ್ಕವಳು, 16 ವರ್ಷದವಳು ನಾನು. ಅವಾಗ ನನಗೆ ಇದೆಲ್ಲ ಕನ್ಸೀವ್ ನಾನ್ ಹೆಂಗ್ ಕ್ಯಾರಿ ಮಾಡೋದು ಇದನ್ನೆಲ್ಲ ನನ್ಗೇನು ಗೊತ್ತೇ ಇಲ್ಲ. ಎಲ್ಲ ಆ ತರ ಇದ್ದಾಗ ಏನ್ ಮಾಡೋದು, ತುಂಬಾ ಜೋರು ಗಲಾಟೆ ಮಾಡೋದು. ಗದ್ದೆ ಹತ್ರ ಊಟ ತಗೊಂಡೋಗ್ಕೊಡು ಅಂತ ಹೇಳೋದು. ಹೋಗಂಗಿಲ್ಲ, ನೀನೇನಾದ್ರೂ ಹೋಗ್ತೀನಿ ಅಂದ್ರೆ ನನ್ ಗಂಡ ನನ್ ಹೆಣ ದಾಟ್ಕೊಂಡು ನೀನ್ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ಹೇಳೋದು. ಡೆಲಿವರಿಗೆ ಆಗಿ ಯಾರೋ ಒಬ್ರು ನರ್ಸ್ ಬಂದು ಹೆಣ್ಮಗು ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಎಲ್ಲ ಬಂದವರು ಹಾಸ್ಪಿಟ್ಲ್ ಇಂದ ಹೊಟ್ಟೋಗ್ಬಿಟ್ಟಿದ್ದಾರೆ ಹೆಣ್ಮಗು ಆಗಿದೆ ಅಂತ. ಅದಾದ್ಮೇಲೆ ನಮ್ ಮಾವ ಎಲ್ಲಾರು ಬಂದು ನೋಡಿ ಗಂಡ್ ಮಗು ಅಂತ ಹೇಳಿದ್ಮೇಲೆ ಬಂದ್ರು, ನೋಡ್ಕೊಂಡು ಹೊಟ್ಟೋದ್ರು. ಒಂದ್ ಹೆಣ್ಮಗ್ಳಿರತ್ತವ್ ಮನೆ ಹೆಣ್ತಂದು ನಮ್ ಮನೆ ಹಾಳಾಗೋಯ್ತು. ಇವಳು ಬೆಳ್ಳಗೌಳೆ ಅಂತ ಇರೋ ಹೆಣ್ತಂದು ನಮ್ ಮನೆ ಹಾಳಾಗೋಯ್ತು, ನೀನ್ ಹೊಟ್ಟೋಗ್ಬಿಡು ನಿಮ್ಮ ಅಪ್ಪನ ಮನೆಗೆ ಅಂತ. ಈ ತರ ಇದೇನಿದು ಒಂದ್ ಹೆಣ್ಣು ಅದೇನದು ಅಂದ್ರೆ ನಮ್ಮ ಅಮ್ಮಂಗೆ ನಾವು 3 ಜನ ಹೆಣ್ಮಕ್ಳಲ್ಲಿ 2 ಸತ್ತೋಗ್ ನಾನು ಒಬ್ಳೆ ಉಳ್ಕೊಂಡಲ್ಲ, ಹಂಗಾಗಿ ಒಂದು ಹೆಣ್ಣಿರೋ ಮನೇಲಿ ಹೆಣ್ತಂದು ನಮ್ ಮನೆ ಹಾಳಾಗೋಯ್ತು ಅಂತ. ಅಂದ್ರೆ ಅದು ಅವ್ರ ದೃಷ್ಟಿಲಿ ಅಪಶಕನ ಅದು. ಒಬ್ಳೆ ಇರೋ ಮಗ್ಳ ಮನೇಲಿ ಹೆಣ್ತಂದು ಮನೆ ಹಾಳಾಗೋಯ್ತು. ಬೆಳ್ಳಗೌಳೆ ಅಂತ ತಗೊಬಂದು ನಮ್ ಮನೆ ಹಾಳಾಗೋಯ್ತು. ಓ ಇದು ಬೇರೆ, ನೀವು ಬೆಳಗಿದ್ದೀರಾ ಅಂತ. ಗುರುಜಿ ಅದೂನು ಶಾಪ. ಬೆಳಗಿದ್ದೀಯ ಅಂತ ತಂದ್ಬಿಟ್ಟು ಅಂತ ತಂದ್ಬಿಟ್ವಿ ಅಂತ ಅದೂನು ಶಾಪ. ನಾನು ಕನ್ಸೀವ್ ಆಗಿದ್ದೀನಿ ಅಂತ ನನಗೆ ಗೊತ್ತಾದ್ಮೇಲೆ ಏನ್ ಮಾಡ್ಬಿಟ್ಟೆ, ನನಗನ್ನಿಸ್ತು ನನ್ ಗಂಡ ದುಡಿಯಲ್ಲ, ನಮ್ಮ ಅಪ್ಪ ಅಮ್ಮಂಗ್ ವಯಸ್ಸಾಗಿದೆ, ಅವ್ರಿಗೆ ನಾನು ನನ್ ಮಗನೇ ಇವಾಗ ಭಾರ, ಈ ದುಡಿದೇ ಇರೋ ವ್ಯಕ್ತಿನೂ ಭಾರ. ಇನ್ನ ಒಂದ್ ಮಗು ಮಾಡ್ಕೊಂಡು ನನ್ ಹೆಂಗ್ ಜೀವನ ಮಾಡ್ಲಿ, ಬೇಡ ನನಗೆ ಈ ಮಗು ಬೇಡ, ಒಂದೇ ಮಗು ಸಾಕು ಅಂತ ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಇತ್ತು. ಹೋದೆ, ಹಾಸ್ಪಿಟಲ್ ಟ್ಯಾಬ್ಲೆಟ್ ತಗೊಂಡೆ, ಇಂಜೆಕ್ಷನ್ ಹಾಕ್ಸ್ಕೊಂಡೆ. ಏನಾದ್ರೂನು ಆ ಮಗುಗೆ ಏನೂ ಆಗ್ಲಿಲ್ಲ, ಪ್ರಾಬ್ಲಮ್ ಆಗ್ಲಿಲ್ಲ. ಇವಾಗ ಮತ್ತೆ ಹೋಗು ಅಂತೀರಾ, ನಾನೇನ್ ಆಟೋದ್ ಗೊಂಬೆನಾ? ನೀವು ಹೋಗು ಅಂದಿದ ತಕ್ಷಣ ಹೋಗಕ್ಕೆ, ಬಾ ಅಂದಿದ ತಕ್ಷಣ ಬರಕ್ಕೆ? ಮಕ್ಳನ್ನ ಓದಿಸ್ತಾ ಇದ್ದೀನಿ, ಚಿಕ್ಕ ಮಕ್ಳಲ್ಲ, ಸ್ಕೂಲಿಗೆ ಹೋಗ್ತಾರೆ, ಅವ್ರನ್ನ ಕರ್ಕೊಂಡ್ ಆ ಕಡೆಯಿಂದ ಈ ಕಡೆಗೆ ಓಡಾಡಕ್ ಆಗಲ್ವಾ? ನನಗ ಅವನ್ ಮೇಲೆ ಒಂದು ಚೂರು ನಂಬಿಕೆ ಇಲ್ಲ, ನಾನು ಹೋಗಲ್ಲ. ಇಷ್ಟು ವರ್ಷದಲ್ಲಿ ನಮ್ಗೆ ಅಂತ ಏನಾದ್ರು ಮಾಡಿರೋದಿದ್ರೆ ನಾನು ಹೋಗ್ತೀನಿ. ಇವಾಗ ನಾನು ಏನಾದ್ರು ಬೈ ಮಿಸ್ಟೇಕ್ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ನನ್ ಮಕ್ಳನ್ನ ಯಾರ್ ನೋಡ್ಕೋತಾರೆ ಅನ್ನೋ ಭರವಸೆನೇ ನನಗಿಲ್ಲ. ದೇವ್ರ ಹತ್ರ ಪ್ರತಿ ಸರಿ ಕೇಳ್ಕೊಂತೀನಿ, ಭಗವಂತ ನನ್ ಮಕ್ಳು ದೊಡ್ಡವರಾಗ ತನಕ ಆಯಸ್ ಕೊಡಪ್ಪ ನನಗೆ ಅಂತ. ನಮ್ಮ ಅಪ್ಪ ಅಮ್ಮನ್ ನೋಡೋರ್ ಗತಿ ಇಲ್ಲ. 4 ಜನನ ನನ್ನ ಎದೆ ಮೇಲೆ ಹಾಕೊಂಡ್ ನಾನ್ ಸಾಯ್ತಾ ಇದೀನಿ, ನನಗ್ ಬೇಡ ಅದು. ನಾನು ಯಾವಾಗ್ಲೂ ಕೇಳ್ತೀನಿ, 4 ವರ್ಷದಿಂದ ನಿಮ್ನ ಕಾಲ್ ಮಾಡಕ್ ಟ್ರೈ ಮಾಡ್ತಿದೀನಿ. 4 ವರ್ಷ? 4 ವರ್ಷದಿಂದ. 4 ವರ್ಷದಿಂದ ಸಿಕ್ಕೇ ಇಲ್ವಾ? ಇಲ್ಲ, ಸಿಕ್ಕಿಲ್ಲ. ಅಯ್ಯೋ ದೇವ್ರು, ಶಬರಿ ಕಾದಂಗ್ ಕಾದಿದ್ದೀರಾ ಹಾಗಾದ್ರೆ? ಹೌದು. ಆಗ್ಲವ ಏನೋ ಡಿಸ್ಟರ್ಬ್ ಇದೆ ಏನೋ ಸುತ್ತ ನಿಮ್. ಹೌದೌದು, ಇಲ್ಲಿ ನಾನು ಟೆರೆಸ್ ಮೇಲೆ ಬಂದೆ, ಹಂಗಾಗಿ ಸ್ವಲ್ಪ ಗಾಳಿ ಇದೆ. ಕುತ್ಕೊಳ್ಬಹುದಾ? ಕುತ್ಕೋಬಹುದು. ಆಯ್ತು ಬಾ. ಹೇಳಿ, ಇವಾಗ ಕೇಳಿಸ್ತಾ ಇದೆ? ಕೇಳಿಸ್ತಿದೆ, ಫೈನ್. ನಾನ್ ಇರೋದು ಬ್ಯಾಂಗ್ಳೂರಿಂದ ಮಾಡ್ತಿರೋದು. ಬೆಂಗಳೂರಿಂದ ಕರೆ ಮಾಡ್ತಿರುವುದು. ಕಾರ್ಯಕ್ರಮ 4 ವರ್ಷದಿಂದ ನೋಡ್ತಿದ್ದೀರಿ? ಹೌದು. ಅಂದ್ರೆ ನೀವು ಕರೋನಾ ಸಮಯದಿಂದ ನೋಡ್ತಿದ್ದೀರಾ? ಹೌದು. ಕರೋನಾ ಆದ್ಮೇಲೆ ಕೆಲ್ಸಕ್ ಹೋಗ್ಬೇಕಾದ್ರೆ ಅಂದಿಗೆ ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಿಕ್ಕಿದ್ದು. ಅವತ್ತಿಂದ ಇವತ್ತಿನ ತನಕ ನಾನು ನನ್ ಮಕ್ಳು ಎಲ್ಲಾರು ನೋಡ್ತೀವಿ. ಸಣ್ಣ ಮಕ್ಳಿದಾರೆ, ರಾತ್ರಿ ಟೈಮ್ ಅವ್ರು ಮಲ್ಕೊಳಕ್ ಮುಂಚೆ ಪ್ರೋಗ್ರಾಮ್ ಹಾಕ್ಲಿಲ್ಲ ಅಂದ್ರೆ ಅವ್ರು ನಿದ್ದೆನೆ ಮಾಡಲ್ಲ. ಏನೋ ಗೊತ್ತಿಲ್ಲ, ಒಟ್ಟು ಅವ್ರು ಅಮ್ಮ ಹಾಕಮ್ಮ, ಸ್ವಾಮೀಜಿ ಹಾಕಮ್ಮ ಮಲ್ಕೋತೀವಿ ಅಂತ ಹೇಳ್ತಾರೆ. ಸ್ವಾಮಿ, ಅಯ್ಯೋ ನಾನು ಸ್ವಾಮೀಜಿ ಮಾಡ್ಬಿಟ್ಟಾರಲ್ಲ. ಸಣ್ಣ ಮಕ್ಳು ಅವ್ರು ಆತರ ಅಡಿಕ್ಟ್ ಆಗ್ಬಿಟ್ಟವ್ರು ಅನ್ಸುತ್ತೆ. ಅದ್ ಕೇಳ್ತಾ ಹಂಗೆ ಮಲ್ಕೊಂಡ್ಬಿಡ್ತಾರೆ. ಇದೊಂಥರ ಒಳ್ಳೆ ಅಡಿಕ್ಷನ್, ಹೌದಲ್ವೇ? ಹೌದು. ಯಾಕಂದ್ರೆ ನಿನ್ನ ಮಕ್ಕಳಿಗೆ ಬಹುಶಃ ನಾಳೆ ನೀನ್ ಸೋದಾಗ ನಿನ್ನ ಮಕ್ಳು ಬಾಯಿಂದ ಅಮೃತದಂತ ಮಾತುಗಳು ಆಚೆ ಬರ್ತವೆ. ಹೌದು. ಅಂತದೊಂದು ಕಾಲ ಬರುತ್ತೆ, ಆಗ್ಲವ? ಒಳ್ಳೇದಾಗ ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಹೌದು. ಊಟ ಮಾಡಿದ್ರ ಈಗ? ಇನ್ನ ಇಲ್ಲ ಗುರುಜಿ, ಮಾಡ್ಬೇಕು, ಇನ್ನ ಲೇಟ್ ಅಲ್ವಾ. ಹಿಂಗೆ ಪ್ರೋಗ್ರಾಮ್ ನೋಡ್ತಾ ಇದ್ವಿ, 2 ಫೋನ್ ಇಟ್ಕೊಂಡು ನಾನು ನನ್ ಮಗ ಟ್ರೈ ಮಾಡ್ತಾನೆ ಇದ್ವಿ. ಒಂದ್ ಕೇಳಿಸ್ಕೊಂಡು ಅಷ್ಟೊಲ್ಲಿ ಸಿಕ್ತು. ನಿಮ್ ಮಗ ಕೂಡ ನೋಡ್ತಿದ್ರ ಕಾರ್ಯಕ್ರಮ? ನನ್ ಮಗ ನನ್ ಮಗಳು ಇಬ್ರು ಕೂಡ ಕೇಳಿಸ್ಕೊಂತಾರೆ. ಎಷ್ಟು ವರ್ಷ ಅವ್ರಿಗೆ? ಒಬ್ಬನ್ಗೆ 14 ವರ್ಷ, ಒಬ್ಳಿಗೆ 9 ವರ್ಷ.
ಇಬ್ರು 8 ಕಂಪ್ಲೀಟ್ ಆಗಿ 9 ರನ್ನಿಂಗ್ ವರ್ಷ. ಅದು ಇಬ್ರು ಕೇಳಿಸ್ಕೊಂತಾರೆ. ರಾತ್ರಿ ಹಾಕಿಲ್ಲ ಅಂದ್ರೆ ಅವ್ರು ಮಲ್ಗೋದೇ ಇಲ್ಲ. ಅಮ್ಮ ಆನ್ ಮಾಡಮ್ಮ ಅಂತ ಇರ್ತಾರೆ. ನೋಡಿ ಅಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿದ್ರು 8 ಅಂತಾರೆ. ಹೌದು. ಆಗ್ಲಿ, ಮಕ್ಳಿಗೆ ಒಳ್ಳೇದಾಗ್ಲಿ. ಹೇಳವ, ಏನ್ ವಿಚಾರ? ಸ್ಪೀಕರ್ ಅಲ್ಲಿ ಹಾಕಿದ್ರೆ ಸೌಂಡ್ ಇದೆ, ಸುಮ್ಮನೆ ರುಚಿನು. ಅದೇ ನನ್ ಸ್ವಲ್ಪ ಹೇಳ್ಕೋಬೇಕಿತ್ತು. ಹೇಳು, ತುಂಬಾ ವರ್ಷದಿಂದ ಹೇಳು. ಆ ನಂತರ ಕರೆ ಇಟ್ಟ ಮೇಲೆ ನಾವು ಮತ್ತೆ ಕೇಳಿಸ್ಕೊಳ್ಳೋಣ ಅಂತ, ತೊಂದ್ರೆ ಇಲ್ಲ. ಹೇಳುವ, ಎಷ್ಟು ವರ್ಷ ನಿಮ್ಗೀಗ? ನನಗೆ 31 ವರ್ಷ. ಓಕೆ, ಈಗ ಏನ್ ಕೆಲಸ ಮಾಡೋದು ನೀವು? ನಾನ್ ಒಂದ್ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಟ್ರೈನರ್ ಆಗಿ. ಅಂದ್ರೆ ಒಂದು ಸ್ಕಿನ್ ಕೇರ್ ಪ್ರೈವೇಟ್ ಕಂಪ್ನಿಯಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತೀನಿ. ಓಕೆ ಓಕೆ. ಅಂದ್ರೆ ನಿಮ್ದು ಮೂಲ ಯಾವ? ನಾವು ಮಂಡ್ಯ. ಹೇಳವ, ಎಷ್ಟು ಜನ ಮಕ್ಕಳು ನೀವು ನಿಮ್ ತಂದೆ ತಾಯಿಗೆ? ನಾವು 3 ಜನ ಹೆಣ್ಮಕ್ಳು ನನ್ ತಂದೆ ತಾಯಿಗೆ. ಆದ್ರೆ ಒಬ್ರು 7 ವರ್ಷ 8 ವರ್ಷ ಇರೋ ತರ ಇಬ್ರು ಹೆಣ್ಮಕ್ಳು ತೀರೋದ್ರು. ಹಂಗಾಗಿ ನಾನು ಒಬ್ಳೇ ಮಗ್ಳು ಇರೋದು ನಮ್ಮ ಅಪ್ಪ ಅಮ್ಮಂಗೆ. ನಾವೆಲ್ಲ ಇವಾಗ ಬ್ಯಾಂಗ್ಳೂರಲ್ಲೇ ಇರೋದು. ನಮ್ಮ ಅಪ್ಪ ಅಮ್ಮ, ನಾನು, ನನ್ ಮಕ್ಳು. ನನ್ನನ್ನ KM ದೊಡ್ಡಿ ಹತ್ರ ಮದ್ವೆ ಮಾಡಿರೋದು. ಓಕೆ, ಏನ್ ಓದಿದ್ರಿ ನೀವು? ನಾನು 10th ಮುಗಿದಿದಂಗೆ ಮದ್ವೆ ಮಾಡ್ಬಿಟ್ರು. 10th ಮುಗಿತಿದ್ದಂಗೆ ಮದ್ವೆ ಮಾಡ್ಬಿಟ್ರು. ಅಂದ್ರೆ ಓದೋ ಆಸಕ್ತಿ ಇರ್ಲಿಲ್ವಾ ಅಥವಾ ಏನು? ತುಂಬಾ ಆಸಕ್ತಿ ಇತ್ತು, ತುಂಬಾ ಚೆನ್ನಾಗ್ ಓದ್ತಾ ಇದ್ದೆ ನಾನು. ಆದ್ರೆ ಏನಾಯ್ತಂದ್ರೆ ಹಿಂಗೆ ರಿಲೇಟಿವ್ಸ್ ಅಲ್ಲಿ ತುಂಬಾ ಜನ ಬಂದ್ ಕೇಳ್ತಾ ಇದ್ರು. ನಮ್ ತಾತಂಗೆ ಸೀರಿಯಸ್ ಆಗಿತ್ತು. ಹಂಗಾಗಿ ನಾವು ಒಬ್ಳೆ ಮೊಮ್ಮಗಳು ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಬಿಟ್ರು. ಓಕೆ, ಅಂದ್ರೆ ಆ ಸಮಯಕ್ಕೆ ಓದೋ ಆಸೆ ಅಂತೂ ಇತ್ತು. ಆದ್ರೆ ತಂದೆ ತಾಯಿ ಅಮ್ಮನ್ ಕಡೆ ತುಂಬಾ ಜಾಸ್ತಿ ಜನ ಫ್ಯಾಮಿಲಿಯಲ್ಲಿ ಯಾರ ಮಾತನ್ನು ಮುಂದೆ ಹಾಕೋ ಹಾಗಿಲ್ಲ. ಹಂಗಾಗಿ ಎಲ್ಲಾರು ಹೆಂಗ್ ಹೇಳ್ತಾರೆ, ತುಂಬಾ ಚಿಕ್ಕವಳಾಗಿರೋದ್ರಿಂದ ಅವ್ರು ಹೇಳಿದನ್ನ ತೆಗ್ದಾಕ್ಬೇಕಾ ಬೇಡವಾ, ಎದುರಿಸ್ಬೇಕಾ ಬೇಡವಾ ಅನ್ನೋದು ಗೊತ್ತಿಲ್ಲ. ಅಂದ್ರೆ ನಿಮ್ಗೆ 16 ವಯಸ್ಸಿಗೆ ಮದ್ವೆ ಆಯ್ತಾ? 16 ವಯಸ್ಸಿಗೂ ಚಿಕ್ಕದು. ನನಗೆ 15 ವರ್ಷಕ್ಕೆ ಮದ್ವೆ ಆಗಿತ್ತು. ಅಂದ್ರೆ ನಾವು 3 ಜನ ಹೆಣ್ಮಕ್ಳು ಇದ್ದಿದ್ರಿಂದ ನಮ್ಮಮ್ಮನ್ 3 ಮಕ್ಳು ನೋಡ್ಕೊಳಕ್ ಆಗಲ್ಲ ಅಂತ ಪಕ್ಕದಲ್ಲೇ ಸ್ಕೂಲ್ ಇದ್ದಿದ್ರಿಂದ ಬೇಗ ಹಾಕೊಂಡ್ಬಿಟ್ಟಿದ್ರಂತೆ ಸ್ಕೂಲಿಗೆ ನನ್ನ. 15 ವರ್ಷ ಕಂಪ್ಲೀಟ್ ಆಗಿ 16 ವರ್ಷ ರನ್ನಿಂಗ್ ಆಗ್ತಿದ್ದಂಗೆ ಮದ್ವೆ ಆಗೋಯ್ತು ನಿಮ್ದು. ಹೇಳುವ, ಅಂದ್ರೆ ಮನೆಯವ್ರು ನೋಡಿದ ಸಂಬಂಧ? ಮನೆಯವ್ರು ನೋಡಿದ್ದೆ ಸಂಬಂಧ. ಓಕೆ, ಹೇಳು. ಅಂದ್ರೆ ಮನೆಯವ್ರು ನೋಡಿದ್ನೆ ಮದ್ವೆ ಮಾಡಿದ್ದು ನನ್ನನ್ನ. ಅವರು ನಮ್ಮನ್ನ ಮದ್ವೆ ಮಾಡ್ಕೊಳಕ್ ಮುಂಚೆನೆ ನಮ್ಗೆ ತುಂಬಾ ಆಸ್ತಿ ಇದೆ, ತುಂಬಾ ಜೋರಾಗಿದ್ದೀವಿ ನಾವು, ತುಂಬಾ ದೊಡ್ಡ ಮನೆ. ನಮ್ಮ ಅಪ್ಪನ ಮನೆ ಬಂದು ತುಂಬಾ ಹಳ್ಳಿ ಆಗಿರೋದ್ರಿಂದ ಇವಾಗ ನೀರಾವರಿ ಆ ಕಡೆ ಎಲ್ಲ ಅಂದ್ರೆ ಚೆನ್ನಾಗ್ ನೋಡ್ಕೊಂತಾರೆ ಹೆಣ್ಮಕ್ಳನ್ನ ಅನ್ನೋ ಇದ್ರಲ್ಲಿ ನಮ್ ತಾತ ಒಪ್ಕೊಂಡ್ಬಿಟ್ರು. ಹಿಂದೆ ಏನು ವಿಚಾರಿಸಿಲ್ಲ. ಒಂದ್ 10 ಎಕರೆ ಜಮೀನ್ ಇದೆ ನಮ್ಗೆ, ದೊಡ್ಡ ಮನೆ ಇದೆ ಅಂತ ಹೇಳಿದ್ರು. ಅದೇ ಭೋಗ್ಯಕ್ ಮಾಡ್ಕೊಂತಾರಲ್ಲ ಸ್ವಾಮೀಜಿ, ಅವ್ರು ತುಂಬಾ ವರ್ಷದಿಂದ ಮಾಡ್ಕೊಂತಾ ಇದ್ರಂತೆ. ಅಂದ್ರೆ ಇವ್ರು ಭೋಗ್ಯಕ್ ಮಾಡ್ಕೊಳ್ತಿದ್ದ ಅಥವಾ ಇವ್ರ ಜಾಗನ್ ಭೋಗ್ಯಕ್ ಕೊಡ್ತಿದ್ದ? ಇಲ್ಲ, ಇವ್ರು ಭೋಗ್ಯಕ್ ಮಾಡ್ಕೊಂತಾ ಇದ್ರಂತೆ. ಓಕೆ, ಆಯ್ತವ, ಅವ್ರ ಹಂಗೆ ಹೇಳ್ತಾರೆ, ಹಿಂಗ್ ಮನೆ ಇದೆ, ಹಿಂಗೇನು ಇದೆ, ಹೋಗಿ ನೋಡಿದ್ರು. ದೊಡ್ಡ ಮನೆ ಇದೆ, ಅವ್ರಿಗೆ ಸೈಟ್ ಇದೆ. ಆದ್ರೆ ಆ ಜಮೀನು ಅವರು ಒಂದು 20 ವರ್ಷದಿಂದ ಅವರೇ ಮಾಡ್ಕೊಂತಾ ಇದ್ರಂತೆ. ಮನೆ ಕೂಡ ಭೋಗ್ಯನಾ? ಇಲ್ಲ, ಮನೆ ಸ್ವಂತದ್ದೇ. ಜಮೀನನ್ನ 20 ವರ್ಷದಿಂದ ಮಾಡ್ಕೊಂತಾ ಇದ್ರು. ಓಕೆ, ಅವ್ರು ಹೇಳಿದ್ದು ನಮ್ ಸ್ವಂತ, ನಮ್ದೇ ಸ್ವಂತದ್ದಂತ. ನಮ್ ಫ್ಯಾಮಿಲಿಲಿ ನಮ್ಮಮ್ಮ ಕಡೆಯವ್ರಿಗೆ ಕೊಡಕ್ ಇಷ್ಟ ಇರ್ಲಿಲ್ಲ, ಮದ್ವೆ ಮಾಡೋದ್ ಬೇಡ ಇವಾಗ್ಲೇ ಅಂತ. ಓಕೆ, ನಮ್ಮ ಅಪ್ಪನ ಕಡೆಯವ್ರಿಗೆ ಕೊಡ್ಬೇಕಂತ ಇತ್ತಲ್ಲ. ನಮ್ಮಪ್ಪ ಏನ್ ಮಾಡಿದ್ರು, ಇವ್ರ ಕಡೆಗೆ ಕೇಳ್ಕೊಂಡು ಮದ್ವೆ ಫಿಕ್ಸ್ ಮಾಡಿ ಮದ್ವೆ ಮಾಡ್ಬಿಟ್ರು. ಅಂದ್ರೆ ಒಬ್ನೇ ಮಗ ಇರೋದು, ಇಬ್ರು ಹೆಣ್ಮಕ್ಳು ಇರೋದವ್ರು. ಆ ತರ ಇರೋದ್ರಿಂದ ಮದ್ವೆ ಮಾಡ್ಬಿಟ್ರು. ನಾವೇ ಓದಿಸ್ಕೊಂತೀವಿ, ಚೆನ್ನಾಗ್ ನೋಡ್ಕೊಂತೀವಿ, ಒಬ್ಳೆ ಮಗ್ಳಲ್ವಾ ಅಂತ ಅನ್ಬಿಟ್ಟು ಮದ್ವೆ ಮಾಡ್ಕೊಂಡ್ಬಿಟ್ರು ಅವ್ರು. ಮದ್ವೆ ಮಾಡ್ಕೊಂಡಾದ್ಮೇಲೆನೆ ಸ್ವಲ್ಪ ನಮ್ಗೆ ಗೊತ್ತಾಗಕ್ ಸ್ಟಾರ್ಟ್ ಆಗಿದ್ದು. ಮದ್ವೆ ಆಗಿ 1 ವರ್ಷ ಆದ್ಮೇಲೆ ಗೊತ್ತಾಗಿದ್ ನಮ್ಗೆ. ಅಲ್ಲ, ನಿಮ್ಗೆ 15 ವರ್ಷಕ್ಕೆ ಅಡಿಗೆ ಮಾಡೋದು, ಆ ಮನೆ ಏನೂ ಬರ್ತಾ ಇರ್ಲಿಲ್ಲ ನಂಗೆ. ನಮ್ಮ ಅಮ್ಮಂಗ್ ನಾನು ಒಬ್ಳೆ ಮಗಳಿರೋದ್ರಿಂದ ಅಂದ್ರೆ ನಮ್ಮ ಆಂಟಿ, ಅಂದ್ರೆ ನನ್ನ ಹಸ್ಬೆಂಡ್ ಇದಾರಲ್ಲ, ಅವ್ರ ಅಕ್ಕ ಒಬ್ರು ಅಲ್ಲೇ ಮನೇಲೆ ಇರೋದು, ಗಂಡ ಹೆಂಡತಿ ಮಕ್ಳೆಲ್ಲ. ಅವ್ರು ಮಾಡೋದನ್ನ ಹೇಳ್ಕೊಟ್ರು ಸ್ವಲ್ಪ ದಿನ. ಆಮೇಲೆ ಅಭ್ಯಾಸ ಆಯ್ತು. ನಮ್ದು ಚಿಕ್ಕ ಸಂಸಾರ, ಅಮ್ಮ ಅಪ್ಪ ನಾನು ಅಷ್ಟೇ, 3 ಜನ. ಅದು ತುಂಬಾ ದೊಡ್ಡ ಸಂಸಾರ, ಒಂದ್ 10 ಜನ. ತುಂಬಿದ ಕುಟುಂಬ. ಅದಕ್ಕೆ ಅವರು ಮಾಡ್ತಾ ಇದ್ರಲ್ಲ, ಹಂಗಂಗೆ ಸ್ವಲ್ಪ ಕಲ್ತ್ಕೊಂಡಿದ್ದಾಯ್ತು. ಅದ್ರಲ್ಲಿ ಏನ್ ಸಮಸ್ಯೆ ಅನ್ಸ್ಲಿಲ್ಲ? ಇಲ್ಲ, ಅಡಿಗೆ ಮಾಡೋದ್ರಲ್ಲೆಲ್ಲ ಹೆಲ್ಪ್ ಮಾಡಿದ್ರ. ಅವಾಗ ಅವ್ರಿಗೂ ಚಿಕ್ಕವಳು ಅಂತ ಗೊತ್ತಿತ್ತಲ್ಲ, ಹೆಲ್ಪ್ ಮಾಡಿದ್ರು. ಹೋಮ್ವರ್ಕ್ ಬರೆಯೋ ಸಮಯದಲ್ಲಿ ನೀವೆಲ್ಲ ಕೆಲಸ ಮಾಡ್ತಿದ್ರಿ? ಹೌದು, ಹೋಮ್ವರ್ಕ್ ಬರೆಯೋ ನಂತರ ಕೆಲವು ವಿಚಾರಗಳು ಗೊತ್ತಾಯ್ತು ಅಂದ್ರಲ್ಲ, ಅದೇ ಜಮೀನ್ ಇದು ನಮ್ದಲ್ಲ, ಸ್ವಂತದ್ದಲ್ಲ ಅನ್ನೋದು ಗೊತ್ತಾಯ್ತು ನಮ್ಗೆ. ಓಹೋ,
ಓಕೆ, ಅಂದ್ರೆ ಅವ್ರು ಸುಳ್ಳು ಹೇಳವ್ರೆ ಅಂತ. ಸುಳ್ಳು ಹೇಳಿದ್ರು ನಮ್ಗೆ ಅಂತ ಗೊತ್ತಾಯ್ತು. ಹ್ಮ್ ಆಮೇಲೆ ನಮ್ಮ ಮಾವ ಅವರೆಲ್ಲ ನಮ್ಮ ಅಮ್ಮನ ಹತ್ರ ಎಲ್ಲ ಗಲಾಟೆ ಮಾಡಿದ್ರು. ನಾವ್ ಹೇಳಿದ್ವಿ ಇವ್ರಿಗೆ ಬೇಡ ಕೊಡೋದು, ಯಾರಾದ್ರೂ ಮದ್ವೆ ಮಾಡ್ಕೊಂತಾರೆ ಅಂತ ಹೇಳಿದ್ರು, ಕೇಳಲಿಲ್ಲ, ಕೊಟ್ರಿ, ನೀವೇ ಅನ್ಭವ್ಸಿ, ಒಂದ್ ಮಗುನ್ ತಗೊಂಡೋಗ್ ಕೊಡ್ಬೇಕಿತ್ತ, ಹಂಗೆ ಹಿಂಗೆ ಅಂತ ಹೇಳಿ ಜಗಳ ಮಾಡಿದ್ರು. ಹ್ಮ್ 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 ಅಲ್ಲಿಗಲ್ಲಿಗೆ ಬಿಟ್ಬಿಟ್ರು. ಅಲ್ಲಿಗಲ್ಲಿಗೆ ಬಿಟ್ಟು ಆದ್ಮೇಲೆ ನಾನು ನನ್ ಮಗನ್ ಕನ್ಸೀವ್ ಆದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಏನಾಯ್ತು? ಅಂದ್ರೆ ಕನ್ಸೀವ್ ಆದ್ಮೇಲೆ ನಮ್ಮತ್ತೆ ಯಾವ ತರ ಅಂದ್ರೆ ಅಮ್ಮನ್ ಮನೆಗೆಲ್ಲ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು, ಹ್ಮ್ ಹ್ಮ್ ಏನಕ್ ಹೋಗ್ತೀಯಾ ಆ ತರ. ನಾನ್ ಇನ್ನ ಚಿಕ್ಕವಳು, ಒಂದ್ 16 ವರ್ಷದವಳು ನಾನು. ಹ್ಮ್. ಅವಾಗ ನನಗೆ ಇದೆಲ್ಲ ಕನ್ಸೀವ್ ನಾನ್ ಹೆಂಗ್ ಕ್ಯಾರಿ ಮಾಡೋದು ಇದನ್ನೆಲ್ಲ ನನ್ಗೇನು ಗೊತ್ತೇ ಇಲ್ಲ. ಓಕೆ. ಎಲ್ಲ ಆ ತರ ಇದ್ದಾಗ ಏನ್ ಮಾಡೋದು, ತುಂಬಾ ಜೋರು ಗಲಾಟೆ ಮಾಡೋದು. ಗದ್ದೆ ಹತ್ರ ಊಟ ತಗೊಂಡೋಗ್ ಕೊಡು ಅಂತ ಹೇಳೋದು, ಹೋಗಂಗಿಲ್ಲ, ನೀನೇನಾದ್ರೂ ಹೋಗ್ತೀನಿ ಅಂದ್ರೆ ನನ್ ಗಂಡ ನನ್ ಹೆಣ ದಾಟ್ಕೊಂಡು ನೀನ್ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ಹೇಳೋದು. ಆ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಹ್ಮ್ ಹ್ಮ್ ಹಂಗೂನು ಒಂದ್ಸರಿ ಹಿಂಗೆ ಊಟ ತಗೊಂಡ್ ಹೋಗ್ಬೇಕಾದ್ರೆ ಬಿದ್ದು ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ, ಅದಾದ್ಮೇಲೆ ನಮ್ಮಮ್ಮ ಬಂದು ಗಲಾಟೆ ಮಾಡಿ ಕರ್ಕೊಂಡ್ ಬಂದ್ಬಿಟ್ರು ನನ್ನ. ಅಂದ್ರೆ ನೀವು ಗರ್ಭಿಣಿಯಾದ ಸಮಯದಲ್ಲಿ ನಿಮ್ಮ ಕುರಿತು ಯಾವುದೇ ಕರುಣೆ ಇರಲಿಲ್ಲ ಅಂತ? ಇರ್ಲಿಲ್ಲ ಅವರಿಗೆ. ಓಕೆ, ಯಥಾವತ್ ನೀನೊಬ್ಳು ಸೊಸೆಯಾಗಿ ಏನು ಸೊಸೆ ಅಂದ್ರೆ ಹೆಂಗಿರ್ಬೇಕು ಹಂಗೆ. ಆದ್ರೆ ಇವಾಗ ಚಿಕ್ಕ ಹುಡುಗಿನ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದೀವಿ, ಅವಳಿಗೆ ಬರತ್ತಾ ಬರಲ್ಲ ಅಲ್ವಾ, ಆತರ ಎಲ್ಲ ಅವ್ರಿಗೆ ಇದ್ದೇ ಇರ್ಲಿಲ್ಲ. ಅಲ್ಲ, ಅದು ಮಾಡು. ಗರ್ಭಿಣಿ ಅನ್ನೋ ವಿಚಾರವು ಅವ್ರಿಗೆ ಅಷ್ಟೇನು ಮಹತ್ವದ್ದಲ್ಲ. ಅನ್ಸಿಲ್ಲ ಅವ್ರಿಗೆ. ಹ್ಮ್ ಅದಾದ್ಮೇಲೆ ನಮ್ಮಮ್ಮ ಹುಷಾರಿಲ್ಲ ಅಂತ ಅಂದಾಗ ಹಾಸ್ಪಿಟಲ್ ಬಂದ್ರು. ಅವ್ರು ಹೇಳಿದ್ರು ಅಭಾಷಣ ಆಗ್ಬಿಡುತ್ತೆ ನಿಮ್ಗೆ ಮಗು ಈ ತರ ಆದ್ರೆ, ತುಂಬಾ ಚಿಕ್ಕ ಹುಡುಗಿ ಬೇರೆ ಅಂತ ಎಲ್ಲ ಬೈದ್ರು. ನಮ್ಮಮ್ಮ ಗಲಾಟೆ ಮಾಡಿ, ಪರವಾಗಿಲ್ಲ ಏನಾದ್ರೂ ಆಗುತ್ತೆ, ನನ್ ಮಗ್ಳನ್ ಕರ್ಕೊಂಡ್ ಹೊಟ್ಟೋಗ್ಬಿಡ್ತೀನಿ, ನನ್ಗೂ ಒಬ್ಳೆ ಮಗ್ಳು, ಇರೋಳು ಒಬ್ಳನ್ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಕರ್ಕೊಂಡ್ ಹೊಟ್ಟೋಗ್ಬಿಟ್ರು. ಹ್ಮ್ ಕರ್ಕೊಂಡ್ ಹೋಗಿ ಒಂದ್ 7 months ಆಗ ತನಕ ಕಳ್ಸಿಲ್ಲ ಇಲ್ಲಿಗೆ, ಹ್ಮ್ ಅಲ್ಲೇ ಇಟ್ಕೊಂಡ್ಬಿಟ್ರು. ಕರ್ಕೊಂಡ್ ಹೋದ್ರಲ್ಲ ಅಂತ ಅಂದ್ ವಿಷಯಕ್ಕೆ ಕರ್ಕೊಂಡ್ ವಾಪಸ್ ಬಂದ್ರು. ಬಂದ ಮೇಲೆ ಸ್ಟಾರ್ಟ್ ಮಾಡ್ಬಿಟ್ರು ಗಲಾಟೆ. ಅಲ್ಲಿಂದ ಕರ್ಕೊಂಡ್ ಬಂದ್ರು, 3 ದಿನಕ್ಕೆ ವಾಪಸ್ ಕಳಿಸ್ತೀವಿ ಅಂತ ಅಂತ ಕಟ್ ಮಾಡು, ಕೆಳಗಡೆ ಹೋಗ್ರಿ ಆಯ್ತಾ, ಕಳಿಸ್ತೀವಿ ಅಂತ ಹೇಳ್ದವ್ರು. ಅಲ್ಲ, ಒಂದ್ ನಿಮಿಷ. ಅಮ್ಮ ಕರ್ಕೊಂಡು ಹೋದ್ರು, ಅಲ್ಲಿಂದ ಮತ್ ಕರ್ಕೊಂಡ್ ಬಂದ್ರೆ ಇವರು? ಮತ್ತೆ ಒಂದು 6 months ಆದ್ಮೇಲೆ ಕರ್ಕೊಂಡ್ ಬಂದ್ರು. ಓಕೆ. ಅಂದ್ರೆ ಅವ್ರ ರಿಲೇಟಿವ್ ಚಿಕ್ಕಮ್ಮನ್ ಮಗಳದು ಮದ್ವೆ ಇದೆ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದ್ರು. ಹೋಗ್ ಅಮ್ಮಂಗ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ, ಅಮ್ಮ ಬರುತ್ತೆ ಒಂದ್ ಅರ್ಧ ಗಂಟೆ ಲೈನ್ ಅಲ್ಲಿ ಇದೆ ಅಂತ. ಅದಾದ್ಮೇಲೆ ಬಂದ್ಮೇಲೆ ಒಂದ್ 3 ದಿನಕ್ಕೆ ವಾಪಸ್ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರು. 3 ದಿನಕ್ಕೆ ಕಳಿಸ್ತೀವಿ ಅಂದವ್ರು 1.5 ತಿಂಗಳು ಇಲ್ಲೇ ಇಟ್ಕೊಂಡ್ರು. ಇಟ್ಕೊಂಡ್ ನನಗೇನ್ ಅದೇನ್ ಸಮಸ್ಯೆ ಅನ್ಸಿಲ್ಲ, ನನಗ್ ಅಭ್ಯಾಸ ಆಗ್ಬಿಟ್ಟಿತ್ತು, ನನ್ಗೇನ್ ಸಮಸ್ಯೆ ಅನ್ಸಿಲ್ಲ. ಆದ್ರೆ ಮಾತ್ಗಳು ಬೇರೆ ತರ. ಇವಾಗ ಇವ್ಳು ಪ್ರೆಗ್ನೆಂಟ್ ಅಂತ ಇವ್ರು ಕೇರ್ ಮಾಡ್ತಾ ಇರ್ಲಿಲ್ಲ, ನಮ್ಮಮ್ಮ ತುಂಬಾನೇ ಕೇರ್ ಮಾಡ್ತಾ ಇದ್ರು. ಅದೆಲ್ಲ ಅನ್ನಿಸ್ತಾ ಇತ್ತು, ಹೆಂಗ್ ಹೊಟ್ಟೋಗ್ಬಿಡ್ತೀನಲ್ಲ ಇನ್ನೇನ್ ಭಯ ನನಗೆ ಅಂತ ಸುಮ್ನೆ ಆಗ್ಬಿಟ್ಟೆ. ಅದಾಗಿ ನಮ್ಮಮ್ಮ ಬಂದ್ರು, ಕರ್ಕೊಂಡ್ ಹೊಟ್ಟೋದ್ರು. ಡೆಲಿವರಿನೂ ಆಯ್ತು. ಡೆಲಿವರಿಗೆ ಆಗಿ ಯಾರೋ ಒಬ್ರು ನರ್ಸ್ ಬಂದು ಹೆಣ್ಮಗು ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಎಲ್ಲ ಬಂದವರು ಹಾಸ್ಪಿಟಲ್ ಇಂದ ಹೊಟ್ಟೋಗ್ಬಿಟ್ಟಿದ್ದಾರೆ ಹೆಣ್ಮಗು ಆಗಿದೆ ಅಂತ. ಅದಾದ್ಮೇಲೆ ನಮ್ಮ ಮಾವ ಎಲ್ಲಾರು ಬಂದು ನೋಡಿ ಗಂಡ್ ಮಗು ಅಂತ ಹೇಳಿದ್ಮೇಲೆ ಬಂದ್ರು, ನೋಡ್ಕೊಂಡು ಹೊಟ್ಟೋದ್ರು. ಆಮೇಲೆ ನಮ್ಮಮ್ಮ 9 ತಿಂಗಳು ಅಲ್ಲೇ ಇಟ್ಕೊಂಡ್ರು, ಇವ್ರ ಹತ್ರ ಏನು ಕಳ್ಸಿಲ್ಲ. ಅದಾದ್ಮೇಲೆ ಕರ್ಕೊಂಡ್ ಬಂದ್ರು. 1 ವರ್ಷಕ್ಕೆ ಮಗುಗೆ ಬರ್ತಡೇ ಮಾಡ್ಬೇಕು ಅಂತ ಅನ್ನೋ ವಿಷಯದಲ್ಲಿ ತುಂಬಾ ಜೋರಾಗಿ ಸ್ಟಾರ್ಟ್ ಆಯ್ತು ಗಲಾಟೆ. ನಮ್ಮಮ್ಮ ಹೇಳಿದ್ರು ನಾನೇ ಮಾಡ್ತೀನಿ, ನನಗ್ ಯಾರು ಇಲ್ಲ, ಒಬ್ಳೆ ಮಗಳು, ನನಗ್ ಒಬ್ಬ ಮೊಮ್ಮಗ, ನನಗೆ ಗಂಡು ಮಕ್ಳೇ ಇಲ್ಲ. ಜನ ಆಡ್ಕೊಂಡ್ ನಗ್ತಾ ಇದ್ರು, ಅಂತದ್ರಲ್ಲಿ ಒಬ್ಬ ಮೊಮ್ಮಗ ಹುಟ್ಟಿದಾನೆ, ನಾನೇ ಬಾಣಂತನ, ನಾನೇ ಮಾಡ್ತೀನಿ ಅಂತ ನಮ್ಮಮ್ಮ. ಇಲ್ಲ ನಾವೇ ಗ್ರ್ಯಾಂಡ್ ಆಗಿ ಮಾಡ್ತೀವಿ, ನಮ್ಗೇನ್ ಮನೆ ಇಲ್ವಾ ನೆಂಟ್ರಿಲ್ವಾ, ಮಾಡ್ತೀವಿ ಅಂತ ಕರ್ಕೊಂಡ್ ಬಂದವ್ರು. ನೀನ್ ಬರ್ತಡೇ ಮಾಡ್ಲೇಬೇಕಂತ ಹೇಳಿದ್ರೆ ನಾವು 3 ಜನ ನೇಣ ಹಾಕೊಂಡ್ ಸುತ್ತೋಯ್ತೀವಿ, ನೀನ್ ಬರ್ತಡೇ ಮಾಡ್ಕೊ ಅಂತ ಗಲಾಟೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಮಾಡ್ತೀವಿ ಅಂತ ಕರ್ಕೊಂಡ್ ಬಂದು ಅದು ಎಲ್ಲಾರ್ಗು ನಮ್ ಕಡೆಯವ್ರಿಗೆಲ್ಲ ಹೇಳ್ಬಿಟ್ಟೈತ್ ನಮ್ಮಮ್ಮ. ಹಂಗಂತ ಬಂದು ಹಂಗಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮಮ್ಮ ಬಂದು ಸರಿ ನೀವು ಮಾಡಲ್ಲ ಅಲ್ವಾ, ಕಳ್ಸಿ ನಮ್ಮೂರ್ಗೆ, ನಾನ್ ನೆಕ್ಸ್ಟ್ ಡೇಗೆ ಮಾಡ್ತೀನಿ, ನನ್ ಕೈಯಲ್ಲಿ ಎಷ್ಟಾಗುತ್ತೆ ಹಂಗ್ ಮಾಡ್ತೀನಿ, ಮೊದಲನೇ ವರ್ಷ ಮಾಡೋದಿರೋದ್ ಬೇಡ ಅಂದ್ರೆ ಜೋರು ಗಲಾಟೆ. ಅಲ್ಲೇನಂದ್ರೆ ನಮ್ಮ ಅತ್ತೆಗೆ ನಮ್ಮ ಆಂಟಿ ಹೇಳಿದ್ದೆ ನಡಿಬೇಕು, ಅವ್ರು ಹೇಳಿದ್ದೆ ವೇದವಾಕ್ಯ, ಅವ್ರ ಮತ್ ಕಿತ್ತಾಕೋ ಆಗಿಲ್ಲ. ಆಂಟಿ ಅಂದ್ರೆ ಯಾರು? ಅಂದ್ರೆ ನನ್ ಗಂಡನ ಅಕ್ಕ, ನಾದ್ನಿ. ನನ್ ಗಂಡನ ಅಕ್ಕ ಆಂಟಿ, ನಾದ್ನಿ ಆಗ್ತಾರೆ, ನಾವು ಆಂಟಿ ಅಂತ ಕರಿತೀವಿ. ಆಯ್ತು, ಓಕೆ. ಅಂದ್ರೆ ನಿಮ್ಮ ಅತ್ತೆ ಬಿಟ್ರೆ ಸೆಕೆಂಡ್ ಯಜಮಾನಿ ಅವರೇ? ಇಲ್ಲ, ಫಸ್ಟೇ ಅವ್ರು ಹೇಳಿದ್ದೆ ಫೈನಲ್. ಓಕೆ, ಅವ್ರ ಅಭಿಪ್ರಾಯ ಏನಿತ್ತು ಈ ವಿಚಾರದಲ್ಲಿ? ಅವರು ಬೇಡ, ಏನಕ್ ಮಾಡ್ತೀಯಾ, ಮಾಡದ್ ಬೇಡ, ಏನಕ್ ದುಡ್ಡು ಖರ್ಚು ಮಾಡಿ ಮಾಡ್ತೀಯಾ. ಅಂದ್ರೆ ಈ ನಾಮಕರಣ ಅನ್ನೋದು ಇಷ್ಟೊಂದು ಸಂಘರ್ಷಕ್ಕೆ ಕಾರಣ ಏನು? ನಾಮಕರಣ ಅಲ್ಲ ಗುರುಜಿ, ಬರ್ತಡೇ. ನಾಮಕರಣ ನಮ್ಮಮ್ಮ ಮಾಡಿದ್ರು ಗ್ರ್ಯಾಂಡ್ ಆಗಿ. ಬರ್ತಡೇ ಅನ್ನೋದು ಯಾಕೆ ಇಷ್ಟೊಂದು ಗೊತ್ತಿಲ್ಲ, ಸುಮ್ನಾಗ್ಬೋದಿತ್ತಲ್ಲ.
ಅಷ್ಟೇ ನಮ್ಮಮ್ಮ ಏನಂತ ಹೇಳಿದ್ರು ಅಂದ್ರೆ, ಮೊದಲನೇ ವರ್ಷದ ಅಲ್ವಾ, ಗಂಡ್ ಮಗ ನಮ್ ಮನೇಲಿ ನನಗೆ ಗಂಡಿಲ್ಲ, ಜನ ಆಡ್ಕೊಂಡ್ ಹಾಕಿದಾರೆ, ನಾನ್ ಮಾಡ್ತೀನಿ ಕಳ್ಸಿ, ನೀವು ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಅಂತ ಅಂದಿದ್ದು. ಅದು ಮಾತಿಗೆ ಜಗಳ ಸ್ಟಾರ್ಟ್ ಆಗೋಯ್ತು. ನಮ್ಮಮ್ಮ ಮಾತಿನ ಮಧ್ಯೆ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡ್ರು ಇದೇ ತರ, ಯಾವಾಗ್ಲೂ ಸುಳ್ಳು ಹೇಳ್ಕೊಂಡೇ ಬರ್ತಿರಲ್ಲ ಅಂತ ನಮ್ಮಮ್ಮ ಅಂತ. ಅಂದ್ರೆ ಇದು ಎರಡನೇ ಮಗುನಾ? ಮೊದಲನೇದೇ ಮಗು, ಗಂಡ್ ಮಗು. ಮತ್ತೆ ಹೆಣ್ಣು? ಓಕೆ, ಅವ್ರು ಹೆಣ್ಣು ಅಂತ ಸುಳ್ಳೆ. ಸುಳ್ಳೆ ಹೆಣ್ಣು ಮಗು ಆಯ್ತು ಅಂತ ಹೊಟ್ಟೋಗ್ಬಿಟ್ಟಿದ್ರು ಹಾಸ್ಪಿಟಲ್ ಇಂದ. ಓಕೆ ಓಕೆ ಓಕೆ. ಅದಾದ್ಮೇಲೆ ಏನ್ ಮಾಡಿದ್ರು, ನಮ್ಮಮ್ಮ ಗಲಾಟೆ ಮಾಡ್ಕೊಂಡು ಹೊಟ್ಟೋಯ್ತು. ಹೊಟ್ಟೋದ್ಮೇಲೆ ಏನ್ ಮಾಡಿದ್ರು, ಮನೇಲಿ ನಾನು ಕುತ್ಕೊಂಡಿದೀನಿ, ನನ್ ಗಂಡ, ನಮ್ಮ ಅತ್ತೆ, ನಮ್ಮ ಆಂಟಿ ಎಲ್ಲಾ ಸೇರ್ಕೊಂಡು, ನಿಮ್ಮಮ್ಮ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ, ಅವ್ರ ಹಿಂದೆ ಹೋಗ್ಬಿಡು, ಇಲ್ಲ ಅಂದ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ ನನ್ನನ್ನು ಕಳ್ಸ್ಬಿಟ್ರು, ಮಗು ಕರ್ಕೊಂಡು ಹೋಗು ಅಂತ. 16.5 ವರ್ಷ ನನಗೆ, ಅವಾಗ 17 ವರ್ಷ. ನಾನ್ ಇವ್ರು ಹೇಳಿದ್ದೆ ಕರೆಕ್ಟ್ ಅಂತ ಹೋಗ್ಬಿಟ್ಟಿದೀನಿ. ಹಿಂದೆಯಿಂದ ಫೋನ್ ಮಾಡಿ ನಮ್ಮ ಅಪ್ಪನ ಮನೆ ಎಲ್ಲಾರ್ಗುನು, ನಮ್ ಮಾತೆಲ್ಲ ಮೀರಿ ಗಂಡ ಯಾರು ಬೇಡ ಅಂತ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಲು ಅಂತ ಫೋನ್ ಮಾಡಿ ಹೇಳ್ಬಿಟ್ಟವ್ರೆ. ನಮ್ಮ ಅಪ್ಪನ ಮನೆಗೆಲ್ಲ ಹೇಳ್ಬಿಟ್ಟವ್ರೆ. ಹಳ್ಳಿ ಕಡೆ ಗೊತ್ತೇ ಇರುತ್ತಲ್ಲ ಗುರುಜಿ, ಒಂದ್ ಮಾತು ಅಂದ್ರೆ 4 ತರ ಹೋಗ್ಬಿಡತ್ತೆ. ಎಲ್ಲ ನಮ್ಮ ಮಾವ ಅವರಿಗೆ, ನಮ್ಮ ಅಪ್ಪನ ಮನೆಯವರಿಗೆ ಎಲ್ಲರಿಗೂ ಸ್ಪ್ರೆಡ್ ಆಗ್ಬಿಟ್ಟಿದೆ. ಆಮೇಲೆ ನಮ್ಮ ಮಾವ ಅವರೆಲ್ಲ ಬಂದು ನನ್ಗೆ ಬೈದು ಹೊಡ್ದು, ಯಾಕೆ ಈ ತರ ಮಾಡ್ದೆ, ಯಾಕೆ ಬಂದೆ, ಇಲ್ಲ ಬಂದಿಲ್ಲ ನಾನು, ಅವರೇ ಕಳ್ಸಿದ್ದು ಅಂತ ಹೇಳಿದ್ರು. ಯಾರು ನಂಬಕ್ ರೆಡಿ ಇಲ್ಲ. ಆಮೇಲೆ ನ್ಯಾಯ ತೀರ್ಮಾನ ಮಾಡಿ ಕರ್ಕೊ ಬಂದ್ಬಿಡಿ, ಇಲ್ಲಾಂದ್ರೆ ನಮ್ಮ ಮನೆಗ್ ಸೇರ್ಸ್ಕೊಳಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಹೆಣ್ ಕೊಟ್ಟ ಆಗೋಗಿದೆ, ಇನ್ ಮಾತಾಡಿ ಪ್ರಯೋಜನ ಇಲ್ಲ, ಕರ್ಕೊಂಡ್ ನಡೀರಿ ಅಂತ ಅನ್ಬಿಟ್ಟು ನಮ್ಮ ಮಾವ ಅವರೇ ಕರ್ಕೊಂಡ್ ಬಂದು ಬಿಟ್ರು. ಅವಾಗ ಸ್ಟಾರ್ಟ್ ಆಯ್ತು ನಿಜವಾದ ಸಮಸ್ಯೆಗಳು. ಏಂತಕ್ಕೂ ಅವ್ರನ್ನ ನಾವು ಕೇಳೋವಂಗಿಲ್ಲ. ಎಲ್ಲಾನು ನನ್ ಗಂಡ ಕೆಲ್ಸಕ್ ಫಸ್ಟ್ ಮದ್ವೆಗ್ ಮುಂಚೆ ಚೆನ್ನಾಗ್ ದುಡಿತಾರೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೋಂಬೇರಿ ಅಂದ್ರೆ ಸಿಕ್ಕಾಪಟ್ಟೆ ಸೋಂಬೇರಿ, ಒಂದ್ ಏನೂ ತಂದ್ಕೊಡಲ್ಲ, ಅನುಮಾನ, ಸೋಂಬೇರಿ ಜೊತೆಗೆ ಅನುಮಾನ. ಈ ಸೋಂಬೇರಿ ಮದುವೆಯಾದ ಕಾಲದಿಂದ ನೀವು ನೋಡಿರ್ಲಿಲ್ವಾ ಇದು? ಇಲ್ಲಿ ನಾನ್ ನೋಡಿದ್ದೆ, ನನಗ್ ಗೊತ್ತಿತ್ತು. ಅಂದ್ರೆ ಅವಾಗ ಅದೇ ಅಬೋಗ್ಯಕ್ ಹಾಕಿರೋ ಗದ್ದೆ ಐತಲ್ಲ, ಕಬ್ಬ ಹಾಕಿದ್ರು, ಅವ್ರ ಮಾವ ಅವ್ರು ಇಬ್ರು ಹೋಗೋರು ಬರೋರು, ಆ ತರ ಮಾಡೋರು. ಸ್ವಾಮೀಜಿ, ಅನುಮಾನ ಎಂತದ್ದವ ಅಂದೆ? ಅನುಮಾನ ಅಂದ್ರೆ ಸುಮ್ನೆ ಮಾತಿಗೇನೆ, ಇವಾಗ ಏನೇ ಮಾತಾಡಿದ್ರು ತಪ್ಪು, ಈಚೆ ನಿಂತ್ಕೊಂಡ್ರೆ ತಪ್ಪು, ಹೊರಗಡೆ ಮುಂದೆ ಮನೆಯವ್ರ ಜೊತೆ ಕೂಡ ಮಾತಾಡಂಗಿಲ್ಲ, ಆ ಕಡೆ ಮನೆಯವ್ರ ಜೊತೆ ಮಾತಾಡಂಗಿಲ್ಲ, ಒಬ್ರು ಜೊತೆ ಮಾತಾಡಂಗಿಲ್ಲ, ಮನೆ ಒಳಗಡೆನೆ ಇರ್ಬೇಕು. ಆ ತರ ಆಗೋಯ್ತು ಸಿಚುವೇಶನ್. ನಾನ್ ಸರಿ ಅಂತ ಅನ್ಬಿಟ್ಟು ಸುಮ್ನೆ ಆಗೋದೆ. ಆಮೇಲೆ ಸ್ವಲ್ಪ ದಿನ ಆಯ್ತು, ನನ್ಗೆ ಹುಷಾರ್ ತಪ್ಪಿಟ್ಟು ಕಿಡ್ನಿಲಿ ಸ್ಟೋನ್ ಆಗೋಯ್ತು ಗುರುಜಿ ನನ್ಗೆ. ಅವಾಗ ಅಷ್ಟು ತುಂಬಾನೇ ಸೀರಿಯಸ್ ಆಗಿ ಹೊಟ್ಟೆ ನೋವು ಬಂದು ಒದ್ದಾಡ್ತಿದ್ರು. ನನ್ ಗಂಡ ನನ್ನ ಹತ್ರ ದುಡ್ಡಿಲ್ಲ, ನನ್ ಕರ್ಕೊಂಡ್ ಹೋಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತಾನೆ ಬಂದ್ಬಿಟ್ರು. ಅದಾದ್ಮೇಲೆ ನಮ್ಮಮ್ಮಂಗ್ ಫೋನ್ ಮಾಡಿ, ನಮ್ಮಮ್ಮ ದಯವಿಟ್ಟು ಕರ್ಕೊಂಡ್ ಬಾ, ಮಂಡ್ಯ ತನಕ ಕರ್ಕೊಂಡ್ ಬಾ, ನಾನು ಅಲ್ಲಿಂದ ನನ್ ಮಗಳನ್ನ ಕರ್ಕೊಂಡ್ ಹೋಗ್ತೀನಿ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಣ್ಣ ಮಗು ಇದೆ ಅಂತ ಕರ್ಕೊಂಡ್ ಹೋಗಿ ನಮ್ಮಮ್ಮ ಒಂದ್ 10 ದಿನ ಅಡ್ಮಿಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ರು. ನಾನು ಅವಾಗ ಡಿಸೈಡ್ ಮಾಡ್ದೆ ಗುರುಜಿ, ನಾನು ಹೋಗಿ ದುಡಿಬೇಕು. ಅಲ್ಲಿ ತನಕ ತಿನ್ನಕ್ಕೆ, ನನ್ ಮಗನ್ಗೆ ಪ್ರತಿಯೊಂದಕ್ಕೂ ನಮ್ಮ ಅಮ್ಮನೇ ನನ್ ತಗೊಬಂದ್ ಕೊಡ್ತಾ ಇದ್ರು. ಊಟದ ರೇಷನ್ ಇಂದ ನನ್ ಮಗನ್ ಬಟ್ಟೆ, ನಮ್ ಖರ್ಚು, ನಮ್ಗೆ ಏನೇ ಬೇಕಂದ್ರು ಹಣೆಗಿಟ್ಕೊಳ್ಳೋ ಬೊಟ್ಟು ಕೂಡ ಅವರೇ ತಗೊಬಂದ್ ಕೊಡ್ತಾ ಇದ್ದಿದ್ದು. ಆ ತರ ಇದ್ದಾಗ ನಾನ್ ಡಿಸೈಡ್ ಮಾಡ್ದೆ, ನಾನ್ ಕೆಲ್ಸಕ್ ಹೋಗ್ಬೇಕು. ಇವ್ರನ್ನ ನಂಬ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ, ಇರೋ ನಮ್ ಮಗುನ್ಗೆ ಒಂದ್ ಎಜುಕೇಶನ್ ಕೂಡ ಕೊಡ್ಸಕ್ ಆಗಲ್ಲ. ಆ ತರ ಆ ಮಗುವಿನ ಕುರಿತು ಅವ್ರಿಗೆ ಒಳ್ಳೆ ರೀತಿಯ ಕರುಣೆ ಇರ್ಲಿಲ್ವಾ? ಅಂದ್ರೆ ನೋಡೋರು ಮಾತಾಡ್ಸೋರು ಅಷ್ಟೇ. ಏನಾದ್ರು ತಂದು ಕೊಡ್ಬೇಕು. ಫೋನ್ ಬರ್ತಿದೆ ನೋಡವೆ ಅದು. ಅದೇ ಚಿನ್ನ ಸೈಲೆಂಟ್ ಮಾಡ್ಬಿಡು ಫೋನ್ ಅಂತ ಅನ್ಬಿಟ್ಟು ಅವ್ರಿಗೆ ಆತರ ಎಲ್ಲ ಏನಿಲ್ಲ. ಅಂದ್ರೆ ನೋಡೋರು, ಮಾತಾಡ್ಸೋರು, ಎತ್ಕೊಳ್ಳೋರು, ಎಲ್ಲಾ ಮಾಡೋರು, ಏನಾದ್ರು ತಗೊಬಂದ್ ಕೊಡ್ಬೇಕು, ಅವ್ರಿಗೆ ಏನಾದ್ರು ಕೊಡಿಸ್ಬೇಕು, ಆತರ ಎಲ್ಲ ಇಲ್ಲ. ನಿಮ್ಮಮ್ಮ ಅನ್ನಿಸ್ತು, ನನಗೆ ಅವಾಗ ಅನ್ನಿಸ್ತು, ಇಲ್ಲ ನಾನ್ ದುಡಿಬೇಕು. ಯಾಕೆಂದ್ರೆ ಇವಾಗ ನಮ್ಮ ಅಮ್ಮನ ಜೊತೆ 5 ಜನ ಹೆಣ್ಮಕ್ಳು, ನಮ್ಮ ಅಕ್ಕ ಅವ್ರೆಲ್ಲ ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಮಕ್ಳೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ನನ್ ಮಗ ನಮ್ಮ ಅಮ್ಮನ ಹತ್ರ ಎಷ್ಟ್ ದಿನ ಅಂತ ತಗೊಳಕಾಗುತ್ತೆ, ನಾನ್ ದುಡಿದ್ರೆ ನನ್ ಮಗನ್ಗೊಂದು ಒಳ್ಳೆ ಲೈಫ್ ಕೊಡ್ಬಹುದು ಅಂತ ಡಿಸೈಡ್ ಮಾಡ್ದೆ. ಅವಾಗ ಅಲ್ಲಿ ಅಕ್ಕ ಪಕ್ಕ ಗಾರ್ಮೆಂಟ್ಸ್ ಹೋಗ್ತಿದ್ದವ್ರ ಹತ್ರ ವಿಚಾರಿಸ್ಕೊಂಡು ಗಾರ್ಮೆಂಟ್ಸ್ ಹೋಗಕ್ಕೆ ಅಂತ ಹೋದೆ. ಹೆಂಗು SSLC ಮಾಡಿದೀನಿ, ಕೆಲ್ಸ ಕೊಡ್ತಾರೆ, ಹೋಗೋಣ ಅಂತ ಅನ್ಕೊಂಡ್ ಹೋದ್ಮೇಲೆ ಕೆಲ್ಸಕ್ ಸೇರ್ಕೊಂಡಾದ್ಮೇಲೆ ಗುರುಜಿ, ATM ಕಾರ್ಡ್ ನನ್ ಕೈಲಿ ಕೊಟ್ಬಿಡ್ಬೇಕು ನೀನು. ಅಂದ್ರೆ ಸಂಬಳ ಕೊಡ್ಬೇಕು ಅಂತ? ಸಂಬಳ ATM ಕಾರ್ಡ್ ಕಂಪ್ನಿಯಿಂದ ಕೊಟ್ಟಿದ್ರಲ್ಲ, ಅದು ನನ್ ಕೈಲಿ ಕೊಟ್ಬಿಡ್ಬೇಕು, ನೀನ್ ಏನಕ್ಕೂ ಇಟ್ಕೊಳಂಗಿಲ್ಲ. ಟೆಂಪೋ ಚಾರ್ಜ್ ನಾವೇ ಕೊಡ್ತೀವಿ, ರೇಷನ್ ಮನೇಲಿ ಏನ್ ಬರುತ್ತೆ ಅದನ್ನ ತಗೋಬೇಕು, ಅಡ್ಗೆ ಮಾಡ್ಬೇಕು. ಆ ತರ ಇದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಹೋಗಂಗಿಲ್ಲ, 1 ರೂಪಾಯಿನೂ ಕೊಡಲ್ಲ. ನನ್ಗೆ ಮನೇಲಿ ಕುತ್ಕೊಂಡು ನಮ್ಮ ಅತ್ತೆ ಜೊತೆ, ನನ್ನ ಆದ್ಮಿ ಗಡ್ಡ ತುಂಬಾ ಕುಡ್ಕ, ಬಾಯಿಗೆ ಬಂದಿದ್ ಕೆಟ್ಟ ಮಾತಾಡೋರು. ಅದೇ ಮನೇಲಿ ಇದ್ರು. ಅವ್ರ 2 ಮಕ್ಳು,
ಅವರು ಎಲ್ಲ ಅಲ್ಲೇ ಇದ್ರು. ಯಾಕಂಗೆ? ನಮ್ಮ ಅತ್ತೆ ನಾನು ನನ್ ಮಗಳನ್ನ ಇಲ್ಲೇ ಇಟ್ಕೊಂಡಿದೀನಿ ನನ್ ಮನೇಲೆ. ಅಳಿಯನೇ ಇಲ್ಲೇ ಇದ್ರು? ಅಳಿಯಾನು ಇಲ್ಲೇ, ಅವ್ರ 2 ಮಕ್ಳುನು ಅಲ್ಲೇ. ಅಯ್ಯಯ್ಯೋ. ಅವ್ರಿಗೆಲ್ಲಾನು ನಾವು ಮಾಡ್ಬೇಕು. ಅವ್ರ ಬೆಳಗ್ಗೆ ಎದ್ದೇಳಷ್ಟರಲ್ಲಿ ನಾವು ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಎಲ್ಲಾ ಕೆಲ್ಸಾನು ಮಾಡಿ 7:30ಗೆ ಗಾರ್ಮೆಂಟ್ಸ್ ಹೋಗೋಷ್ಟರಲ್ಲಿ ಅಡಿಗೆ ತಿಂಡಿ ಊಟ ಎಲ್ಲಾ ಮಾಡಿಟ್ಟು ಮನೆ ಕ್ಲೀನ್ ಮಾಡಿ ಹೋಗ್ಬೇಕು ನಾವು. ಅವ್ರ ಹತ್ರ ಜಗಳ ಎಲ್ಲ ಆಡ್ಕೊಂಡು ಕುತ್ಕೊಳ್ಳೋ ಬದ್ಲು ಹೊರಗಡೆ ಹೊರಟೋಗ್ಬಿಡೋಣ ಅಂತ ಅನಿಸ್ತು. ಸರಿ, ನನ್ಗೆ ಅವಾಗಿನ್ನ ಏನು ಅನ್ನಿಸ್ತಾ ಇರ್ಲ. ಓಕೆ ಫೈನ್, ಕೊಟ್ಬಿಡೋಣ ಅನ್ಬಿಟ್ಟು ಹೊರಟೋಗ್ಬಿಟ್ಟೆ ನಾನು. ಅದೇ ತರ ದುಡ್ಡು ಕೊಡ್ತಾ ಇದ್ದೆ ಸ್ವಾಮೀಜಿ. ಇವ್ರು ನಮ್ಮ ಮನೆಯವ್ರು ಏನ್ ಮಾಡಿದ್ರು, ನನ್ ಗಾರೆ ಕೆಲ್ಸಕ್ ಹೋಗ್ತೀನಿ, ನಾನ್ ಕತೆ ಕೆಲ್ಸ ಮಾಡಲ್ಲ ಅಂತ ಹೇಳಿದ್ರು. ಇವ್ರು ಏನ್ ಮಾಡೋದು, ನನ್ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಟೆಂಪೋ ಸ್ಟ್ಯಾಂಡ್ ತನಕ ಬಿಡೋದು, ಅಲ್ಲಿಂದ ರಿಟರ್ನ್ ಮನೆಗ್ ಬಂದ್ ಮಲ್ಕೊಳ್ಳೋದು. ಕೆಲ್ಸಕ್ ಹೋಗಂಗಿಲ್ಲ. ಹೋಗ್ತಿದೀನಿ ಅಂತ. ಅದಾದ್ಮೇಲೆ ಇದೇ ತರ ಆಗ್ತಾ ಇತ್ತು. ಏನೂ ಇಲ್ಲ, ಹಳೆ ಮನೆ ಇದೆ. ನಾನ್ ಇದೇ ತಾನೆ ಇವಾಗ ಎಲ್ಲರಿಗೂ ಆಸೆ ಅಲ್ವಾ ಸ್ವಾಮೀಜಿ, ಒಂದ್ ಹೆಣ್ಮಕ್ಳ ಅಂದ್ಮೇಲೆ ನಮ್ಗ್ ಚೆನ್ನಾಗಿರೋದೊಂದ್ ಮನೆ ಇರ್ಬೇಕು, ನಮ್ಮ ಮಕ್ಳಿಗೆ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಆ ತರ ಆಸೆ ಇದ್ದೇ ಇರುತ್ತಲ್ವಾ. ನಾನ್ ಅದೇ ತರ ಅಟ್ಲೀಸ್ಟ್ ಹಳೆ ಮನೆ ರಿಪೇರಿ ಮಾಡ್ಸೋದ್ ಬೇಡ್ವಾ, ನನ್ ಮಗುನ್ ಒಂದ್ ಒಳ್ಳೆ ಕಾನ್ವೆಂಟ್ ಆಗಿ ಎಜುಕೇಶನ್ ಕೊಡ್ಸೋದ್ ಬೇಡ್ವಾ. ಒಬ್ಳೆ ದುಡಿಯೋದ್ರಲ್ಲಿ ಎಷ್ಟಾಗುತ್ತೆ ಅಂದ್ರೆ, ನನ್ ಮಗುನ್ ನೀನೇನ್ ಕೇಳೋದು, ಒಂದ್ ಹೆಣ್ಮಗ್ಳಿರತ್ತವ್ ಮನೆ ಹೆಣ್ತಂದು ನಮ್ ಮನೆ ಹಾಳಾಗೋಯ್ತು, ಇವಳು ಬೆಳ್ಳಗೌಳೆ ಅಂತ ಇರೋ ಹೆಣ್ತಂದು ನಮ್ ಮನೆ ಹಾಳಾಗೋಯ್ತು, ನೀನ್ ಹೊಟ್ಟೋಗ್ಬಿಡು ನಿಮ್ಮ ಅಪ್ಪನ್ ಮನೆಗೆ ಅಂತ. ಈ ತರ ಇದೇನಿದು ಒಂದ್ ಹೆಣ್ಣು ಅದೇನದು ಅಂದ್ರೆ ನಮ್ಮ ಅಮ್ಮಂಗೆ ನಾವು 3 ಜನ ಹೆಣ್ಮಕ್ಳಲ್ಲಿ 2 ಸತ್ತೋಗ್ ನಾನು ಒಬ್ಳೆ ಉಳ್ಕೊಂಡಲ್ಲ, ಹಂಗಾಗಿ ಒಂದು ಹೆಣ್ಣಿರೋ ಮನೇಲಿ ಹೆಣ್ತಂದು ನಮ್ ಮನೆ ಹಾಳಾಗೋಯ್ತು ಅಂತ. ಅಂದ್ರೆ ಅದು ಅವ್ರ ದೃಷ್ಟಿಲಿ ಅಪಶಕನ. ಅದು ಒಬ್ಳೆ ಇರೋ ಮಗ್ಳ ಮನೇಲಿ ಹೆಣ್ತಂದು ಮನೆ ಹಾಳಾಗೋಯ್ತು, ಬೆಳ್ಳಗೌಳೆ ಅಂತ ತಗೊಬಂದು ನಮ್ ಮನೆ ಹಾಳಾಗೋಯ್ತು. ಓ, ಇದು ಬೇರೆ, ನೀವು ಬೆಳಗಿದ್ದೀರಾ ಅಂತ. ಗುರುಜಿ, ಅದೂನು ಶಾಪ. ಬೆಳಗಿದ್ದೀಯ ಅಂತ ತಂದ್ಬಿಟ್ಟು ಅಂತ ತಂದ್ಬಿಟ್ವಿ ಅಂತ ಅದೂನು ಶಾಪ. ಅದಾದ್ಮೇಲೆ ಗಾರ್ಮೆಂಟ್ಸ್ ಹೋಗೋವಾಗ ಒಂದ್ ನೀಟಾಗಿ ಬೊಟ್ಟು ಇಟ್ಕೊಂಡು ಕೂದ್ಲು ಬಾಚ್ಕೊಂಡ್ ಹೋದ್ರು, ಏನಕ್ಕೆ ಹಿಂಗ್ ಹೋಗ್ಬೇಕು, ಕೂದೆಲ್ಲ ಕಟ್ಟಿ ಫೋಲ್ಡ್ ಮಾಡ್ಕೊಂಡ್ ಹಾಕೊಂಡ್ ಹೋಗು, ಬಡ್ಸಿ ಕಟ್ಕೊಂಡ್ ಹೋಗು, ಏನಕ್ಕೆ ಈ ತರ ಹೋಗ್ಬೇಕು ನೀನು, ಈ ತರ ಮಾತುಗಳು. ಏನಾದ್ರೂ ಮಾತಾಡ್ಕೊಳ್ಳಿ, ನನಗೇನಾಗ್ಬೇಕು ಅನ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಕೆಲ್ಸಕ್ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಕ್ಕ, ದೊಡ್ಡ ಅಕ್ಕನ್ ಮಗಳದು ಮದ್ವೆ ಫಿಕ್ಸ್ ಆಯ್ತು ಗುರುಜಿ. ಆ ಮದ್ವೆಗೆ ಎಂಗೇಜ್ಮೆಂಟ್ ಕೇಳಕ್ ಹೋಗ್ಬೇಕಿತ್ತು. ನಮ್ಮ ದೊಡ್ಡಮ್ಮ ನಮ್ಮಮ್ಮ ಕಡೆ ಎಲ್ಲಾ ಹೇಳಕ್ ನಾವೇ ಹೋಗ್ಬೇಕಿತ್ತಲ್ಲ. ನಾನು ನನ್ ಗಂಡನು ಹೇಳಕ್ ಹೋದ್ವಿ. ಆಗ ಸಡನ್ ಆಗಿ ಅವ್ರಿಗೆ ಹುಷಾರ್ ತಪ್ಪಿಡ್ತು, BP ಹೈ ಆಗ್ಬಿಟ್ಟು ಹುಷಾರ್ ತಪ್ಪಿಟ್ರು. ಯಾರಿಗೆ? ನನ್ ಗಂಡಂಗೆ. ಓಕೆ. ನನ್ ಗಂಡನ್ಗೆ ಹೈ ಆಗ್ಬಿಟ್ಟು ಹುಷಾರ್ ತಪ್ಪೋದ್ಮೇಲೆ ಏನಾಯ್ತು, ಹಾಸ್ಪಿಟಲ್ ಕರ್ಕೊಂಡ್ ಬಂದ್ವಿ. BP ಫುಲ್ ಹೈ ಆಗ್ಬಿಟ್ಟಿದೆ ಇವ್ರಿಗೆ. ಮೆಡಿಸನ್ ಕಂಪ್ಲೀಟ್ ಆಗಿ ಮೆಡಿಸನ್ ಕೊಡ್ಸಿ ಅಂತ ಹೇಳ್ಬಿಟ್ಟು ಏನೋ ಎಕೋ ECG ಏನೇನೋ ಮಾಡ್ಸಿದ್ರು. ನಮ್ಮಮ್ಮ ಬಂತು ಮಾಡಿಸ್ಕೊಡ್ತು ಎಲ್ಲಾನು. ಅವಾಗ್ಲೂ ಇವ್ರೇನ್ ತಲೆ ಕೆಡ್ಸ್ಕೊಳ್ಲಿಲ್ಲ, ₹1 ಏನೋ ಖರ್ಚು ಮಾಡ್ಲಿಲ್ಲ. ಅವರು ರೆಸ್ಟ್ ಅಲ್ಲಿ ಇರ್ಬೇಕಂತ ಹೇಳಿದ್ರು. ಒಂದು 10 ದಿನಕ್ಕೆ ₹2,500 ಮಾತ್ರೆ ಕೊಡ್ಸ್ಬೇಕಿತ್ತು. ಅಂದ್ರೆ 5,000 ಮೆಡಿಸನ್ ಅವ್ರಿಗೆ ಒಂದ್ ತಿಂಗಳಲ್ಲಿ ನಾನು ಎತ್ತಿಡ್ಬೇಕಿತ್ತು. ನನಗ್ ಬರ್ತಿದ್ದು 8,000 ಸಂಬಳ. ಅದ್ರಲ್ಲಿ ಇವ್ರಿಗೆ ಮೆಡಿಸನ್ ಕೊಡ್ಬೇಕು. ಇವ್ರು ಮಾಡಿರೋ ಕಮಿಟ್ಮೆಂಟ್, ನನ್ ಮಗು ಸ್ಕೂಲ್ ಫೀಸು ಎಲ್ಲಾ ತಲೆಗ್ ಬಂದ್ಬಿಡ್ತು ಗುರುಜಿ. ತಲೆಗ್ ಬಂದ್ಮೇಲೆ ಅಯ್ಯೋ ಹೋಗತ್ತಾ, ನಮ್ಮಮ್ಮ ಈ ತಲೆ ಕೆಡ್ಸ್ಕೊಬಿಡ ಕಣವ, ನೀನ್ ಹಣೆಲ್ ಬರ್ದಂಗಾಯ್ತು, ನಾವಿದ್ದೀವಿ ನೋಡ್ಕೊಂತೀವಿ ಅಂತ ಹೇಳ್ತಾನೆ ಇದ್ರು. ಸರಿ ಆಯ್ತಂತ ಮಾಡ್ಕೊಂಡ್ ಹೋದ್ವಿ. ಅವ್ರ ಮದ್ವೆಗೆ, ಅವ್ರ ಅಕ್ಕನ ಮಗಳ ಮದ್ವೆಗೆ ದುಡ್ಡು ಹಾಕ್ಬೇಕು ಅಂತ ಬಂತು. ಅವ್ರ ಮಾವ ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ರು. ಆದ್ರೂನು ನನಗೆ ಇವಾಗ ಅದೇ ಕರೆನ್ಸಿ ಎಕ್ಸ್ಚೇಂಜ್ ಆಯ್ತಲ್ಲ ಗುರುಜಿ, ಅಮೌಂಟ್ ನೋಟ್ ಪ್ರಾಬ್ಲಮ್ ಆಯ್ತಲ್ಲ, ಅದೇ ನೋಟು ಚೇಂಜ್ ಆಯ್ತಲ್ಲ, ನೋಟ್ ಬ್ಯಾನ್ ಆಯ್ತಲ್ಲ. ಆ ಟೈಮ್ ಅಲ್ಲಿ ನಮ್ಗೆ ಈ ತರ ಯಾವ್ದೋ ಲೋನ್ ಆಗ್ಬೇಕಾಗಿತ್ತು. ಆಗಿಲ್ಲ ಸೌಮ್ಯ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡಿ, ನಾನು ನಿಮ್ಗ್ ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಆ ಟೈಮಲ್ಲಿ ನಮ್ ಮನೆಯವ್ರು ಏನ್ ಮಾಡಿದ್ರು, ನೀನು ಸೌಮ್ಯ ನೀನ್ ಸ್ವಲ್ಪ ಹೇಳು, ನನ್ಗಿಲ್ಲಿ ಯಾರು ಕೊಡಲ್ಲ, ನೀನು ನಾನು ಇಬ್ರು ಹೋಗಿ ಹೇಳ್ಬಿಟ್ಟು ಈಸ್ಕೊಟ್ಬಿಟ್ಟು ಮದ್ವೆ ಮಾಡ್ಬಿಡೋಣ, ಒಬ್ಬ ಮಗಳಲ್ವಾ, ನಿನ್ಗೂ ಒಬ್ಳು ತಂಗಿ ಇದ್ರೆ ನೋಡ್ಕೊಂತಾ ಇದ್ದೆ ಅಲ್ವಾ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ತೀರಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಹುಷಾರ್ ತಪ್ಪಿ ಗುರುಜಿ 1 ವರ್ಷಗಳ ಕಾಲ ಯಪ್ಪ ಮನೆಯಿಂದ ಆಚೆಗೆ ಹೋಗ್ಲಿಲ್ಲ. ರೆಸ್ಟ್ ನನ್ಗೆ ಹುಷಾರಿಲ್ಲ. ನಮ್ಮತ್ತೇನು ಅಷ್ಟೇ. ಹಾಗೆ ನೋಡಿದ್ರೆ ಏನ್ ಮುಂಚೆನೂ ರೆಸ್ಟ್ ಅಲ್ಲೇ ಇದ್ದಿದ್ದು. ಫಸ್ಟ್ ರೆಸ್ಟ್ ಅಲ್ಲೇ ಇದ್ದಿದ್ದು. ಅಂದ್ರೆ ಮಧ್ಯದಲ್ಲಿ ಒಂದ್ ದಿನ ಆದ್ರೂ ಹೋಗ್ತಾ ಇದ್ರು. ಈಗ ಕಂಪ್ಲೀಟ್ ರೆಸ್ಟ್ ಅಲ್ಲಿ ಬಂದ್ಬಿಟ್ರು. ಡಾಕ್ಟರ್ ಹೇಳಿಕೆ ಸಮೇತ ಫುಲ್ ರೆಸ್ಟ್ ಬಂದ್ಬಿಟ್ರು ಅವ್ರು. ನಾನು ಸರಿ ಆಯ್ತಂತ ಹೇಳ್ಬಿಟ್ಟು ಸುಮ್ನೆ ಹಾಕ್ಬಿಟ್ಟೆ. ಅವ್ರು ಹೇಳಿದ್ರು ದುಡ್ಡು ಈಸ್ಕೊಡು ಅಂತ. ದುಡ್ಡು ಈಸ್ಕೊಡು ಅಂದಾಗ ಸರಿ ಆಯ್ತು ಈಸ್ಕೊಡೋಣ, ಆದ್ರೆ ನಿಮ್ಮ ಶೂರಿಟಿ ಮೇಲೆ ದುಡ್ಡು ತಗೊಳ್ಳಿ, ಅವ್ರಿಗೆ ಹಂಗೆ ಇಮಿಡಿಯೇಟ್ ಕಟ್ಕೊಡ್ಬಿಡ್ಬೇಕು ಅಂತ ಹೇಳ್ದೆ. ಹಂಗಂತ ಹೇಳಾದ್ಮೇಲೆ ಅವ್ರಲ್ಲೇ ಒಬ್ರತ್ರ ದುಡ್ಡು ಕೇಳಿದ್ವಿ. ಅವ್ರಂದ್ರು, ನೋಡವಾ ನಿನ್ ಗಂಡ ಸೋಂಬೇರಿ, ನಿನ್ ಗಂಡು ನಂಬಿ ಕೊಡಲ್ಲ, ನೀನ್ ನಂಬಿ ಕೊಡ್ತೀವಿ, ನೀನ್ ಹ್ಞೂ ಅಂತೀಯಾ ಕೊಡ್ತೀವಿ, ಅಣಯ್ಯ ಕೊಡಿ ಅಣಯ್ಯ, ಹೆಣ್ಮಕ್ಳು ಮದ್ವೆ ಅಲ್ವಾ ಕೊಡಿ ಅಣಯ್ಯ
ಅಂತ ಹೇಳ್ಬಿಟ್ಟು ಈಸ್ಕೊಂಡ್ವಿ ಗುರುಜಿ. 1.5 ಲಕ್ಷ ಈಸ್ಕೊಂಡೆ. ಮದ್ವೆ ಎಲ್ಲಾ ಮಾಡಿದ್ವಿ, ಎಲ್ಲ ಆಯ್ತು. ಮದ್ವೆ ಎಲ್ಲಾ ಆಗ್ತಿದಂಗೆನೆ ಫುಲ್ಲು ವರ್ಷನೇ ಚೇಂಜ್ ಆಗೋಯ್ತು ಗುರುಜಿ ಅವ್ರದ್ದೆಲ್ಲಾರ್ದು. ಪರವಾಗಿಲ್ಲ ಬಿಡು, ಬಿಸಾಕ್ತಿವಿ ನಿನ್ ದುಡ್ಡು, ನೀನೇನು ಆತರ ಈ ತರ ಎಲ್ಲ ಮಾತಾಡ್ಬೇಡ ಅಂತ ನಮ್ಮತ್ತೆ, ನನ್ನ ನಾದ್ನಿ ಗಂಡ ಈಸ್ಕೊಂಡವ್ರೆ ಆ ತರ ಮಾತಾಡಕ್ ಚೇಂಜ್ ಆಗ್ಬಿಟ್ರು. ಅದಾದ್ಮೇಲೆ ಏನಾಯ್ತು, ನನ್ ಗಂಡ ಏನ್ ಸ್ಟಾರ್ಟ್ ಮಾಡ್ದ, ನಾವು ಬೆಂಗ್ಳೂರ್ಗೆ ಹೊಟ್ಟೋಗ್ಬಿಡೋಣ, ಇಲ್ಲಿರೋದ್ ಬೇಡ, ನನ್ಗೆ ಇಲ್ಲಿ ದುಡಿಯಕ್ ಆಯ್ತಲ್ಲ, ಅಲ್ಲಿ ಯಾವ್ದಾದ್ರು ಒಂದ್ ಸಣ್ಣ ಕೆಲ್ಸ ಮಾಡ್ಕೊಂಡ್ ದುಡಿಯೋಣ, ಯಾವ್ದಾದ್ರು ಕೆಲ್ಸಕ್ ಹೋಗ್ತೀನಿ, ಇಲ್ಲಿ ಬಿಸ್ಲಲ್ಲಿ ನಂಗೆ ದುಡಿಯಕ್ ಆಗ್ತಾ ಇಲ್ಲ. ಸರಿ ಆಯ್ತು ಹೋಗೋಣ. ನಮ್ಮಮ್ಮ ಏನ್ ಮಾಡಿದ್ರು, ನಾವು ಬರ್ತೀವಿ ನಡೀರಿ, ಈಗ ನೀವಿಬ್ರೆ ಹೋಗಿ ಏನ್ ದುಡಿತೀರಾ, ಆ ಮಗು ಕಟ್ಕೊಂಡ್ ಹೋಗಿ ಏನ್ ಮಾಡ್ತೀರಾ, ನಾವು ದುಡ್ಡು ಕೊಡ್ತೀವಿ, ನೀವಿಬ್ರು ದುಡ್ದು ನಿಮ್ದೇನಿದೆ ಅದು ನೋಡ್ಕೊಳ್ಳಿ, ಮನೆಗೇನೆ ರಿಪೇರಿ ಮಾಡಿಸ್ಕೊಳ್ಳಿ, ಮನೆದೆಲ್ಲ ನಾನು ನನ್ ಗಂಡ ನೋಡ್ಕೊತೀವಿ, ಆ ಮಗು ನೋಡ್ಕೊಂಡಿರ್ತೀವಿ ಅಂತ ಅಂದ್ರು. ಎಲ್ಲ ಒಟ್ಟಿಗೆ ಬಂದ್ವಿ ಗುರುಜಿ ಬೆಂಗ್ಳೂರ್ಗೆ. ನಿಮ್ಮ ಅಪ್ಪ ಅಮ್ಮನ ಮನೆ ಅದಂಗೆ ಖಾಲಿ ಬಿಟ್ಟಿದೀವಿ, ಯಾರು ಇಲ್ಲ. ನಮ್ಮ ಅಜ್ಜಿ ಇದಾರೆ, ನಮ್ಮ ಅಪ್ಪ ಅವ್ರ ಅಮ್ಮ ದೀಪ ಹಚ್ಕೊಂತಾರೆ, ಅವ್ರು ಇದಾರೆ, ಅದನ್ನ ಖಾಲಿ ಬಿಟ್ಟಿದೀವಿ. ಬಂದ್ವಿ. ಮನೆ ಅಡ್ವಾನ್ಸ್ ಕೂಡ ಕೊಡಕ್ ₹1 ಅಪ್ಪ ತಗೊಂಡ್ಬಂದಿಲ್ಲ, ಎಲ್ಲ ನಮ್ಮ ಅಮ್ಮಂದೇ ದುಡ್ಡು. ನಮ್ಮ ಅಮ್ಮನ ಹತ್ರ ಒಂದ್ ಹಸು ಇತ್ತು, ಅಕ್ಕ ನೀವು ಬಂದ್ಬಿಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ, ಪಾಪು ನೋಡ್ಕೊಳಕ್ಕೆ, ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂತ ಸರಿ ಅಂತ ಕರ್ಕೊಂಡ್ ಬಂದ್ಬಿಟ್ರು. ಕರ್ಕೊಂಡು ಬಂದಾದ್ಮೇಲೆ ನಮ್ಮಮ್ಮ ಏನ್ ಮಾಡಿದ್ರು, ಹಸು ಮಾರ್ಬಿಟ್ರು, ಎಲ್ಲ ಮಾರ್ಬಿಟ್ರು. ಬಂದ್ರು, ಅಡ್ವಾನ್ಸ್ ಕೊಟ್ವಿ. ಯಾವ್ದೋ ನಮ್ಮೂರವ್ರೆ ಒಬ್ರಿದ್ರು, ಅವ್ರು ಕರ್ಕೊಂಡು ಹೋಗಿ ಒಂದ್ ಬಿಗ್ ಬಜಾರ್ ಅಲ್ಲಿ ಕೆಲ್ಸಕ್ಕೆ ಸೇರ್ಸಿದ್ರು ಸ್ವಾಮೀಜಿ. ನಾನ್ ಅವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮ ಕೂಡ ಈಗ ನಿಮ್ ಜೊತೆ ಬಂದಿದ್ದಾರೆ, ನಮ್ ಜೊತೆಗೆ ಬಂದ್ಬಿಟ್ರು. ನಮ್ಮಪ್ಪ ಬಂದು ಒಂದು 2 ಡೇಸ್ಗೆನೆ ಒಂದ್ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬಿಟ್ರು. ಇವ್ರಿಗೆ ನಮ್ಮೂರವ್ರೆ, ನಮ್ ಕಡೆ ತುಂಬಾ ಜನ ಇದ್ರಲ್ಲ, ಅವ್ರೆಲ್ಲಾ ನೋಡಿ ಇವ್ರಿಗೊಂದು ಬಿಗ್ ಬಜಾರ್ ಅಲ್ಲಿ ಕೆಲ್ಸ ಕೊಡ್ಸಿದ್ರು. ಇವ್ರು 1 ವಾರ ಕೆಲ್ಸಕ್ ಹೋದ್ರು. ನನಗಿನ್ನ ಎಲ್ಲೂ ಕೆಲ್ಸ ಅಡ್ಜಸ್ಟ್ ಆಗಿರ್ಲಿಲ್ಲ. 1 ವಾರ ಹೋಗ್ತಿದಂಗೆ ಅವ್ರ ಮನೆಗೆ ಅವ್ರ ಅಮ್ಮ, ಅವ್ರ ಅಕ್ಕ, ಅವ್ರಿಗೆಲ್ಲ ಫೋನ್ ಮಾಡಿದ್ರು. ಫೋನ್ ಮಾಡ್ತಿದಂಗೆ ಏನಾಯ್ತೋ ಗೊತ್ತಿಲ್ಲ ಗುರುಜಿ, ನಾನ್ ಕೆಲ್ಸಕ್ ಹೋಗಲ್ಲ, ನಾನ್ ಬೆಂಗ್ಳೂರಲ್ಲಿ ಇರಲ್ಲ, ನಾನ್ ಹೋಗ್ತೀನಿ, ನನ್ ಮಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬಿಟ್ಟಿದೀವಿ, ನಮ್ಮಮ್ಮ ಸಾಲ ಮಾಡಿ ಅಡ್ಮಿಷನ್ ಮಾಡ್ಬಿಟ್ಟಿದ್ದಾರೆ, ನಾನ್ ಕೆಲ್ಸಕ್ ಹೋಗಲ್ಲ, ನಾನ್ ಇರಲ್ಲ, ನಾನ್ ಹೋಗ್ತೀನಿ. ನನ್ಗೆ ಕೋಪ ಬಂತು, ನೀನ್ ಯಾವಾಗ್ಲೂ ಇದೇ ತರ ಮಾತಾಡ್ಕೊಂಡೇ ಬಂದಿರೋದ್ರಿಂದ ನೀನು ಹೋಗು, ಪರವಾಗಿಲ್ಲ, ನಾನ್ ಹೆಂಗೋ ದುಡಿತೀನಿ, ಅದ್ ಯಾವಾಗ ನೀನ್ ದುಡ್ಕೊಂಡಿರ್ಬೇಕು, ಹೆಂಡತಿ ಮಕ್ಳು ಬೇಕು ಅನ್ಸುತ್ತೆ ಅವಾಗ ಬಾ, ಅಪ್ಪ ಅಮ್ಮನ ಜೊತೆ ತಾನೇ ಇರ್ತೀನಿ ಅಂತ ಅಂದೆ. ಹೌದೌದು, ನೀನ್ ಇಲ್ಲಿ ಯಾರನ್ನಾದ್ರೂ ನೋಡ್ಕೊಂಡಿರ್ಬೋದಲ್ಲ, ಅದಕ್ಕೆ ಹೇಳ್ತೀಯಾ, ಸರಿ ಆಯ್ತು, ನೀನ್ ಹೇಳಿದ್ದೆ ಸರಿಯಾಗ್ಲಿ, ನಾವ್ ಹೇಳಿದ್ ತಪ್ಪಾಗ್ಲಿ, ನಿನಗ್ ಮನ್ಸಿದ್ ಮಾಡು, ನಾವ್ ನಂಬೋ ದೇವ್ರು, ನಮ್ ಮನೆ ದೇವ್ರು, ನಮ್ದು ಒಳ್ಳೇದು ಕೆಟ್ಟದ್ದು ತಪ್ಪು ಸರಿ ನೋಡ್ಕೊಂತಾನೆ ಅಂತ ಹೇಳಿದ್ವಿ ಗುರುಜಿ. ಹೇಳಾದ್ಮೇಲೆ 1 ವಾರ ಊರಿಗೆ ಹೊಟ್ಟೋದ್ರು. ಅಷ್ಟ್ರಲ್ಲಿ ನಾನು ಒಂದು ಆರ್ಗ್ಯಾನಿಕ್ ಶಾಪ್ ಅಲ್ಲಿ ಕೆಲ್ಸಕ್ ಸೇರ್ಕೊಂಡೆ. ಯಾರೋ ಬೇರೆ ಕಡೆಯಿಂದ ವಿಚಾರಿಸಿ ಕೆಲ್ಸಕ್ ಸೇರ್ಕೊಂಡೆ. ಕೆಲ್ಸಕ್ ಸೇರ್ಕೊಂಡು ನಾನ್ ಕೆಲ್ಸಕ್ ಹೋಗ್ತಾ ಇದ್ದೆ. ಮತ್ತೆ 1 ವಾರ ಹೋಗ್ಬಿಟ್ರು, ಮತ್ತೆ ರಿಟರ್ನ್ ಬಂದ್ರು. ರಿಟರ್ನ್ ಬಂದ್ಮೇಲೆ ಏನ್ ಮಾಡೋದು, ನಾನ್ ಕೆಲ್ಸಕ್ ಹೋಗೋ ತನಕ ಮನೇಲೆ ಕುತ್ಕೊಂಡಿರೋದು. ನನ್ ಕೆಲ್ಸಕ್ ಹೋದ್ಮೇಲೆ ನಾನ್ ಹಿಂದೆ ಗಾಡಿ ತಗೊಂಡ್ ಬರೋದು, ನನ್ ಕೆಲ್ಸ ಮಾಡೋ ಹತ್ರ ಹಿಂದೆ ನಿಂತ್ಕೊಂಡು, ಆ ಕಡೆ ನಿಂತ್ಕೊಂಡು ಈ ಕಡೆ ನಿಂತ್ಕೊಂಡು ನೋಡೋದು, ಯಾರತ್ತಾದ್ರೂ ಮಾತಾಡ್ತಾಳ, ಎಲ್ಲಿಗಾದ್ರೂ ಹೋಗ್ತಾಳ, ಆತರ ನಿಂತ್ಕೊಂಡ್ ನೋಡೋದು. ಒಂದ್ ತಿಂಗಳು 2 ತಿಂಗಳು ಆದ್ಮೇಲೆ ಅವ್ರು ನನ್ ಗಂಡ ಅಂತ ಅಲ್ಲೆಲ್ಲಾರ್ಗು ಗೊತ್ತಾದ್ಮೇಲೆ ಹೇಳಿದ್ರು ಅವ್ರು, ಸೌಮ್ಯ ನಿನ್ ಗಂಡ ಹಿಂಗ್ ಬಂದ್ ನಿಂತ್ಕೊಂಡ್ ನೋಡ್ತಾರೆ, ಯಾಕೆ ಕೇಳು ಅಂತ. ನಾನ್ ಒಂದ್ಸರಿ ಕೇಳ್ದೆ, ಯಾಕೆ ಈ ತರ ಬಂದ್ ನಿಂತ್ಕೋತೀಯ, ಯಾಕೆ ನಿನ್ಗೇನಾದ್ರು ಬೇರೆ ಕೆಲ್ಸ ಇದೆಯಾ ಅಲ್ಲಿ, ಯಾಕೆ ಬಂದ್ ನಿಂತ್ಕೊಂತೀಯ ಅಂತ ಕೇಳ್ತೀಯ, ಅಲ್ಲಿ ಬಂದ್ ನಿಂತ್ಕೊಳ್ಳೋ ಬದ್ದು ಕೆಲ್ಸಕ್ಕಾದ್ರೂ ಹೋಗು ಅಂತ ಹೇಳ್ದೆ. ಹಂಗಂತ ಹೇಳಿದಕ್ಕೆ ಇಲ್ಲ ಬಿಡು, ನಂದೇನ ನೋಡ್ಕೊಂತೀನಿ, ನಿಂದೇನ ನೀನ್ ನೋಡ್ಕೊ ಅಂತ ಹೊಟ್ಟೋಗ್ಬಿಟ್ಟು. ಓಕೆ, ಒಂಚೂರು ಅಲ್ಲಿ ಅದೇನೋ ಸೌಂಡ್ ಬರ್ತಿದೆ, ಒಂಚೂರು ಚಿನ್ನ ಸೌಂಡ್ ಕಡಿಮೆ ಮಾಡ್ಬಂಗೆ ಪ್ಲೀಸ್. ಆಮೇಲೆ ಹಂಗಂತ ಹೇಳಿದ್ಮೇಲೆ ಸರಿ ಅಂತ ಸುಮ್ನೆ ಹಾಕ್ಬಿಟ್ರು, ಅಲ್ಲಿ ಕುತ್ಕೊಬಿಡಪ್ಪ ಹಂಗಂತ ಹೇಳಿದ್ರು. ಹಂಗಂತ ಹೇಳಾದ್ಮೇಲೆ ನಾನು 2ನೇ ಮಗುಗೆ ಕನ್ಸೀವ್ ಆದೆ ಗುರುಜಿ. ನಂಗೆ ಗೊತ್ತಾಗಿಲ್ಲ, 2ನೇ ಮಗಳಿಗೆ ಕನ್ಸೀವ್ ಆಗ್ಬಿಟ್ಟೆ. ನಾನು ಕನ್ಸೀವ್ ಆಗಿದ್ದೀನಿ ಅಂತ ನನಗೆ ಗೊತ್ತಾದ್ಮೇಲೆ ಏನ್ ಮಾಡ್ಬಿಟ್ಟೆ, ನನಗನ್ನಿಸ್ತು ನನ್ ಗಂಡ ದುಡಿಯಲ್ಲ, ನಮ್ಮ ಅಪ್ಪ ಅಮ್ಮಂಗ್ ವಯಸ್ಸಾಗಿದೆ, ಅವ್ರಿಗೆ ನಾನು ನನ್ ಮಗನೇ ಇವಾಗ ಭಾರ, ಈ ದುಡಿದೇ ಇರೋ ವ್ಯಕ್ತಿನೂ ಭಾರ, ಇನ್ನ 1 ಮಗು ಮಾಡ್ಕೊಂಡು ನನ್ ಹೆಂಗ್ ಜೀವನ ಮಾಡ್ಲಿ, ಬೇಡ ನನಗೆ ಈ ಮಗು ಬೇಡ, 1ದೇ ಮಗು ಸಾಕು ಅಂತ ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಇತ್ತು. ಹೋದೆ, ಹಾಸ್ಪಿಟಲ್ ಟ್ಯಾಬ್ಲೆಟ್ ತಗೊಂಡೆ, ಇಂಜೆಕ್ಷನ್ ಹಾಕ್ಸ್ಕೊಂಡೆ, ಏನಾದ್ರೂನು ಆ ಮಗುಗೆ ಏನೂ ಆಗ್ಲಿಲ್ಲ, ಪ್ರಾಬ್ಲಮ್ ಆಗ್ಲಿಲ್ಲ. ಆವಾಗ ನಮ್ಮ ಅಮ್ಮನ ಅವ್ರು ಏನ್ ಹೇಳಿದ್ರು, ಹಾಸ್ಪಿಟಲ್ ಅಲ್ಲಿ ಇಷ್ಟು ಟ್ಯಾಬ್ಲೆಟ್ ತಗೊಂಡ್ರು ನಿಂಗೇನು ಆಗಿಲ್ಲ, ನಿಮ್ಮ ಅಮ್ಮನ ನಿನ್ ಗಂಡನ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ಅಬಾರ್ಷನ್ ಮಾಡ್ಕೊಡಕ್ ಆಗಲ್ಲ ಅಂತ. ನಾನ್ ಬಂದು ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡೆ, ಅಮ್ಮ ಈ ತರ ಆಗಿದೆ ಅಮ್ಮ, ಬಾ ನನ್ಗೆ ಅಬಾರ್ಷನ್ ಮಾಡಿಸ್ಕೊಡು, ನನ್ಗೆ ಇನ್ನೊಂದ್ ಮಗು ಬೇಡ. ನಮ್ಮಮ್ಮ ಅಂದ್ರು, ನೀನು ಒಬ್ಳೆ ಹುಟ್ಟಿ, ಈ 3 ಜನ ಹುಟ್ಟಿ ಒಬ್ಳೆ ಉಳ್ಕೊಂಡಿರೋದಕ್ಕೆ ಇಷ್ಟೊಂದ್ ನಿಮ್ಮ ಅತ್ತೆ ಮನೆ ಕೈಲಿ ಅನಿಸ್ಕೊಂತ ಇದೀಯಾ,
ಇವಾಗ ನಿನ್ಗೂ ಒಂದೇ ಆದ್ರೆ ಹಂಗೆ ಅಲ್ವವ, ಈಗ ನಿನ್ ಜೊತೆಲಿ ಇನ್ನೊಬ್ಳು ಯಾರಾದ್ರೂ ಹುಟ್ಟಿದ್ರೆ ಉಳ್ಕೊಂಡಿದ್ರೆ ನಿನ್ ಕಷ್ಟ ಸುಖ ನಿನ್ ಬೇಜಾರು ಎಲ್ಲ ಅವಳ ಹತ್ರ ಹೇಳ್ಕೊತಾ ಇದ್ದೆ. ಇವಾಗ ನಿನ್ಗೆ ಯಾರು ಇಲ್ದಿರೋದಕ್ಕೆ ನನ್ನ ಹತ್ರ ಹೇಳ್ಕೊತೀಯಾ, ಒಬ್ಳೆ ಹೇಳ್ತೀಯಾ, ಇದೆಲ್ಲ ಯಾಕ್ ಬೇಕು, ಅವ್ಳು ಇನ್ನೊಂದು ಆಗ್ಲಿ ಏನು ಮಾತಾಡಕ್ ಹೋಗ್ಬೇಡ ಅಂತ ಹೇಳಿದ್ರು. ಸರಿ ಆ ಟೈಮಲ್ಲಿ ಅಲ್ಲೇ ಮಲ್ಕೊಂಡಿದ್ದಾರೆ ಗುರುಜಿ, ಯಾಕ್ ಹಂಗ ಅನ್ಕೋತೀಯಾ, ನಾನ್ ನೋಡ್ಕೊಳಲ್ವಾ, ನಾನ್ ಸಾಕಲ್ವಾ ಅಂತ ಒಂದೇ ಒಂದ್ ಮಾತ್ ಬರ್ಲಿಲ್ಲ. ಯಾಕ ಆತರ ಅನ್ಕೋತೀಯಾ, ನಮ್ ಮಕ್ಳನ್ ಸಾಕಕ್ ನನ್ ಜವಾಬ್ದಾರಿ ಇಲ್ವಾ ಅಂತಾನು ಒಂದ್ ಮಾತ್ ಬರ್ಲಿಲ್ಲ. ಮಾತೇ ಆಡ್ಲಿಲ್ಲ ಅಯ್ಯಪ್ಪ. ಸರಿ ಅಂತ ಸುಮ್ನೆ ಅದೇ ಒಂದ್ 3-4 ಮಂತ್ಸ್ ಆಯ್ತು. ತಲೆ ಸುತ್ತಿ ಬಾತ್ರೂಮ್ ಅಲ್ಲಿ ಬಿದ್ಬಿಟ್ಟು ಕಾಲು ಫುಲ್ಲು ಓಪನ್ ಆಗ್ಬಿಟ್ಟಿತ್ತು ಗುರುಜಿ ನನ್ಗೆ. ಅಯ್ಯೋ, ಹಿಡಿಯಕ್ಕೆ ಆಗ್ದಿರೋ ತರ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ನನ್ಗೆ ಈ ಮಗು ಇದ್ರೆ ಅಲ್ವಾ, ನಮ್ಮಮ್ಮ ಬಂದು ಯಾರು ಆಪರೇಷನ್ ಮಾಡ್ಸ್ಕೊತಲ್ಲ, ಈ ಮಗು ಹೊಟ್ಟೆ ಒಳಗಡೆನೆ ಸತ್ತೋಗ್ಬಿಡ್ಲಿ, ನನಗೆ ಒಂದ್ ಮಗು ಸಾಕು, ಮಾತ್ರೆ ತಗೋಬಾರ್ದು, ಮೆಡಿಸನ್ ತಗೋಬಾರ್ದು, ಊಟ ಮಾಡಿಲ್ಲ ಅಂದ್ರೆ ಸತ್ತೋಗ್ಬಿಡುತ್ತೆ ಅನ್ನೋ ಪರಿಸ್ಥಿತಿಗೆ ನಾನು ಹೋಗ್ಬಿಟ್ಟೆ ಗುರುಜಿ. ಕಾಲು ನಡಿಯಕ್ ಆಗ್ತಾ ಇಲ್ಲ. ಕೆಳಗಡೆ ಓನರ್ ಇರೋರು ಬಂದು ಎತ್ಕೊಂಡ್ ಹೋಗಿ ಆ ವ್ಯಕ್ತಿ ಒಳಗಡೆನೆ ರೂಮ್ ಅಲ್ಲೇ ಮಲ್ಕೊಂಡವ್ನೆ. ನಮ್ಮಪ್ಪ ನೋಡಿ ಅಯ್ಯೋ ನನ್ ಮಗಳು ಕಾಲು ಏಟಾಗ್ಬಿಟ್ಟದೆ ಅಂತ ಎಬ್ಬಿಸ್ತಾ ಇದ್ರು, ಎದೇಳ್ತಾ ಇಲ್ಲ. ಓನರ್ ಬಂದು ಎತ್ಕೊಂಡ್ ಹೋಗಿ, ನಾವು ಒಂದ್ 3 ಫ್ಲೋರ್ ಮೇಲಿದ್ವಿ, ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿ ಸ್ಟಿಚ್ ಹಾಕ್ಸ್ಬೇಕಂತಿದ್ದಾರೆ. ಅವಾಗ ನಮ್ಮಪ್ಪ ನನ್ ಮಗಳು ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಅವರು ಇಲ್ಲ ಬೆಂಡ್ ಇಂಜೆಕ್ಷನ್ ಎಲ್ಲ ಕೊಡಕ್ಕಾಗಲ್ಲ, ಹಂಗೆ ಸ್ಟಿಚ್ ಮಾಡ್ತೀವಿ, ಇಲ್ಲ ಮಗು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದ್ರು. ಅವಾಗ್ಲೂ ಗುರುಜಿ ನನ್ನನ್ನು ಒಂದು ಮಾತ್ ಮಾತಾಡ್ಸಿಲ್ಲ ಗುರುಜಿ. ನನ್ಗ ಅವಾಗ ಗಂಡ ಅನ್ನೋದು ಹೋಗ್ಬಿಡ್ತು ಗುರುಜಿ. ಆಸೆ ಪ್ರೀತಿ ವ್ಯಾಮೋಹ ಎಲ್ಲ ಹೋಗ್ಬಿಡ್ತು. ನಾನು ಈ ವಯಸ್ಸಲ್ಲಿ ಮದ್ವೆ ಆಗಿ ಈ ಅಪ್ಪನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ರು ನನ್ ಮೇಲೆ ಈ ತರ ಪರಿಸ್ಥಿತಿಲೂ ನನ್ ಮೇಲೆ ಒಂಚೂರು ಕರುಣೆ ಬರ್ಲಿಲ್ಲ ಅಂದ್ರೆ ಮತ್ ಇನ್ಯಾಕೆ ಈ ಅಪ್ಪ ನನ್ಗೆ. ನನಗ್ ಹಂಗ ಅನ್ನಿಸ್ತು ಆ ಕ್ಷಣಕ್, ಹಂಗ ಅನ್ನಿಸ್ತು. ಸರಿ ಓಕೆ ಅಂತ ಬಿಟ್ಬಿಟ್ಟೆ. ನಾನು ಅವತ್ತಿಂದ ಆ ಅಪ್ಪನ ಹತ್ರ ಮಾತಾಡೋದೇ ಬಿಟ್ಬಿಟ್ಟೆ. ನನ್ ಪಾಡಗ್ ನಾನ್ ಕೆಲ್ಸಕ್ ಹೋಗ್ತಾ ಇದ್ದೆ. ನಮ್ಮಮ್ಮ ಕೆಲ್ಸಕ್ ಹೋಗೋರು, ಮನೆ ಕೆಲ್ಸಕ್ ಹೋಗೋರು. ನಮ್ಮಮ್ಮ ಒಂದ್ 2-3 ಮನೆ ಕೆಲ್ಸಕ್ ಹೋಗೋರು, ಪಾಪು ನೋಡ್ಕೊಳ್ಳೋರು. ನಮ್ಮಪ್ಪ ಕೆಲ್ಸಕ್ ಹೋಗೋರು. ಆ ಅಪ್ಪ ಕೆಲ್ಸಕ್ ಹೋದ್ರೆ ಹೋಗೋನು, ಹೋಗದೆ ಹೋದ್ರೆ ಇಲ್ಲ. ಅವ್ನ ಬಗ್ಗೆ ನಾವ್ ತಲೆನೇ ಕೆಡ್ಸ್ಕೊಂತ ಇರ್ಲಿಲ್ಲ, ಹೆಂಗಾದ್ರೂ ಇರ್ಲಿ ಅಂತ ಸುಮ್ನೆ ಆಗ್ಬಿಟ್ವಿ. ಅದಾದ್ಮೇಲೆ ನನಗೆ ತುಂಬಾ ಸೀರಿಯಸ್ ಆಗೋಯ್ತು ಗುರುಜಿ. ಒಂದ್ 7 ತಿಂಗಳು ಪ್ರೆಗ್ನೆಂಟ್, 7 ತಿಂಗಳು 8 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ತುಂಬಾ ಸೀರಿಯಸ್ ಆಗೋಯ್ತು ನನ್ಗೆ. ಸೀರಿಯಸ್ ಆದಾಗ ನಾವ್ ಯಾವಾಗ್ಲೂ ಮಂಡ್ಯಕ್ಕೆ ಹೋಗ್ತಿದ್ದಿರೋದ್ರಿಂದ, ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಅಲ್ಲೇ ಇರೋದ್ರಿಂದ ಅಲ್ಲಿಗೆ ಹೋಗ್ಬಿಡೋಣ, ಇಲ್ಲಿ ನಮ್ಗೆ ಯಾರು ಗೊತ್ತಿರೋರಿಲ್ಲ, ಹೋಗ್ಬಿಡೋಣ ಅಂತ ಕರ್ಕೊಂಡ್ ಹೋದ್ರು. ಅವ್ರು ಹೇಳಿದ್ರು ಮಗು ಮಾಲೆ ಹಾಕೋಬಿಟ್ಟಿದೆ, ಈ ಹುಡ್ಗಿ ಮೈಯಲ್ಲಿ ಬ್ಲಡ್ ಇಲ್ಲ, ಬ್ಲಡ್ 4 ಬಾಟ್ಲು ಬ್ಲಡ್ ಅರೇಂಜ್ ಮಾಡಿ, ತಾಯಿಗೆ ಗ್ಯಾರಂಟಿ ಕೊಡಲ್ಲ, ಮಗು ಬೇಕಾದ್ರೆ ಉಳಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಅವಾಗ ಸಿಸೇರಿಯನ್ ಮಾಡ್ಬೇಕಂತ ಹೇಳಿದ ತಕ್ಷಣ ನಮ್ ಬಾವ ಏನ್ ಮಾಡಿದ್ರು, ಇವ್ರಿಗೆ ಫೋನ್ ಮಾಡಿದಾರೆ, ಹಿಂಗ್ ಬಾ ಇದು ಆಪರೇಷನ್ ಮಾಡ್ಬೇಕಂತೆ, ಸೈನ್ ಹಾಕ್ಬೇಕು ಅಂತ. ಇಲ್ಲ ನಾನು ಬಿಸಿ ಇದೀನಿ, ನಾನ್ ಬರಕ್ಕಾಗಲ್ಲ, ನೀವೇ ಸೈನ್ ಹಾಕ್ಬಿಡಿ ಅಂತ ಹೇಳವ್ರೆ. ನಮ್ ಬಾವ ನೀನ್ ಈ ತರ ಹೇಳ್ತೀಯಲ್ಲ, ಇಂಥ ಪರಿಸ್ಥಿತಿಲಿ ನೀನ್ ಬರಲ್ಲ ಅಂದ್ರೆ ಗಂಡ ಬಂದ್ ಸೈನ್ ಹಾಕ್ಬೇಕು, ಇವಾಗ ಇಲ್ಲ ಅಂತ ಸೈನ್ ಹಾಕಕ್ಕಾಗತ್ತಾ, ನೀನ್ ಸತ್ತೋಗಿದ್ಯೇನೋ ಅಂತ ಕೇಳಿದ್ರೆ ಏನಾದ್ರು ಅನ್ಕೊಳ್ಳಿ, ನಾನ್ ಬರಕ್ಕಾಗಲ್ಲ, ನಾನ್ ಬಿಸಿ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ನಮ್ ಬಾವ ಅದನ್ನ ಹೇಳಿಲ್ಲ. ನಮ್ ಬಾವ ನಮ್ಮ ಅಕ್ಕ ಏನ್ ಮಾಡಿದ್ರು, ಇಂಥವ್ರಿಗೆ ಕೊಡ್ಬೇಡಿ ಏನಾದ್ರು ಕೊಟ್ರು ಅನ್ಭವಿಸ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ರು. ಅಲ್ಲೇ ನಮ್ಮ ಅಕ್ಕ ಕರ್ಕೊಂಡ್ ಹೋಗ್ಬಿಟ್ಟು 1 ತಿಂಗ್ಳು ಇಟ್ಕೊಂಡ್ಲು. 1 ತಿಂಗ್ಳು ಆದ್ಮೇಲೆ ಬೇರೆ ಡಾಕ್ಟರ್ಗೆಲ್ಲ ತೋರ್ಸಿ ಅವ್ರೇನೋ ಮೆಡಿಸನ್ ಕೊಟ್ಟು ಬ್ಲಡ್ ಎಲ್ಲ ಹಾಕಿ ನಾರ್ಮಲ್ ಡೆಲಿವರಿನೇ ಮಾಡಿದ್ರು ಗುರುಜಿ ನನ್ಗೆ. ಮಾಡಿ ಆಮೇಲೆ ಮತ್ತೆ ವಾಪಸ್ಸು ಬೆಂಗ್ಳೂರ್ಗ್ ಬಂದ್ವಿ. ಒಬ್ಬ ಮಗ ಇದ್ನಲ್ಲ ಚಿಕ್ಕವನು, ಸ್ಕೂಲಿಗೆ ಹೋಗ್ತಾ ಇದ್ದ, ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಬಂದ್ವಿ. ಆ ಟೈಮಲ್ಲಿ ಬಂದಾಗ ಅಮ್ಮ ಕೆಲ್ಸಕ್ ಹೋಗ್ತಾ ಇಲ್ಲ, ಅಪ್ಪ ಒಬ್ರೆ ಕೆಲ್ಸಕ್ ಹೋಗೋದು, ನಾನ್ ಕೆಲ್ಸಕ್ ಹೋಗ್ತಾ ಇಲ್ಲ. ದುಡ್ಡಿಗೆ ತುಂಬಾನೇ ಸಮಸ್ಯೆ ಆಗೋಯ್ತು ಗುರುಜಿ. ನಮ್ಮ ಅಕ್ಕ ಅವರು ನಮ್ಮ ಅಮ್ಮನ ಮನೆ ಕಡೆಯವ್ರು ಏನ್ ಮಾಡಿದ್ರು, ರೇಷನ್ ಎಲ್ಲ ತಗೊಬಂದ್ ಹಾಕೊಟ್ರು. ಬಾಣಂತನಕ್ಕೆ ಬರಲ್ಲ ಅಂತೀಯ, ಇಲ್ಲೇ ಮಾಡಿಸ್ಕೊ ಅಂತ. ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಫಸ್ಟ್ ಅವ್ರು ರೇಷನ್ ತಂದ್ ಹಾಕೊಟ್ಟಿರ್ಲಿಲ್ಲ. ನಮ್ಮಮ್ಮ ಅಕ್ಕಿ ಇಲ್ಲ, ಏನು ಇಲ್ಲ, ಅಕ್ಕಿನಾರ ತಗೊಬಂದ್ ಕೊಡಪ್ಪ, ಈಕ್ಳಿಗೆಲ್ಲ ಬೇಡವಾ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ತಂದ್ರೆ ತಗೊಬನ್ನಿ, ತಗೊಬಂದಿಲ್ಲ ಅಂದ್ರೆ ಬಿಟ್ಬಿಡಿ, ನಾನ್ ನೋಡಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಕೆಲ್ಸಕ್ ಹೋಗ್ತಾ ಇದ್ರು ಅದೇ ಮಾತು ಅವ್ರಿಗೆ. ನಾನಂದೆ ಮತ್ ನಿನಗ್ ಏನಕ್ ಬೇಕು ಸಂಸಾರ, ಹೆಂಡತಿ ಮಕ್ಳು ಏನಕ್ ಬೇಕು, ನೀನು ರೇಷನ್ ತಂದ್ಕೊಡಲ್ಲ, ಬಾಡಿಗೆ ಕಟ್ಟಲ್ಲ, ಮಕ್ಳು ಫೀಸ್ ಕಟ್ಟಲ್ಲ, ಕಷ್ಟದಲ್ಲಿ ಹೆಂಡತಿ ಮಕ್ಳು ಬಿದ್ದವ್ರೆ ಅಂದ್ರೆ ನೋಡಲ್ಲ, ಮತ್ ಇನ್ನೇನಕ್ ಬೇಕು ನಿನ್ಗೆ, ಹೋಗ್ಬಿಡು ನಿಮ್ಮೂರ್ಗೆ, ಏನಕ್ಕಿದ್ಯಾ ನೀನು, ಎಲ್ಲಾ ನೋಡೋ ತರ ಅವ್ಳ ಗಂಡ ಹೆಂಡತಿ ಮಕ್ಳು ಎಲ್ಲಾರು ಇದಾರೆ ಅನ್ನೋ ತರ ಇದೆ, ನಿಂದ 1 ರೂಪಾಯಿ ಆದಾಯ ಇಲ್ಲ. ನಾನ್ ದುಡಿತಾ ಇದ್ರೆ ನೀನ್ ತಂದ್ಕೊಡ್ಬೇಡ, ನಾನ್ ನಿನ್ನನ್ ಕೇಳಲ್ಲಪ್ಪ, ಈ ಟೈಮಲ್ಲಿ ಅದು ತಗೊಬಂದ್ಕೊಡು, ನಾನ್ ತಂದ್ಕೊಡಲ್ಲ. ನಮ್ಮಮ್ಮ ನಾನ್ ಬೇಕು ಅಂತ ಅಮ್ಮ ಸ್ವಲ್ಪ ಅನ್ನ ಮಾಡಿಡಮ್ಮ ನೋಡೋಣ ಅಂದ್ರೆ ಅದನ್ನೇ ಅನ್ನ ಹಾಕೊಂಡು ಊಟ ಮಾಡ್ಬಿಟ್ಟು ಅವ್ನ್ ಪಾಡಿಗೆ ಅವ್ನು ಹೋಗ್ಬಿಡ್ತಾ ಇದ್ದ, ಬೇರೆಯವ್ರಿಗೆ ಇದೆಯಾ ಇಲ್ವಾ ನೋಡ್ತಾನೆ ಇರ್ಲಿಲ್ಲ. ಸರಿ ಅಂತ ಅನ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು 6 ತಿಂಗಳು ಹೆಂಗೋ ಆಯ್ತು ಗುರುಜಿ. ನಮ್ಮಮ್ಮಂಗೆ ಏನಾಯ್ತು, 1-2 ತಿಂಗಳು ನನಗೆ 1-2 ತಿಂಗಳು, ಮಗು 1-2 ತಿಂಗಳು ಆಗ್ತಿದಂಗೆನೆ ಮಂಡಿ ಮತ್ತೆ ಸೊಂಟ ನೋವು ಸ್ಟಾರ್ಟ್ ಆಗೋಯ್ತು. ಅದು ತುಂಬಾ ಸಿವಿಯರ್ ಆಗೋಯ್ತು ಅವ್ರಿಗೆ. ಅವ್ರ ಬಗ್ಗಿ ಕೆಲ್ಸ ಮಾಡಕ್ಕೆ ಆಗ್ದಿರೋ ಸಿಚುವೇಶನ್ ಬಂದ್ಬಿಟ್ರು. ಹಂಗೂ ಹಿಂಗೂ ಅದಾದ್ಮೇಲೆ 1-2-3 ತಿಂಗಳು ಕೆಲ್ಸ ಮಾಡಿದ್ರು. ಅದ್ 2-3 ತಿಂಗಳು ಕೆಲ್ಸ ಮಾಡಾದ್ಮೇಲೆ ಆಮೇಲೆ ನಾನೇನ್ ಮಾಡ್ದೆ, ಅಮ್ಮ ನಿನ್ ಮಗು ನೋಡ್ಕೊಂಡ್ ಮನೇಲಿರಮ್ಮ, ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ಹೇಳ್ದೆ.
ಇಷ್ಟು ಸಣ್ಣ ಮಗು ಬಿಟ್ಬಿಟ್ಟು ಹೋಗ್ಬೇಡ ಕಣವ, ಜನ ಏನಂದ್ರು, ಅಷ್ಟ್ ಸಣ್ಣ ಮಗ ಬಿಟ್ಬಿಟ್ಟು ನೀನ್ ಕೆಲ್ಸಕ್ ಹೋದ್ರೆ ಬೆಳಗ್ಗೆ ಹೋಗಿ ಸಂಜೆಗ್ ಬತ್ತೀಯ, ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಹಾಲ್ ಕೊಡ್ತೀಯ, ನೀನು ಸುಮ್ನೆ ಇರು ಅಂತಂದ್ರು. ಹಂಗೂ ಹಿಂಗೂ ಒಂದ್ 6-7 ತಿಂಗಳು ಮಾಡ್ದೆ ಗುರುಜಿ. ಅದಾದ್ಮೇಲೆ ಸಮಸ್ಯೆಗಳು ಜಾಸ್ತಿ ಆಗೋಯ್ತು. ಯಾರು ಕೊಡಲ್ಲ, ಯಾರು ಕೊಡ್ತಾರೆ ಬೆಂಗಳೂರಲ್ಲಿ, ಯಾರ ಹತ್ರನೂ ತಗೊಳಕ್ ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಸರಿ ಅಂತ ಕೆಲ್ಸಕ್ ಹೋಗಕ್ ಸ್ಟಾರ್ಟ್ ಮಾಡ್ದೆ. ಬೆಳಗ್ಗೆ 11 ಗಂಟೆಗೆ ನಾನು ಹೋದ್ರೆ ರಾತ್ರಿ 9 ಗಂಟೆಗೆ ಬರ್ತಾ ಇದ್ದೆ. ಮಗುನ ಬಿಟ್ಬಿಟ್ಟು ಹೋದ್ರೆ ರಾತ್ರಿ 9 ಗಂಟೆಗೆ ಬರ್ತಾ ಇದ್ದೆ. ಅದೇ ತರ ಕೆಲ್ಸನ 1.5 ವರ್ಷ ಮಾಡ್ದೆ ಗುರುಜಿ ನಾನು. ನನಗೆ ಕೆಲ್ಸ ಮಾಡ್ತಾ ಮಾಡ್ತಾ ಒಂದ್ ವರ್ಷ ಆಯ್ತು, ನಂಗೆ ಕೋಪನೇ ಬಂತು. ಮನೆಗೆ ಇವಾಗ ಬೇರೆ ಮನೆ ಶಿಫ್ಟ್ ಮಾಡೋಣ, ನೀನ್ ಅರ್ಧ ಅಡ್ವಾನ್ಸ್ ಹಾಕು, ನಾನ್ ಅರ್ಧ ಅಡ್ವಾನ್ಸ್ ಹಾಕ್ತೀನಿ. ನಾನ್ ಮಾತಾಡಿಸ್ತಾ ಇರ್ಲಿಲ್ಲ, ಅವಾಗ ನಾನೇ ಮಾತಾಡ್ಸಿ ಕೇಳಿದ್ದು, ನೀನು ರೇಷನ್ ತಗೋಬಾ, ನನ್ ಮನೆದೆಲ್ಲ ಫುಲ್ ಖರ್ಚು ನೋಡ್ಕೋತೀನಿ. ನಮ್ಮ ಅಪ್ಪ ಅಮ್ಮಂಗ್ ವಯಸ್ಸಾಗಿದೆ, ಇಷ್ಟು ವರ್ಷ ನೋಡಿದಾರೆ, ಇನ್ಮೇಲೆ ನಮ್ಮ ಅಪ್ಪ ಅಮ್ಮ ನೋಡಕ್ ನಾನ್ ಬಿಡಲ್ಲ. ನೀನ್ ಏನಕ್ ನೋಡ್ಕೊಳಲ್ಲ, ಇಲ್ಲ ಕರ್ಸು ನಿಮ್ ಕಡೆಯವ್ರೆಲ್ಲಾರು ಮಾತಾಡು, ಏನಕ್ ನೀನ್ ನೋಡ್ಕೊಳಲ್ಲ ನಾನ್ ಹೇಳ್ತೀನಿ, ಇಲ್ಲ ಅಂದ್ರೆ ಬೇಡ, ನಿನ್ ಪಾಡಕ್ ನೀನ್ ಹೊಟ್ಟೋಗ್ಬಿಡು. ಗಂಡ ಇಲ್ಲ ಅಂತ ಬದುಕ್ತೀನಿ, ಗಂಡ ಇದ್ದು ಈ ತರ ಬದುಕಕ್ ನನ್ಗೆ ಇಷ್ಟ ಇಲ್ಲ. ನೀನೇನ್ ಹೆಂಡತಿ ತರ ನಾನ್ ನಡ್ಕೊಂತ ಇಲ್ಲ, ನಡ್ಕೊಳಕ್ ನೀನ್ ಸರಿಗಿಲ್ವಾ, ನೀನ್ ಗಂಡ ತರ ನಡ್ಕೋ ಫಸ್ಟು, ಅವಾಗ ನಮ್ಮನ್ ಬಂದ್ ಕೇಳು ಅಂತ ನಾನ್ ಹೇಳ್ದೆ. ಹಂಗಂತ ಹೇಳಾದ್ಮೇಲೆ ನಾನ್ ಇರಲ್ಲ, ನಾನ್ ಬೇರೆ ಮನೆಗೆ ಹೋಗ್ತೀನಿ, ನನ್ ಫ್ರೆಂಡ್ ಮನೇಲಿ ರೂಮ್ ಮಾಡ್ಕೊಂಡಿರ್ತೀನಿ ಅನ್ಬಿಟ್ಟು ಹೊಟ್ಟೋಗ್ಬಿಟ್ರು. ಹೊಟ್ಟೋದ್ಮೇಲೆ ಗುರುಜಿ ಒಂದ್ 8-9 ತಿಂಗಳು ಬೇರೆ ಅವ್ರ ಫ್ರೆಂಡ್ ಜೊತೆಲಿ ಇದ್ರು, ನಮ್ ಮನೆಗ್ ಬಂದಿಲ್ಲ. ಆದ್ರೂ ನಮ್ಮಮ್ಮ ನನ್ ಕೆಲ್ಸಕ್ ಹೋದ್ಮೇಲೆ ಕರಿಯೋದು, ಊಟ ಕೊಡೋದು, ನನ್ ಕೆಲ್ಸದಿಂದ ಬರೋಷ್ಟ್ರಲ್ಲಿ ಊಟ ಕೊಟ್ಟು ಕಳ್ಸೋದು, ಆತರ ಎಲ್ಲಾ ಮಾಡ್ತಾ ಇದ್ರು. ನನ್ ಮಗ್ಳಿಗೆ, ಚಿಕ್ಕ ಮಗುಗೆ ಏನಾಯ್ತು, ಜ್ವರ ಬಂದಿದ್ರೆ ತುಂಬಾ ಹೆವಿ ಆಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದಾರೆ. ಅವರು ಅಡ್ಮಿಟ್ ಮಾಡ್ಬೇಕು, ತುಂಬಾ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳವ್ರೆ. ಅಡ್ಮಿಟ್ ಮಾಡ್ಬಿಟ್ಟೈತ್ ನಮ್ಮಮ್ಮ. ಅಡ್ಮಿಟ್ ಮಾಡಿ ನಮ್ಮಮ್ಮ ನನಗ್ ಫೋನ್ ಮಾಡ್ತು ಕೆಲ್ಸದ ಹತ್ರ, ಮಗ ಅಡ್ಮಿಟ್ ಮಾಡಿದೀನಿ, ಜ್ವರ ಜಾಸ್ತಿ ಆಗ್ಬಿಟ್ಟೈತೆ ಬಾ ಅಂತ. ನಾನ್ ಕೆಲ್ಸದ ಹತ್ರ ಕೇಳ್ಕೊಂಡು ಹೋಗ್ತಾ ಇದೀನಿ, ನಮ್ಮಪ್ಪ ಫೋನ್ ಮಾಡೈತೆ, ಹಿಂಗ ಹಾಸ್ಪಿಟ್ಲ್ ಹತ್ರ ಹೋಗು, ಮಗಿಗೆ ಹಿಂಗ ಆಗ್ಬಿಟ್ಟಿದೆ. ಅವಳೇನಾದ್ರು ನನಗ್ ಫೋನ್ ಮಾಡಿ ಮಗು ಹುಷಾರಿಲ್ಲ ಅಂತ ಹೇಳಿದಳ, ನೋಡಕ್ ಬಾ ಅಂತ ಹೇಳಿದಳ, ನಾನ್ ಯಾಕೆ ಹೋಗ್ಲಿ? ಅಂದ್ರೆ ಅವ್ರ ಮನಸ್ಥಿತಿ ನಾನೇ ಎಲ್ಲದಕ್ಕೂ ಕರಿಬೇಕು ಅನ್ನೋ ತರ ಇತ್ತ ಏನೋ ಗೊತ್ತಿಲ್ಲ. ನಾನೇನು ಕರಿಯಕ್ ಹೋಗ್ಲಿಲ್ಲ. ಹೋದೆ 2 ದಿನ ಇದ್ದೆ. ಆಮೇಲೆ ನಾನ್ ಕೆಲ್ಸ ಮಾಡ್ತಿರೋ ಹತ್ರ ನಮ್ ಮೇಡಮ್ ಫೋನ್ ಮಾಡ್ದೆ, ಅವ್ರ ಹತ್ರ ದುಡ್ಡು ಹಾಕಿಸ್ಕೊಂಡೆ, ಡಿಸ್ಚಾರ್ಜ್ ಮಾಡಿ ಮಗುನ್ ಮನೆ ಕರ್ಕೊ ಬಂದ್ಬಿಟ್ಬಿಟ್ಟು ಕೆಲ್ಸಕ್ ಹೋಗಕ್ ಸ್ಟಾರ್ಟ್ ಮಾಡ್ದೆ. ಒಂದ್ 8-9 ತಿಂಗಳು, 10 ತಿಂಗಳಷ್ಟು ಅವ್ರು ಸಪರೇಟ್ ಆಗಿದ್ರು, ನಾವು ಸಪರೇಟ್ ಇದ್ವಿ. ಕರೋನಾ ಬಂತಲ್ಲ ಗುರುಜಿ, ಆವಾಗ ನಮ್ಮೂರಿಗೆ ಅಂತ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೋದ್ವಿ. ಕರೋನಾ ಬಂತು, ಅಲ್ಲೇ ಸೇರ್ಕೊಂಡ್ಬಿಟ್ವಿ. ಅಲ್ಲೇ ಸೇರ್ಕೊಂಡಾದ್ಮೇಲೆ ನಮ್ಮ ಅಕ್ಕ, ನಮ್ ಬಾವ ಎಲ್ಲಾ ನಮ್ ಫ್ಯಾಮಿಲಿ ಅವ್ರೆಲ್ಲಾ ಕೂಸ್ಕೊಂಡು ಮಾತಾಡಿದ್ರು. ನಿನ್ ಕಷ್ಟ, ನಿನ್ ಪರಿಸ್ಥಿತಿ, ನಿನ್ ಪ್ರಾಬ್ಲಮ್ ನಮ್ಗೆಲ್ಲಾನು ಅರ್ಥ ಆಗುತ್ತೆ, ನೀನ್ ಹೇಳದ್ ಬೇಡ, ನಾವೆಲ್ಲಾ ಕಣ್ಣಿಂದ ನೋಡಿದೀವಿ. ಇಷ್ಟು ವಯಸ್ಸಲ್ಲೇ ಗಂಡ ಇಲ್ದೆ ನೀನ್ ಬದುಕೋದು, ನಿನ್ ಮಕ್ಳಿಗೆ ಅಪ್ಪ ಇಲ್ದೆ ಬದುಕೋದು ಬೇಡ ಕಣವ. ಇದು ಒಂದ್ಸರಿ ನಾನ್ ಚೇಂಜ್ ಆಯ್ತೀನಿ ಅಂತ ಹೇಳಿದನಲ್ವಾ, ಇದು ಒಂದ್ಸರಿ ಟೈಮ್ ಕೊಡು, ಇದು ಒಂದ್ಸರಿ ಚಾನ್ಸ್ ಕೊಡು, ನೀನು ನಮ್ಗೋಸ್ಕರ ಇದು ಒಂದ್ಸರಿ ಚಾನ್ಸ್ ಕೊಡು. ಅವನು ಬದಲಾಗ್ಲಿಲ್ಲ ಅಂದ್ರೆ ನಾವೇ ಅವ್ನಿಗೆ ಏನ್ ಮಾಡ್ಬೇಕು ಮಾಡ್ತೀವಿ ಅಂತ ನಮ್ಮ ಮಾವ, ನಮ್ಮ ಅಕ್ಕ ಅವ್ರೆಲ್ಲಾರು ಕೂರ್ಸಿ ಹೇಳಿದ್ರು. ಇಲ್ಲ ನನ್ಗೆ ಇಷ್ಟ ಇಲ್ಲ, ನನಗ್ ಬೇಕಾಗಿಲ್ಲ, ನಾನ್ ತುಂಬಾ ಅನ್ಭವಿಸ್ಬಿಟ್ಟಿದೀನಿ, ನನ್ಗೆ ಇರಕ್ಕೆ ಇಷ್ಟ ಇಲ್ಲ, ಬದುಕಕ್ಕೆ ಇಷ್ಟ ಇಲ್ಲ, ನನ್ಗೆ 2 ಮಕ್ಳು ಎತ್ತಿದೀನಿ, ಯಾರ್ ಕಾಲಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು ಅನ್ನೋದ್ ಉದ್ದೇಶಕ್ಕೋಸ್ಕರ ಬದುಕಿದೀನಿ, ನನಗ್ ಬೇಡ ಅಂತ ಅಂದೆ. ಇಲ್ಲ ನಮ್ಮ ಮಾವ ಹೇಳಿದ್ರು, ಇಲ್ಲ ಇದು ಒಂದ್ಸರಿ ಚಾನ್ಸ್ ಕೊಡು, ಇದು ಒಂದ್ಸರಿ ಚಾನ್ಸ್ ಕೊಡು ನೋಡೋಣ ಅಂತ ಅಂದ್ರು. ನಾನ್ ಅವ್ರ ಮಾತಿಗೆಲ್ಲ ಒಪ್ಪಿ ಬೆಂಗಳೂರಿಗೆ ನಮ್ಮನೆ ಕರ್ಕೊಂಡ್ ಬಂದೆ ಗುರುಜಿ. ನಮ್ಮನೆ ಕರ್ಕೊಂಡ್ ಬಂದೆ. ಲಾಕ್ಡೌನ್ ಇತ್ತು, ನನ್ ಮಕ್ಳಿಬ್ರುನು ಅಲ್ಲೇ ಇದ್ರು, ನಮ್ಮ ಅಜ್ಜಿ ಮನೆಯಲ್ಲೇ ಇದ್ರು, ನಮ್ಮಮ್ಮ ನನ್ ಮಕ್ಳಿಬ್ರು ಅಲ್ಲೇ ಇದ್ರು, ನಮ್ಮಪ್ಪ ನಾನು ಅವ್ರು 3 ಜನ ಬೆಂಗಳೂರು ಬಂದ್ವಿ. ನಾನು ಕೆಲ್ಸಕ್ ಹೋಗಕ್ ಸ್ಟಾರ್ಟ್ ಮಾಡ್ದೆ, ಇವನು ಕೆಲ್ಸಕ್ ಹೋಗಕ್ ಸ್ಟಾರ್ಟ್ ಮಾಡ್ದ. 4 ದಿನ ಕೆಲ್ಸಕ್ ಹೋದ ಅಷ್ಟೇ ಗುರುಜಿ. ನಮ್ಮ ಮಾವ ಅವರು ಹೇಳಿ ಕಳ್ಸಿದ್ರು, 1 ತಿಂಗಳಲ್ಲಿ 10,000 ಅವಳು ಕೊಟ್ಬಿಡ್ಬೇಕು, ನೀನು ಏನಾದ್ರೂ ಮಾಡ್ಕೊ, ಅವಳು ಮಕ್ಳುನಾರು ನೋಡ್ಕೋತಾಳೆ, ಸ್ಕೂಲಿಗಾದ್ರೂ ಕಳಿಸ್ತಾಳೆ, ಏನಾದ್ರೂ ಮಾಡ್ಕೋತಾಳೆ, ನಿನ್ಗದು ಬೇಡ, ನೀನ್ ಅಷ್ಟ್ ಕೊಟ್ಬಿಡು ಅಂತ ಹೇಳಿದ್ರು. 4 ದಿನ ಕೆಲ್ಸಕ್ ಹೋಗಿದ್ ಅಷ್ಟೇ ಗುರುಜಿ. 4 ದಿನ ಆದ್ಮೇಲೆ ನನಗ್ ಕರೋನಾ ಬಂದ್ಬಿಡುತ್ತೆ, ನಾನ್ ನಮ್ಮೂರಿಗೆ ಹೋಗ್ತೀನಿ, ನಾನು ಇಲ್ಲಿರಲ್ಲ, ನಾನಂತೂ ಇಲ್ಲಿರಲ್ಲ. ನಾನು ಹೋಗ್ತಿರೋದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲ್ಸಕ್ಕೆ. ತುಂಬಾ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಯಾರಿಗೇನಿರುತ್ತೆ ಅಂತ ನನಗ್ ಗೊತ್ತಿರಲ್ಲ. ನಾನ್ ಅಲ್ಲಿ ಕೆಲ್ಸ ಮಾಡ್ಕೊಂಡ್ ಬಂದು ಮನೆಗ್ ಬಂದು ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ, ನಾನಿರಲ್ವಾ, ನೀನು ಅದೇ ತರ ಇರು, ನಾನಿರಲ್ಲ ಅನ್ಬಿಟ್ಟು ಅವ್ರ ಊರಿಗೆ ಹೊಟ್ಟೋಗ್ಬಿಟ್ಟ ಗುರುಜಿ. ಅವ್ರ ಊರಿಗೆ ಅದಕ್ಕೂ ಮುಂಚೆ ಒಂದ್ಸರಿ ಏನಾಯ್ತು, ಅವ್ರ ಊರಿಗೆ ನಮ್ಮಮ್ಮ ಈ ಚಿಕ್ಕವಳನ್ನ ಸಣ್ಣ ಮಗುನಲ್ಲಿ ಕರ್ಕೊಂಡ್ ಹೋಗಿದ್ರು. ಕರ್ಕೊಂಡ್ ಹೋದಾಗ ನಮ್ಮ ಅತ್ತೆ ಏನ್ ಮಾಡ್ಬಿಟ್ರು, ಇರೋನೊಬ್ ಮಗುನ ಕರ್ಕೊಂಡ್ ಹೋಗಿ ನೀನು ಮಡ್ಕೊಂಡಿದ್ಯಾ, ನೀನ್ ಗಂಡ ಎತ್ತಿಲ್ಲ ನೀನು ಅಂತ ಹೇಳ್ಬಿಟ್ಟು ನನ್ ಮಗನ್ ಮಡಿಕೊಂಡು ಅನ್ನ ಹಾಕ್ಸ್ಕೊತ್ ಜೋಡ್ಸ್ಕೊಂಡ್ ತಿಂತಾ ಇದ್ಯಾ ನೀನು, ನಿನ್ಗಂತ ಯೋಗ್ಯತೆ ಇದ್ರೆ ನನ್ ಮಗುನ ನನ್ ಮನೆ ಹತ್ರ ಕಳ್ಸ್ಬಿಡು ಅಂತ ತುಂಬಾ ಜೋರ್ ಗಲಾಟೆ ಮಾಡಿದ್ರು. ನಾವ್ ಅದನ್ನೆಲ್ಲ ಬಿಟ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟಿದ್ವಿ. ಹೊಟ್ಟೋಗ್ಬಿಟ್ರಿ ಇವ್ರು, ಕರೋನಾ ಆದ್ಮೇಲೆ ಹೊಟ್ಟೋಗ್ಬಿಟ್ರು. ಹೊಟ್ಟೋದ್ಮೇಲೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ಹೋಗ್ಲಿ ಬಿಡು ಅಂತ. ಆಮೇಲೆ ನಮ್ಮ ಮಾವನ್ಗೆಲ್ಲ ಫೋನ್ ಮಾಡಿ ಹೇಳ್ದೆ, ನೋಡಿ ಅಣ್ಣ ನೀವ್ ಹೇಳಿದ್ರಿ ಅಂತ ನಾನ್ ಕರ್ಕೊಂಡ್ ಬಂದಲ್ಲ, ನೋಡಿ ಇವಾಗ ಹಿಂಗ್ ಮಾಡ್ದ ಅಂತ.
ಬಿಡವ ತಲೆ ಕೆಡ್ಸ್ಕೊಬೇಡ, ನಿನ್ ಪಾಡೋಗ್ ನಿನ್ ಕೆಲ್ಸಕ್ ಹೋಗು, ನಿನ್ ಕೆಲ್ಸ ಮಾಡು, ದುಡಿ, ನಿನ್ ಮಕ್ಳನ್ ಸಾಕು, ನಿನ್ ನಡೆಯಲ್ ಬರ್ದಿದ್ ಇಷ್ಟೇ ಅಂತ ಬದುಕು ಅಂತ ಹೇಳಿದ್ರು. ಹಂಗಂತ ಹೇಳಾದ್ಮೇಲೆ ನಾವು ಅವ್ರ ಅಕ್ಕನ್ ಮದ್ವೆಲಿ ದುಡ್ಡಿಸ್ಕೊಂಡಿದ್ವಲ್ಲ, ಅವ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ ಗುರುಜಿ ಅವರು. ನೀವು ಶೂರಿಟಿ ಹಾಕಿದ್ರಲ್ಲ, ಶೂರಿಟಿ ನಾನ್ ಹಾಕಿದ್ನಲ್ಲ, ಅವ್ರ ಹತ್ರ ಅವ್ರು ದುಡ್ಡು ಕೇಳಕಂತ ಅವ್ರ ಮನೆ ಹತ್ರ ಹೋದ್ರೆ, ನೀನು ಯಾವಳ ಕೊಟ್ಟಿದ್ಯಾ ಅವಳ ಹತ್ರ ಇಸ್ಕೊ, ಅವಳಿಗೂ ನನ್ಗೂನು ಸಂಬಂಧ ಇಲ್ಲ, ದುಡ್ಡು ನನ್ಗೇನ್ ಸಂಬಂಧ ಅಂತ ಹೇಳವ್ರೆ. ಹಂಗಂತ ಹೇಳಾದ್ಮೇಲೆ ಅವ್ರ ಅಮ್ಮ ಏನಕ್ಕ ಈ ತರ ಮಾತಾಡ್ತಾನಲ್ಲ ಸರಿನಾ ಅಂದ್ರೆ, ನೀನೇ ಮಾಡ್ಕೊಂಡಿದ್ಯೇನೋ ಅದಕ್ಕೆ ಕೊಟ್ಟಿದ್ದೆ, ಹೋಗು ಅವಳ ಹತ್ರ ಹೋಗಿ ಇಸ್ಕೋ. ಸರಿ ಬಿಡ್ರವ, ನಮ್ ಜೊತೆಲೂ ನನ್ ತಂಗಿನ ಒಬ್ಳು ಹುಟ್ಟವಳೆ, ನಿಮ್ಮಂತ ಮನೆಗೆ ಹೆಣ್ಮಕ್ಳನ್ನ ಕೊಡ್ಬೇಕು, ನಾವ್ ಇಸ್ಕೊಂತೀವಿ ಬಿಡ್ರಿ ಅಂತ ಅವ್ರು ಬಂದವ್ರೆ ಏನ್ ಮಾಡವ್ರೆ, ಕೇಸ್ ಹಾಕ್ಬಿಟ್ಟವ್ರೆ. ಯಾಕಂದ್ರೆ ನಾನ್ ಬೆಂಗಳೂರಲ್ಲಿ ಇದ್ನಲ್ಲ, ನನ್ ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಆಗಿತ್ತಲ್ಲ, ಕೇಸ್ ಹಾಕ್ಬಿಟ್ಟವ್ರೆ. ನನ್ ಚೆಕ್ ಕೊಟ್ಟಿದ್ದೆ ನಾನು, ಅದ್ರ ಮೇಲೆ ಕೇಸ್ ಹಾಕ್ಬಿಟ್ಟವ್ರೆ. ಕೇಸ್ ಹಾಕಿ ಆದ್ಮೇಲೆ ನನಗೆ ಪೊಲೀಸ್ನವ್ರಿಗೂ ಇವ್ರೇ ನನ್ ನಂಬರ್ನ ಕೊಟ್ಟವ್ರೆ ಗುರುಜಿ, ನನ್ ಗಂಡನೇ ಕೊಟ್ಟವ್ರೆ. ಈ ನಂಬರ್ ಯೂಸ್ ಮಾಡ್ತಾಳೆ ಇವಾಗ ತಗೊಳ್ಳಿ ಅಂತ. ಅವ್ರು ಹಿಂಗ್ ಫೋನ್ ಮಾಡಿದ್ರು, ನಾನು ಅವಾಗ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಅಣ್ಣಯ್ಯ ನನ್ಗೆ ಇದರ ಚಿಕ್ಕ ಮಕ್ಳಿದಾರೆ, ದುಡಿಬೇಕು ತಿನ್ಬೇಕು, ಅದ್ರ ಮಧ್ಯದಲ್ಲಿ ನಮ್ಮಪ್ಪಂಗೆ ತುಂಬಾ ಹುಷಾರ್ ತಪ್ಪಿ ಕೆಲ್ಸಕ್ ಹೋಗೋದೇ ಸ್ಟಾಪ್ ಮಾಡ್ಬಿಟ್ರು. ಕರೋನಾ ಆದ್ಮೇಲೆ ಕೆಲ್ಸಕ್ ಹೋಗಕ್ಕೆ ಆಗಿಲ್ಲ, ವಯಸ್ಸಾಯ್ತು ಅವ್ರಿಗೆ, ಕೆಲ್ಸ ಮಾಡಕ್ಕೆ ಆಗಿಲ್ಲ ಅವ್ರಿಗೆ, ಮನೇಲಿದ್ದಾರೆ. ನಮ್ಮಮ್ಮ ನಾನು ದುಡಿಬೇಕು, 2 ಮಕ್ಳನ್ ಸಾಕ್ಬೇಕು, ಟೈಮ್ ಕೊಡಿ ಅಣ್ಣಯ್ಯ, ನಾನು ಅವ್ರ ಹತ್ರ ಈಸ್ಕೊಡ್ತೀನಿ ಅಂತ ಏನೋ ರಿಕ್ವೆಸ್ಟ್ ಮಾಡ್ಕೊಂಡೆ. ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಿನ ಮುಂದೆ ಹೋಗ್ತಾನೆ ಇತ್ತು. ಆ ಊರವ್ರೆ ಒಬ್ರು ನನಗ್ ಪರಿಚಯ ಇದ್ರಲ್ಲ, ಆ ಅಣ್ಣ ಬಂದ್ರು. ಅವ್ರು ಬಂದವ್ರು, ಸೌಮ್ಯ ನೀನೀಗ 1.5 ಲಕ್ಷ ಈಸ್ಕೊಂಡಿದ್ಯಲ್ಲ, 1.5 ಲಕ್ಷಕ್ಕೆ 1.5 ಲಕ್ಷ ಅಷ್ಟೇ ಕೊಡೋ ತರ ನಾನ್ ಮಾಡ್ತೀನಿ, ಅವ್ನು 10 ಲಕ್ಷ ಕೇಸ್ ಹಾಕೊಂಡವ್ನೆ, ಅವನ ಹತ್ರ ಏನು ನೀನ್ ಇದ್ ಮಾಡ್ಕೊಳಕ್ ಹೋಗ್ಬೇಡ, ನನ್ ಕೊಟ್ಬಿಡು, ನನಗೆ ಸ್ವಲ್ಪ ಕೊಟ್ಬಿಡು, ಅವನು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನನ್ಗೆ ಪೊಲೀಸ್ ಸ್ಟೇಷನ್ ಕೇಸು ಮೊದ್ಲೇ ಭಯ, ಜೈಲ್ ಗಿಲಿಗ್ ಹಾಕ್ಬಿಡ್ತಾರೆ ಅನ್ನೋ ಭಯ. ನನಗ್ ಯಾರು ಸಪೋರ್ಟ್ ಇಲ್ಲ, ಫಸ್ಟ್ ಆಫ್ ಆಲ್ ನನ್ಗೆ ಯಾರು ಸಪೋರ್ಟ್ ಇಲ್ಲ, ನನ್ ಬೆನ್ನಿಂದೆ ನಾನು ಇದೀನಿ, ನೀನ್ ನಡಿ ಅಂತ ಅನ್ನೋರು ಯಾರು ಇಲ್ಲ. ಆ ತರ ಇರುವಾಗ ಏನ್ ಮಾಡ್ದೆ, ಒಂದ್ಸರಿ 25,000 10,000 ನಾನ್ ದುಡ್ದಂಗೆ ಅವಣ್ಣನ ಅಕೌಂಟ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ಟೆ, ಕೊಟ್ಬಿಡಿ ಅಂತ. ಆ ಯಪ್ಪ ಮಧ್ಯದಲ್ಲಿದ್ದವನು ಅವನೇ ತಿನ್ಕೊಂಡ್ ಹೋಗೋನೆ, ಅವ್ರು ಕೊಟ್ಟಿಲ್ಲ. ಒಂದ್ಸರಿ ಅವರು ಫೋನ್ ಮಾಡಿದ್ರಲ್ಲ ದುಡ್ಡು ಕೊಟ್ಟವ್ರು, ಅಣ್ಣಯ್ಯ ಯಾಕೆ ಇಷ್ಟು ಫೋನ್ ಮಾಡ್ತಾ ಇದೀರಾ, 1,25,000 ನಿಮಗ್ ದುಡ್ಡು ತಲುಪಿಸಿದೀನಿ, ಈ ತರ ಮಾತಾಡ್ತಿದಿರಲ್ಲ, ಯಾಕೆ ಈ ತರ ಯಾರ್ ಕೊಟ್ಟಿರೋದು, ಯಾರ್ಗ್ ಹೇಳ್ಕೊಡೋ, ಹಿಂಗ್ ಕೊಟ್ಟೆ ಅಂತ ಹೇಳಿದಾಗ, ಅವನು ಕೊಟ್ಟಿದ್ಯಾ, ಸರಿ ಬಿಡು, ಒಳ್ಳೆಯವನ್ ಕೈಲಿ ಕೊಟ್ಟಿದ್ಯಾ, ಈಸ್ಕೋ ಅವನ ಹತ್ರ, ಹಂಗೆ ಎಂತ ಕೆಲ್ಸ ಮಾಡಿದ್ಯಾ, ಕಷ್ಟಪಟ್ಟು ದುಡ್ಕೊಂಡ್ ತಿಂತೀಯಾ, ಈ ತರ ಕೆಲ್ಸ ಮಾಡಿದಿಲ್ಲ, ನನ್ನ ಅಕೌಂಟ್ಗೆ ಹಾಕಿದ್ರೆ ಆಯ್ತಲ್ವಾ. ಇಲ್ಲ ಅಣ್ಣಯ್ಯ ಈ ತರ ಹೇಳಿದ್ರು, ಅದಕ್ಕೆ ಹಾಕ್ಬಿಟ್ಟೆ, ಇವಾಗ ನಾನು ಏನ್ ಮಾಡ್ಲಿ, ನಿನ್ಗ ಅವ್ನ್ ಕೊಟ್ಟ ಅದ್ ಈಸ್ಕೊಂಡೆ ಅಂತ ಹೇಳಿದ್ರು. ಅವ್ರ ಹತ್ರ 1 ವರ್ಷ ನಾನ್ ಟೈಮ್ ತಗೊಂಡೆ ಗುರುಜಿ. ಅಣ್ಣಯ್ಯ 1 ವರ್ಷ ತನಕ ನನ್ ಟೈಮ್ ಕೊಡಿ, ನಾನ್ ಕೊಡ್ತೀನಿ, ನನ್ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ, ಇಬ್ರು ಕಾನ್ವೆಂಟ್ಗೆ ಹೋಗ್ತಾರೆ, ಫೀಸ್ ಕಟ್ಬೇಕು, ಎಲ್ಲಾನು ಮಾಡ್ಬೇಕು, ಮೇಂಟೈನ್ ಮಾಡಕ್ ಕಷ್ಟ ಆಗ್ತಿದೆ ಅಂತ. ಹಂಗಂತ ಆದ್ಮೇಲೆ ಸರಿ ಅಂತ ಅವ್ರಿಗೆ ಟೈಮ್ ಕೊಟ್ರು. ನಾನ್ ಕೆಲ್ಸಕ್ ಹೋಗ್ತಾ ಇದ್ದೆ, ಒಂದ್ ಚೀಟಿ ಹಾಕೊಂಡೆ, ಚೀಟಿಯಲ್ಲಿ ಎತ್ತಿ ಕೊಟ್ಬಿಡೋಣ, ಅವ್ರು ಕೊಡಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ, ನಾನೇ ಕೊಡ್ಬೇಕಲ್ಲ, ಪೊಲೀಸು ಕೇಸು ಎಲ್ಲ ಏನು ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಗುರುಜಿ. ಅಷ್ಟೆಲ್ಲ ಆದ್ಮೇಲೆ ಈಗ ರೀಸೆಂಟ್ ಆಗಿ ಹೋದ್ ಮಾರ್ಚ್ ಅಲ್ಲಿ ನಮ್ ದೊಡ್ಡಪ್ಪ ತೀರೋದ್ರು ಒಬ್ರು. ಅವ್ರು ತೀರೋಗಿದ್ ಇನ್ನೊಂದ್ ವಾರದಲ್ಲೇ ಇನ್ನೊಬ್ರು ದೊಡ್ಡಪ್ಪ ತೀರೋದ್ರು. ಇಬ್ರು ದೊಡ್ಡಪ್ಪನು ಒಂದ್ ವೀಕ್ ಅಲ್ಲೇ ಇಬ್ರು ದೊಡ್ಡಪ್ಪ ತೀರೋದ್ರು. ಆ ಟೈಮ್ ಅಲ್ಲಿ ಊರಿಗ್ ಹೋದ್ವಿ ನಾವು, ಅಂದ್ರೆ ತಿಥಿ ಎಲ್ಲ ಮುಗಿಯ ತನಕ ಬರದ್ ಬೇಡ, ನಮ್ಮ ಅಕ್ಕವ್ರ ಜೊತೆ ಅಂತ ಅನ್ಬಿಟ್ಟು ಹೋದ್ವಿ. ಹಂಗಂತ ಅನ್ಬಿಟ್ಟು ಹೋದ್ಮೇಲೆ ಅಲ್ಲಿ 15 ದಿನ ಸೇರ್ಕೊಂಡೆ ಗುರುಜಿ, ಕಾರ್ಯ ಎಲ್ಲ ಮುಗಿಯ ತನಕ. ಅಲ್ಲಿ ನಮ್ ದೊಡ್ಡಮ್ಮ, ನಮ್ ಮಾವ ಅವರು ಎಲ್ಲಾರು ಸೇರ್ಕೊಂಡು, ಎಲ್ಲಾ ಮಕ್ಳು ಅವ್ರ ಗಂಡನ್ ಜೊತೆ ಬಂದ್ರೆ, ಎಲ್ಲಾರ ಮಕ್ಳು ಅವ್ರ ಅಪ್ತಿರ್ ಜೊತೆ ಬಂದ್ರೆ, ನಿನ್ ಮಕ್ಳು ನಿನ್ ಕೈ ಹಿಡ್ಕೊಂಡ್ ಬರ್ತಾರೆ, ನೀನು ನಿಮ್ ಅಮ್ಮನ್ ಕೈ ಹಿಡ್ಕೊಂಡ್ ಬರ್ತೀಯಾ, ಈ ವಯಸ್ಸಲ್ಲೇ ಗಂಡ ಇಲ್ದೆ ನಿಂತ್ಕೋಬೇಕಲ್ಲ, ಇಷ್ಟು ವರ್ಷದಲ್ಲೇ ಅವ್ನ್ ಬುದ್ಧಿ ಕಲ್ತವ್ನೆ, ಇವಾಗ ಇಷ್ಟು ವರ್ಷದಲ್ಲಿ ಅವ್ನ್ ಬುದ್ಧಿ ಕಲ್ತಿರ್ತಾನೆ, ಇದ್ ಒಂದ್ಸಲಿ ಹೋಗವ ಅಂತ ಹೇಳಿದ್ರು ಗುರುಜಿ. ನಾನು ಒಂದೇ ಮಾತು ಹೇಳಿದ್ದು, ನೀವ್ ಅವಾಗ ಹೇಳಿದ್ರಿ, ನಾನು ಹೋಗಿದ್ ತಕ್ಕಂತೆ ಬುದ್ಧಿ ಕಲ್ತಿದ್ನಾ? ಇಲ್ಲ. ಇವಾಗ ಮತ್ತೆ ಹೋಗು ಅಂತೀರಾ, ನಾನೇನ್ ಆಟೋದ್ ಗೊಂಬೆನಾ? ನೀವ್ ಹೋಗು ಅಂದಿದ ತಕ್ಷಣ ಹೋಗಕ್ಕೆ, ಬಾ ಅಂದಿದ ತಕ್ಷಣ ಬರಕ್ಕೆ? ಮಕ್ಳನ್ನ ಓದಿಸ್ತಾ ಇದ್ದೀನಿ, ಚಿಕ್ಕ ಮಕ್ಳಲ್ಲ, ಸ್ಕೂಲಿಗೆ ಹೋಗ್ತಾರೆ, ಅವ್ರನ್ನ ಕರ್ಕೊಂಡ್ ಆ ಕಡೆಯಿಂದ ಈ ಕಡೆಗೆ ಓಡಾಡಕ್ ಆಗಲ್ವಾ? ನನಗ ಅವನ್ ಮೇಲೆ ಒಂದು ಚೂರು ನಂಬಿಕೆ ಇಲ್ಲ, ನಾನು ಹೋಗಲ್ಲ. ಇಷ್ಟು ವರ್ಷದಲ್ಲಿ ನಮ್ಗೆ ಅಂತ ಏನಾದ್ರು ಮಾಡಿರೋದಿದ್ರೆ ನಾನು ಹೋಗ್ತೀನಿ. ಇವಾಗ ನಾನು ಏನಾದ್ರು ಬೈ ಮಿಸ್ಟೇಕ್ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ನನ್ ಮಕ್ಳನ್ನ ಯಾರ್ ನೋಡ್ಕೋತಾರೆ ಅನ್ನೋ ಭರವಸೆನೇ ನನಗಿಲ್ಲ. ದೇವ್ರ ಹತ್ರ ಪ್ರತಿ ಸರಿ ಕೇಳ್ಕೊಂತೀನಿ, ಭಗವಂತ ನನ್ ಮಕ್ಳು ದೊಡ್ಡವರಾಗ ತನಕ ಆಯಸ್ ಕೊಡಪ್ಪ ನನಗೆ ಅಂತ. ನಮ್ಮ ಅಪ್ಪ ಅಮ್ಮನ್ ನೋಡೋರ್ ಗತಿ ಇಲ್ಲ, 4 ಜನನ ನನ್ನ ಎದೆ ಮೇಲೆ ಹಾಕೊಂಡ್ ನಾನ್ ಸಾಯ್ತಾ ಇದೀನಿ, ನನಗ್ ಬೇಡ, ಅದು ನನಗ್ ಬೇಕಾಗಿಲ್ಲ, ನಾನು ಹೋಗಲ್ಲ ಅಂತ. ನಮ್ಮ ಮನೆಯವ್ರೆಲ್ಲ ಏನ್ ಮಾಡ್ಬಿಟ್ರು, ತುಂಬಾ ಗಲಾಟೆ ಮಾಡ್ಬಿಟ್ರು ಗುರುಜಿ.
ನಮ್ಮ ಮಾವ ಏನ್ ಮಾಡಿದ್ರು, ತಿರುಗಿಸ್ ಮಾತಾಡ್ತೀಯ ಹೋಗಲ್ಲ ಅಂತೀಯ ಅಂತ ನನ್ಗೆ ಹಿಡ್ಕೊಂಡ್ ಚೆನ್ನಾಗ್ ಹೊಡೆದ್ರು. ಅವನ್ಗೂ ಬಾಯಿಗೆ ಬಂದಂಗ್ ಬೈದ್ರು. ಆಮೇಲೆ ನೀನ್ ಹೋಗಲ್ಲ ಅಂದ್ಮೇಲೆ ಹೋಗ್ಬೇಡ, ನಾವೆಲ್ಲ ಸತ್ತೋಗಿದೀವಿ ಅಂತ ತುಳಸಿ ನೀರ್ ಹಾಕ್ಬಿಟ್ಟು ನಮ್ ತಲೆ ಮೇಲೆಲ್ಲ ತುಳಸಿ ನೀರ್ ಹಾಕ್ಬಿಟ್ಟು ನೀನ್ ಇಲ್ಲಿಂದ ನಿನ್ ಮಕ್ಳನ್ ಕರ್ಕೊಂಡ್ ಹೋಗು, ನೀನು ಸತ್ತೋಗಿದ್ಯಾ ಅಂತ ನಾವು ಬದುಕ್ತಿವಿ, ನಾವು ಸತ್ತೋಗಿದ್ಯಾ ಅಂತ ನೀವು ಬದುಕು, ನಾವ್ ದಾರಿಲ್ ಸಿಕ್ರು ನೀನ್ ಮಾತಾಡಿಸ್ಬೇಡ ಅಂತ ಹೇಳಿದ್ರು. ಒಂದ್ ದಿನ ಎಲ್ಲ ಕುತ್ಕೊಂಡು ಊಟ ಬಿಟ್ಟು ಯೋಚನೆ ಮಾಡ್ದೆ ಗುರುಜಿ. ಇವಾಗ ನಮ್ಮ ಅಮ್ಮನ್ ಮನೆ ಕಡೆಯವ್ರು ಇರೋದಕ್ಕೆ ನನ್ ಮಕ್ಳಿಗೆ ಎಲ್ಲಾ ಸಂಬಂಧಗಳ ಬೆಲೆ ಗೊತ್ತಿದೆ ಅವ್ರಿಗೆ. ದೊಡ್ಡಮ್ಮ, ಚಿಕ್ಕಮ್ಮ, ಅಕ್ಕ, ಅಣ್ಣ ಎಲ್ಲಾರು ಸಂಬಂಧಗಳ ಬೆಲೆ ಕೊಟ್ಟಿದ್ದಾರೆ. ಜೀವನದಲ್ಲಿ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಸಂಬಂಧಗಳ ಬೆಲೆ ಗೊತ್ತಿಲ್ಲ ಅಂದ್ರೆ ಅವ್ರು ಮನುಷ್ಯರೇ ಆಗಲ್ಲ. ಆತರ ಅಂತ ಅನ್ಕೊಂಡು ನಾನೇನ್ ಮಾಡ್ದೆ, ನನ್ಗೆ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳ್ದೆ. ಯೋಚನೆ ಮಾಡಕ್ ನಂಗೆ ಸ್ವಲ್ಪ ದಿನ ಟೈಮ್ ಕೊಡಿ, ನನಗ್ ಬೆಂಗಳೂರಲ್ಲಿ ಕಮಿಟ್ಮೆಂಟ್ ಇದೆ ಒಂದು. ಇನ್ನೊಂದು ಅವ್ರ ಊರಲ್ಲಿ ಮಾಡಿರೋ ಸಾಲ ವಹಿಸ್ಕೊಬೇಕು, ತೀರಿಸ್ಬೇಕು ಅವನು. ಇನ್ನೊಂದು ನನಗೆ ಅವ್ನ ಎಲ್ಲಿ ಕರ್ಕೊಂಡ್ ಹೋಗ್ತಾನೆ ಅಲ್ಲಿ ನಂಗೆ ಮನೆ ಲೀಸ್ಗೆ ಹಾಕ್ಸ್ಕೊಡ್ಬೇಕು, ಇಲ್ಲ ಅವ್ರ ಊರಿಗೆ ಕರ್ಕೊಂಡ್ ಹೋದ್ರೆ ಅಟ್ಲೀಸ್ಟ್ ಮನೆ ರಿಪೇರಿ ಮಾಡಿಸ್ಕೊಡ್ಬೇಕು, ನನ್ ನೆಮ್ಮದಿಯಾಗಿ ಮಲ್ಕೊಳಕ್ ಜಾಗ ಬೇಕಲ್ವಾ, ಅಷ್ಟ್ ಮಾಡಿಸ್ಕೊಡ್ಬೇಕು, ಅಷ್ಟು ಜವಾಬ್ದಾರಿನ ಅವ್ನ್ ತಗೋಬೇಕು ಅಂತ ನಾನ್ ಕೇಳ್ದೆ ಗುರುಜಿ. ನಾನ್ ಹಂಗಂತ ಕೇಳಿದಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇಲ್ಲ. ಸರಿ, ಇಷ್ಟು ವರ್ಷದಿಂದ ದುಡ್ದು ಏನೇನ್ ಮಾಡಿದೀನಿ ಅಂತ ಒಂದ್ ರೂಪಾಯಿ ನಾನ್ ಲೆಕ್ಕ ಹೇಳ್ತೀನಿ ನಿನಗೆ. ಇಷ್ಟು ವರ್ಷದಿಂದ ದುಡ್ದು ನೀನೇನ್ ಮಾಡಿದ್ಯಾ ಹೇಳು. ನಾನ್ ಯಾರಿಗೋಸ್ಕರ ದುಡಿಲಿ? ಹೆಂಡ್ತಿಗ ಮಕ್ಳಿಗ? ಇವೆಲ್ಲ ಇರ್ಲಿಲ್ವಲ್ಲ, ಅದಕ್ಕೆ ನಾನ್ ದುಡ್ದಿಲ್ಲ. ಇನ್ಮೇಲ್ ಬಂದ್ರೆ ದುಡ್ಡು ಸಾಕ್ತೀನಿ. ನಾನ್ ಹೇಳ್ದೆ ಸರಿ ಆಯ್ತು, ನೀವೇ ಇಷ್ಟೊಂದೆಲ್ಲ ಹೇಳ್ತಿದ್ದೀರಾ ಅಲ್ವಾ, ನಾನಿದ್ರು ಸರಿ ಸತ್ರು ಸರಿ, ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಸತ್ತೋದ್ರೆ ನನ್ 2 ಮಕ್ಳನ್ನ ನೀವ್ ಸಾಕತ್ತೀನಿ ಅಂತ ನೀವ್ ಗ್ಯಾರಂಟಿ ಕೊಡ್ಬೇಕು ನನಗೆ. ಯಾಕಂದ್ರೆ ನನಗ್ ಗೊತ್ತು ಇವ್ನ್ ಸಾಕಲ್ಲ, ಇವ್ನ್ ನನ್ ಮಕ್ಳಿಗೆ ಜೀವನ ಕೊಡಲ್ಲ ಅಂತ ನನಗ್ ಗೊತ್ತು. ನೀವು ಒಪ್ಕೋಬೇಕು ನನಗೆ, ನೀನೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ನಿನ್ 2 ಮಕ್ಳು ನಮ್ ಜವಾಬ್ದಾರಿ ಅಂತ ನೀವ್ ಹೇಳಿ ನಾನು ಹೋಗ್ತೀನಿ. ನನ್ ಮಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಪರವಾಗಿಲ್ಲ, ಇನ್ನೊಬ್ಳು ಹೆಣ್ಮಗ್ಳು ಅವಳನ್ ಬಿಟ್ಟು ನಾನ್ ಸತ್ತೋದ್ರೆ ಯಾರ್ ಕಾಲದ ಸಿಗೋಗ್ ನಿಂತ್ಕೊಂತಾಳ ಅವಳು. 2 ಗಂಡ್ ಮಕ್ಳ ಹೆಂಗೋ ಬೆಳ್ಕೊಂತಾರೆ ಅನ್ನಕ್ಕೆ ನನಗ್ ಬೇಡ. ಗಂಡ ಬೇಕು, ಹೌದು, ಗಂಡ ಇಲ್ದೆ ಬದುಕಕ್ಕಾಗಲ್ಲ. ಈಗ ನೀವ್ ಹೇಳಿರೋ ತರ ನಾನು ಏನಾರ ತಪ್ಪು ಮಾಡ್ಕೊಂಡ್ ಬದುಕ್ತಾ ಇದ್ದೀನಾ, ಅಥವಾ ನೀವ್ ಹೇಳಿರೋ ತರ ಏನಾದ್ರು ಅನ್ಕೊಂಡಿದೀನ ನಾನು? ಏನು ಇಲ್ಲ ಅಲ್ವಾ ಅಂತ ಕೇಳ್ದೆ. ಹಂಗಂತ ಹೇಳಿದ್ಮೇಲೆ ನಮ್ಮ ಮಾವವ್ರು ಹೇಳಿದ್ರು, ಇದೊಂದ್ ಸರಿ ಹೋಗು, ನಿನಗ್ ತಿನ್ನಕ್ ರೇಷನ್ ಬೇಕಾ ನಾವ್ ತಂದ್ ಹಾಕೊಡ್ತೀವಿ, ಬಾಡಿಗೆ ಮನೆ ಮಾಡ್ತಾನೆ, ಮಕ್ಳನ್ನ ಸ್ಕೂಲ್ಗ್ ಸೇರಿಸ್ತಾನೆ, ಹೋಗಿರು ಅಂತ. ಆಗಲ್ಲ, ನನಗಿಷ್ಟೂನು ಕನ್ಫರ್ಮ್ ಮಾಡ್ಕೊಡೋ ತನಕ ಆಗಲ್ಲ ಅಂತ ಅನ್ಬಿಟ್ಟು ಬಂದ್ಬಿಟ್ಟೆ ಗುರುಜಿ ನಾನ್ ಬೆಂಗ್ಳೂರ್ಗ್ ಬಂದ್ಮೇಲೆ ಏನ್ ಮಾಡ್ಬಿಟ್ರು, ಯಾರು ನಮ್ಮ ಅಪ್ಪನ್ ಮನೆ ಕಡೆಯವ್ರು ಒಬ್ರು ಫೋನ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ರು ಎಲ್ಲಾರು. ನಮ್ ದೊಡ್ಡಮ್ಮನ್ ಮಗ್ಳು ಅಕ್ಕ ಇದ್ದಾಳೆ ನನಗೆ, ಅವಳು ಎಲ್ಲದಕ್ಕಿನ್ನ ಜಾಸ್ತಿ ನನಗೆ, ಅಮ್ಮನಿಗಿನ್ನ ಜಾಸ್ತಿ. ಅಕ್ಕ ಅಂದ್ರೆ ಅವಳು ಅಮ್ಮನ್ಗಿನ್ನ ಜಾಸ್ತಿ ಗುರುಜಿ. ತುಂಬಾ ಚೆನ್ನಾಗ್ ನೋಡ್ಕೊಂತಾ ಇದ್ಲು. ನನ್ ಮಗಳು ಬಾಣಂತನದಲ್ಲಿ, ನನ್ ಮಗಳು ಪ್ರೆಗ್ನೆಂಟ್ ಅಲ್ಲಿ ನಂಗೆ ತುಂಬಾ ಸೀರಿಯಸ್ ಆದಾಗ, ನನ್ ಮಕ್ಳನ್ನ ಸಾಕಿರೋದು, ನನ್ಗೆ ಆಗ್ತಾ ಇಲ್ಲ, ನಂಗೆ ತುಂಬಾ ಬೇಜಾರಾದಾಗ, ನಂಗೆ ಯಾಕೋ ಬೇಜಾರಾಗ್ತಿದೆ ಕಣೆ ಅಂದಾಗ ನಂಗೆ ಧೈರ್ಯ ತುಂಬ್ತಾ ಇದ್ದಿದ್ದು ಎಲ್ಲಾನು ಅವಳೇ ಆಗಿದ್ಲು ನನ್ಗೆ. ಅವಳ ಹತ್ರ ನಮ್ ಬಾಬಾ, ನೀನೇನಾದ್ರೂ ಅವಳ ಹತ್ರ ಮಾತಾಡಿದ್ರೆ ನಿನ್ ಮಕ್ಳನ್ನ ಬಿಟ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಅವಳ ಹತ್ರನೇ ಹೋಗಿ ಸೇರ್ಕೋಬೇಕು ಅನ್ನೋ ತರ ಮಾತಾಡಿ ಸ್ಟಾಪ್ ಮಾಡ್ಬಿಟ್ರು. 2-3 ತಿಂಗಳು ಇದ್ದೆ ಗುರುಜಿ, ಆಗಿಲ್ಲ ನನ್ಗೆ ಇರಕ್ಕೆ. ಯಾರ್ ಜೊತೆನೂ ಮಾತಾಡ್ದೆ, ಯಾರ್ ಜೊತೆನೂ ಸೇರ್ದೆ, ನಾನ್ ಹೆಂಗಿರ್ಲಿ? ಅವಾಗ ಏನ್ ಮಾಡ್ದೆ, ನಾನೇ ಒಂದ್ಸರಿ ಡಿಸೈಡ್ ಮಾಡ್ದೆ, ನಮ್ಮ ಅಕ್ಕಂಗ್ ಫೋನ್ ಮಾಡ್ಬಿಟ್ಟು ಹೇಳ್ದೆ, ಸರಿ ಆಯ್ತು ನಾನು ಹೋಗ್ತೀನಿ, ಈ ವರ್ಷ ಸ್ಕೂಲ್ಗ್ ಸೇರ್ಸ್ಬಿಟ್ಟಿದೀನಿ, ಮುಗಿಸ್ಕೊಂಡು ನಾನು ಹೋಗ್ತೀನಿ, ಆದ್ರೆ ಅವ್ನು ನನ್ನನ್ನ ನೋಡ್ಕೊಂತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅವನು ನನ್ನನ್ನ ಅಲ್ಲೋದ್ಮೇಲೂ ಅನುಮಾನ ಪಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀವ್ ಹೇಳ್ದಂಗೆ ನಾನು ಹೋಗ್ತೀನಿ, ಬೇಕಂದ್ರೆ ನಾನ್ ಮನೆ ಒಳಗಡೆ ಇರ್ತೀನಿ, ನನ್ ಮಕ್ಳನ್ನ ಸ್ಕೂಲ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಮನೆಯಿಂದ ಈಚೆ ಬೀಗ ಹಾಕೊಂಡ್ ಲಾಕ್ ಮಾಡ್ಕೊಂಡ್ ಹೋಗ್ಲಿ, ಅವ್ನ್ ಬಂದ್ಬಿಟ್ಟು ಲಾಕ್ ತೆಗಿಲಿ, ಮನೆಯಿಂದ ಹೊರಗಡೆ ಹೋಗಿರಲ್ಲ, ನನಗೊಂದ್ ಫೋನ್ ಕೊಡಕ್ ಬೇಡ, ಅವನು ಮನೆ ಒಳಗಡೆನೆ ಇರ್ತೀನಿ. ಆದ್ರೆ ನನ್ ಮಕ್ಳನ್ನ ನಾನ್ ಹೆಂಗ್ ಸಾಕ್ತಾ ಇದೀನಿ ಹಂಗೆ ಸಾಕ್ಬೇಕು, ನೆಮ್ಮದಿಯಾಗಿರೋ ತರ ಲೈಫ್ ಕೊಡ್ಬೇಕು ಅಂತ ಕೇಳ್ದೆ ಗುರುಜಿ ನಾನು. ಸರಿ ಆಯ್ತು, ನಾನ್ ಅಷ್ಟನ್ನ ನಾವ್ ಮಾಡ್ಸ್ಕೊಡ್ತೀವಿ, ಅಷ್ಟೊಂದ್ ಮಾಡ್ಸಕ್ಕೆ ನಾವ್ ಒಪ್ಕೊಂತೀವಿ ಅಂತ ಹೇಳಿದ್ರು ಗುರುಜಿ. ಮಾತಾಡಕ್ಕೆ ಅಷ್ಟು ವರ್ಷದಿಂದ ಮಾತಾಡ್ಸಿಲ್ದಿರೋ ವ್ಯಕ್ತಿನ ಅಷ್ಟು ವರ್ಷದಿಂದ, ಇವಾಗ ನಾನ್ ಈ ತರ ಹೇಳೋದು ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೆ ನಮ್ ಕಷ್ಟದಲ್ಲಿ ಗಂಡ ಯಾವ ಟೈಮಲ್ಲಿ ಬೇಕಿತ್ತು, ಗಂಡನ ಆಸರೆ ನಮ್ಗೆ ಯಾವಾಗ ಬೇಕಿತ್ತು ಅವಾಗ ಇಲ್ದೇ ಇರೋ ವ್ಯಕ್ತಿ ಈಗ ಮಕ್ಳು ದೊಡ್ಡವರಾದಾಗ ನೀನ್ ಬರ್ತೀನಿ ಅಂದ್ರೆ ನಿನ್ ಮೇಲೆ ನನಗೆ ಹೆಂಗ್ ನಂಬಿಕೆ ಬರುತ್ತೆ? ನನ್ಗೆ ಅನ್ಸಿದ್ದು ಆ ವ್ಯಕ್ತಿ ಮೇಲೆ ನಾನು ಹೆಂಗ್ ನಂಬಿಕೆ ಇಡ್ಲಿ? ಇಷ್ಟು ವರ್ಷದಿಂದ ನನ್ಗ್ ಬೇಡ, ಯಾರು ಬೇಡ ಅಂತ ಬದುಕ್ತಾ ಇರೋ ವ್ಯಕ್ತಿ ಜೊತೆ ನಾನು ಹೋಗಿ ಹೆಂಗ್ ಜೀವನ ಮಾಡ್ಲಿ? ಹೆಂಗ್ ಬದುಕ್ಬೇಕು ನಾನು ಅವ್ರ ಮಧ್ಯೆ ಮತ್ತೆ ಹೋಗಿ? ನಾನಿವಾಗ ಒಂದ್ಸರಿ ಅಲ್ಲಿಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಾದ್ಮೇಲೆ ಮತ್ತೆ ವಾಪಸ್ ಬರ್ತೀನಿ ಅನ್ನೋ ತರ ಇರ್ಬಾರ್ದು, ಯಾಕೆಂದ್ರೆ ಇದು ಆಟ ಅಲ್ಲ. ಇವಾಗ ಒಂದ್ಸರಿ ಹೋದ್ರೆ ಸತ್ರು ಬದುಕ್ರು ನಾನು ಅಲ್ಲೇ ಇರ್ಬೇಕು, ವಾಪಸ್ ನಾನ್ ಬರಂಗಿಲ್ಲ, ಏನೇ ಆದ್ರೂ ಬರ್ಬಾರ್ದು. ಯಾಕಂದ್ರೆ ಇವೇನ್ 3 ದಿನಕ್ಕೆ ಹೋಗ್ತಾಳೆ 3 ದಿನಕ್ಕೆ ವಾಪಸ್ ಬರ್ತಾಳೆ ಅನ್ನೋ ಮಾತ್ ಮತ್ತೆ ಬರ್ಬಾರ್ದು. ನಮ್ಮ ಅಪ್ಪ ಅಮ್ಮಂಗಾಗ್ಲಿ ನಮ್ ಮಾವ ಅವ್ರಿಗಾಗ್ಲಿ ಮರ್ಯಾದೆ ಹೋಗೋ ತರ ಆಗ್ಬಾರ್ದು ಜೀವನ.
ಇವಾಗ ಇವ್ರ ಮನೆ ಮಗಳಂತೆ ಇಂಥ ಮನೇಲಿ ಹುಟ್ಟಿ ಬೆಳೆದು ಈ ತರ ಆಗವಳೆ ಅಂತ ಅನ್ನಿಸ್ಕೊಳಕ್ ಬರ್ಬಾರ್ದು. ಹೋದ್ಮೇಲೆ ನಾನು ಅಲ್ಲೇ ಇರ್ಬೇಕು, ಇರ್ಲಿ ಸಾಯ್ಲಿ ಬಾಳ್ಲಿ ಅಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಫೋನ್ ಮಾಡದ್ಮೇಲೆ ಅವ್ರ ಅಕ್ಕನ್ ಮನೆಗೆ ಕರ್ಸಿದ್ರು ಗುರುಜಿ. ಹೋದೆ ನಾನು, ನನ್ ಮಕ್ಳನ್ನ ಕರ್ಕೊಂಡು ಹೋದೆ. ಅದಿದ್ದಾಯ್ತು, ಏನಾದ್ರೂ ಆಗೋಗ್ಲಿ ಸ್ವಾಭಿಮಾನನ್ ಪಕ್ಕಕ್ಕಿಟ್ಟಾದ್ರೂ ಹೋಗೋಣ. ಈಗ ಇಷ್ಟು ವರ್ಷದಿಂದ ಆ ವ್ಯಕ್ತಿಗೆ ನನ್ ಮಕ್ಳು ಇದಾರ ಇಲ್ವಾ, ನನ್ ಮಕ್ಳ ಜೊತೆ ಮಾತಾಡ್ಬೇಕಾ ಅಂತ ಕೂಡ ಒಂದೇ ಒಂದ್ ಫೋನ್ ಕಾಲ್ ಮಾಡಿಲ್ಲ ಗುರುಜಿ. ಒಂದೇ ಒಂದ್ ಫೋನ್ ಕಾಲ್. ನನ್ ಮಕ್ಳು ಚೆನ್ನಾಗಿದಾರ ಅಂತ ಕೂಡ, ನನ್ ಮಕ್ಳು ಹೆಂಗಿದಾರೆ ಅಂತ ಕೂಡ ಗೊತ್ತಿಲ್ಲ ಆ ಅಪ್ಪನ್ಗೆ. ಆ ತರ ಇರೋ ವ್ಯಕ್ತಿ ಜೊತೆ ನಾನ್ ಹೆಂಗ್ ಹೋಗ್ಲಿ ಅಂತ ಅನ್ಕೊಂಡು ಸರಿ ಆಯ್ತು ಹೋಗೋಣ. ನನ್ ಮಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ನನ್ ಮಗನ ಕೇಳ್ದೆ, ಚಿನ್ನು ನಾವಿವಾಗ ಹೋದ್ರೆ ನೀನು ಅಕ್ಸೆಪ್ಟ್ ಮಾಡ್ಕೋತೀಯಾ? ನೀನ್ ಏನೇ ಆದ್ರೂ ಇರ್ತೀಯಾ? ನಿನ್ಗೇನು ಅನ್ಸಲ್ವಾ? ಯಾಕಂದ್ರೆ ನಮ್ಮಮ್ಮ ನನ್ನ ಕೇಳ್ದೆ ಬಂದ್ಲು ಅಂತ ಅನ್ನೋದ್ ಬೇಡ, ನೀನು ದೊಡ್ಡವನಾಗಿದ್ಯಾ, ಈ ತರ ಎಲ್ಲಾ ಅಂತವ್ರೆ ಎಲ್ಲಾರ್ನು ಬಿಟ್ಟು ನಾವ್ ಬದುಕಕ್ಕಾಗಲ್ಲ ಅಂತ. ಸರಿ ಅಮ್ಮ ಹೋಗೋಣ, ಅವಳು ಚಿಕ್ಕವಳು ಅಲ್ವಾ ಗೊತ್ತಿಲ್ಲ ಅಂತ ಅನ್ಕೊಂಡ್ವಿ. ಹೋದ್ವಿ. ಅಲ್ಲೊಂದ್ ವಾರ ನಮ್ಮ ಆಂಟಿ ಮನೇಲಿ ಮೈಸೂರಲ್ಲಿ ದಸರಾ ಹಾಲಿಡೇಸ್ ಇತ್ತಲ್ಲ, ಇದ್ವಿ. ಆ ಯಪ್ಪ ನಮ್ಮನ್ ಮಾತಾಡ್ಸಿಲ್ಲ, ನಾನ್ ಅವನ್ ಮಾತಾಡ್ಸಿಲ್ಲ. ಮಕ್ಳನ್ನ ನಮ್ಮ ಆಂಟಿ ಅವ್ರೆಲ್ಲಾರು ಚೆನ್ನಾಗ್ ಮಾತಾಡ್ಸಿದ್ರು, ನೋಡ್ಕೊಂಡು ವಾಪಸ್ ಬಂದ್ವಿ. ಬಂದಾದ್ಮೇಲೆ ಇವಾಗ ಮನೆ ಮಾಡಿದಾರೆ ಗುರೂಜಿ ಅಲ್ಲಿ ಮೈಸೂರಲ್ಲಿ. ಮನೆ ಮಾಡಿದಾರೆ ಅಂದ್ರೆ ಕಂಪ್ಲೀಟ್ ನಮ್ಮಪ್ಪನ್ ಮನೆ ಕಡೆಯವರು ಫುಲ್ ಅಮೌಂಟ್ ಕೊಟ್ಟಿರೋದು. ನಮ್ಮಮ್ಮ ಅಪ್ಪ ಅಲ್ಲ, ನಮ್ಮ ಅಕ್ಕ, ನಮ್ಮ ಮಾವ, ನಮ್ ಭಾವ, ನಮ್ಮ ಅಣ್ಣ ಅವರೆಲ್ಲ ಕೊಟ್ಟಿರೋದು. ಮನೆ ಲೀಸ್ಗ್ ಹಾಕ್ಸಿ, ಅವಳ ಹೆಸರಲ್ಲಿ ಮನೆ ಲೀಸ್ಗ್ ಹಾಕ್ಸಿ ಕೊಡ್ಬೇಕು. ನೀನೇನಾದ್ರೂ ಹಿಂಗೆ ನಾನ್ ಅವಾಗ ಹೇಳ್ತಿರೋ ತರ ನಾನ್ ಹಂಗ್ ಸತ್ತೋಯ್ತೀನಿ ಹಿಂಗ್ ಸತ್ತೋಯ್ತೀನಿ ಅಂದ್ರೆ ನಾವ್ ತಲೆನೇ ಕೆಡ್ಸ್ಕೊಳಲ್ಲ. ನಿನ್ ನಾಟಕಗಳೆಲ್ಲ ನಾವ್ ನೋಡಿದೀವಿ, ಇದ್ರೆ ಇರ್ಬಹುದು, ಹೋಗ್ಲಿ ಅಂದ್ರೆ ಹೋಗ್ಬಿಡ್ಬೋದು. ಕರೆಕ್ಟ್ ಆಗಿ ನೀನ್ ಜೀವನ ಮಾಡಿಲ್ಲ ಅಂದ್ರೆ ನಾವೇ ನಿಂತು ಡಿವೋರ್ಸ್ ಕೊಡ್ಸಿ ಅವಳನ್ನ ಕರ್ಕೊಂಡ್ ಬರ್ತೀವಿ. ನಮ್ಗೇನ್ ಭಯ ಇಲ್ಲ. 2 ಮಕ್ಳನ್ನ ಇಷ್ಟ್ ವರ್ಷ ಸಾಕವಳೆ, 4 ವರ್ಷ ಸಾಕುರೆ ಕೈಗ್ ಬರುತ್ತೆ. ಸಂಸಾರ ಹಾಳ್ ಮಾಡ್ಬಾರ್ದು ಅಂತ ಹೇಳ್ತಾ ಇರೋದು. ಅದೊಂದೇ ಉದ್ದೇಶಕ್ಕೋಸ್ಕರ. ಅವಳು ಯಾರಿಗೋಸ್ಕರ ಬಂದವಳೆ ಅಂತ ನಮಗ್ ಗೊತ್ತಿಲ್ಲ. ಅಷ್ಟೊಂದ್ ಹಠ ಮಾಡೋಳು, ಬಗ್ಗಿ ಬಂದವಳೆ. ಉಳಿಸ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು ಅಂತ ನಮ್ಮ ಮಾವ ಅವರೆಲ್ಲ ಹೇಳಿದ್ರು. ಸರಿ ಆಯ್ತು, ನಾನು ಉಳಿಸ್ಕೊಂತೀನಿ, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರು. ಮನೆ ಎಲ್ಲಾ ಮಾಡಿದಾರೆ ಸ್ವಾಮೀಜಿ. ಮನೆ ಎಲ್ಲಾ ಮಾಡಾದ್ಮೇಲೆ ಇವಾಗ ಏನಾಗಿದೆ, ಅವ್ರೂರ್ಗೆ ಏನೋ ಫಂಕ್ಷನ್ಗೆ ಹೋಗ್ಬೇಕಂತ ಬಂತು. ಫಂಕ್ಷನ್ಗೆ ಹೋಗ್ಬೇಕಂತ ಬಂದಾಗ ಅವ್ರವ್ರ ಹತ್ರನೇ ದುಡ್ಡು ಇಸ್ಕೊಂಡಿದ್ದೆಲ್ಲ ನಾನೇನ್ ಮಾಡ್ದೆ, ಫೋನ್ ಮಾಡಿ ಹೇಳ್ದೆ, ಇವಾಗ ನಾನು ಊರಿಗೆ ಬರ್ತಿದ್ದೀನಿ ಅಂದ್ರೆ ಅವ್ರು ನನ್ನ ಕೇಳ್ತಾರೆ. ಇಷ್ಟು ವರ್ಷದಿಂದ ನಾನು ಅವ್ರಿಗೆ ಸಿಕ್ಕಿಲ್ಲ, ನನಗ್ ದುಡ್ಡು ಕೊಡವಾ ಅಂತ ಕೇಳ್ತಾರೆ. ಒಂದ್ ಫೋನ್ ಮಾಡಿ, ಇವಾಗ ನೀನ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ಯಲ್ವ, ಒಂದ್ ಫೋನ್ ಮಾಡಿ ನಾನ್ ದುಡ್ಡು ಕೊಡ್ತೀನಿ, ಹಿಂಗ ಅವ್ಳು ಬರ್ತಾಳೆ, ನೀನೇನು ಕೇಳ್ಬೇಡ ಅಂತ ಒಂದ್ ಮಾತು. ನಾನ್ ಕೇಳಲ್ಲ, ನಾನ್ ಹೇಳಲ್ಲ, ಬೇಕಾದ್ರೆ ಹೇಳು, ಬೇಡ ಅಂದ್ರೆ ಬಿಟ್ಬಿಡು ಅನ್ಬಿಟ್ಟು ನಮ್ಮ ಮನೆಯ ಕಡೆಯವ್ರಿಗೆಲ್ಲ ಫೋನ್ ಮಾಡಿ ಅವಳು ಬೇಕು ಅಂತಾನೆ ಬರಲ್ಲ, ಡ್ರಾಮಾ ಮಾಡ್ತಾವಳೆ ಅಂತ ಹೇಳಿದ್ರಂತೆ. ಆಮೇಲೆ ಅಂದ್ರು ನಮ್ಮ ಮನೆಯವರೆಲ್ಲ, ಹೋಗು ಬೇಡ, ನೀನೇ ಫೋನ್ ಮಾಡಿ ಕೇಳ್ಬಿಟ್ಟು ಹೋಗು ಅಂತ ಹೇಳಿದ್ರು. ನಾನ್ ಫೋನ್ ಮಾಡಿ, ಅಣ್ಣಯ್ಯ ಈ ತರ ಬರ್ತಾ ಇದ್ದೀನಿ, ಅಲ್ಲಿ ಬಂದ್ ಮಾನ ಮರ್ಯಾದೆ ತೆಗಿಬೇಡಿ, ನಾನು ಒಪ್ಕೊಂಡಿದ್ದೀನಿ, ಇವಾಗ ಇವ್ರು ಕೊಡ್ತೀನಿ ಅಂತ ಒಪ್ಕೊಂಡವ್ರೆ, ಫೆಬ್ರವರಿಲಿ ಕ್ಲಿಯರ್ ಮಾಡ್ಕೊಡ್ತಾರಂತೆ. ನಾನು ಹೋಗ್ತೀನಿ, ಕೊಡ್ತಾರೆ ಬಿಡಿ, ನೀವೇನು ಬಂದ್ ಮಾತಾಡ್ಬೇಡಿ. ಸರಿ ಆಯ್ತು, ಬಂದ್ ಹೋಗವ ಅಂತ ಅಂದ್ರು. ನಾನು ಹೋಗಿದ್ದೆ, ಒಂದ್ ನೈಟ್ ಸ್ಟೇ ಆಗಿದ್ದೆ ಅವ್ರ ಮನೇಲಿ. ವಾಪಸ್ ರಿಟರ್ನು ಬೆಳಗ್ಗೆನೆ ಎದ್ದು ಮಕ್ಳು ಸ್ಕೂಲ್ಗೆ ಹೋಗ್ಬೇಕಂತ ವಾಪಸ್ ಬಂದ್ಬಿಟ್ಟೆ. ಬಂದಾದ್ಮೇಲೆ ಅವ್ರೇನ್ ಮಾಡಿದಾರೆ, ಫೋನ್ ಮಾಡಿ ಕೇಳಿದಾರೆ. ಅವತ್ ಒಂದ್ಸರಿ ಫೋನ್ ಮಾಡಿದ್ರಂತೆ, ಅವಳನ್ನ ಮನೆಗ್ ಬಂದಿದ ತಕ್ಷಣ ಕೊಡ್ತೀನಿ ಅಂತ ಒಪ್ಕೊಂಡಿದ್ರಂತೆ. ಇವಾಗ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ಯಲ್ಲಪ್ಪ, ಯಾವಾಗ ಕೊಡ್ತೀಯ ದುಡ್ಡು? ನಾನು ದುಡ್ಡು ಕೊಡಲ್ಲ, ಅವಳು ಬಂದು 6 ತಿಂಗಳು ವರ್ಷ ನಮ್ಮ ಮನೇಲಿ ಸಂಸಾರ ಮಾಡ್ಕೊಂಡು ಕೊಡ್ತೀನಿ. ಅವ್ರ ಭಾವ ಅವ್ರ ಅಕ್ಕ ಎಲ್ಲ ಹಂಗೆ ಹೇಳಿರೋದು, ಏನ್ ಮಾಡ್ಕೊಂತೀಯ ಮಾಡ್ಕೊ, ಏನಾದ್ರೂ ಮಾಡ್ಕೊ, ನಾನ್ ಕೊಡಲ್ಲ. ಏನ್ ಮಾಡ್ತೀಯ ಇವಾಗ? ಏನಾದ್ರೂ ಮಾಡ್ಕೊ, ಅವಳು ಬಂದ್ 1 ವರ್ಷ ಆದ್ಮೇಲೆ ನಿನ್ ದುಡ್ಡು ನಿನಗ್ ಬಿಸಾಕ್ತಿವಿ ಅಂತ ಹೇಳಿದಾರೆ. ಅವರು ಫೋನ್ ಮಾಡಿ ನೋಡು ಆ ತರ ಮಾತಾಡ್ಬಿಟ್ಟು ಇವತ್ತಾಗ್ಲೇ ಈ ತರ ಮಾತಾಡ್ತಿದಾರೆ. ನಾವ್ ಹೆಂಗ್ ಅನ್ಕೋಬೇಕು? ಅಣ್ಣಯ್ಯ ಅವ್ರು ಒಪ್ಕೊಂಡಿದಾರಲ್ವಾ, ಏನಾದ್ರೂ ಮಾಡಿ ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ನಾನ್ ನಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡ್ತೀನಿ, ಸುಮ್ನೆ ಇರು ಅಣ್ಣಯ್ಯ, ಏನು ಮಾತಾಡಕ್ ಹೋಗ್ಬೇಡ. ನೀನ್ ಯಾವಾಗ್ಲೂ ತಲೆ ಸಿಗಾಕೊಂಡ್ ಸಾಯ್ತಿಯಲ್ಲವಾ? ನಮ್ಮನೇಲೂ ಅಕ್ಕ ತಂಗಿರವ್ರೆ ಅಂತ ತಾನೇ ನಾವು ನಿನ್ಗ ಆತರ ಅಂದಿದ್ದು. ನಮ್ಮನೇಲಿ ಎಲ್ಲಾರು ಅಷ್ಟು ಅಯ್ಯೋ ಅನ್ಕೋತಾರೆ ನಿನ್ ಯಾಕೆ ಸಿಕ್ಕಾಕೋಬಾರ್ದು, ಅವ್ರೇ ಕೊಡ್ಲಿ ಅಂತ ನಾವ್ ಇಷ್ಟು ವರ್ಷ ನಾವ್ ತಡ್ದಿದ್ದು. ನಿನ್ ಹತ್ರನೇ ಇಸ್ಕೋದಾಗಿದ್ರೆ ಇಷ್ಟು ವರ್ಷ ಬೇಕಾಗಿತ್ತಾ? ಹುಡ್ಗಿ ಬಂದ್ 2 ಮಕ್ಳನ್ನ ಸಾಕೊಂಡ್ ಸಾಯ್ತೈತೆ ಅಂತ ನಾವ್ ಅನ್ಕೊಂಡಿರೋದಲ್ವಾ ಅಂತ ಅಂದ್ರು. ಗೊತ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ ಅಂತ ಅಂದ್ರು. ನಾನೇನ್ ಮಾಡ್ದೆ, ಫೋನ್ ಮಾಡ್ದೆ, ಕರೆಕ್ಟಾಗಿ ಮಾತಾಡು, ಏನಕ್ಕೆ ಈ ತರ ಹೇಳಿದ್ಯಾ? ಕೊಡ್ತೀನಂತ ಅವತ್ ಒಪ್ಕೊಂಡ್ಮೇಲೆ ಫೋನ್ ಮಾಡದ್ಮೇಲೆ ನೀನ್ ಯಾವ ತರ ಮಾತಾಡ್ಬೇಕು? ದುಡ್ಡು ಇಸ್ಕೊಂಡವ್ರ ಹತ್ರ ಇಲ್ಲಪ್ಪ, ಈ ಟೈಮ್ಗೆ ಒಪ್ಕೊಂಡಿದೀನಿ, ನೆಕ್ಸ್ಟ್ ಟೈಮ್ ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಅದೊಂದ್ ಮಾತಿರುತ್ತೆ. ಅದನ್ ಬಿಟ್ಬಿಟ್ಟು ಏನ್ ಮಾಡ್ಕೊಂತೀಯಾ, ಏನ್ ಇಸ್ಕೊಂತೀಯಾ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ? ನಾನ್ ಇರೋದೇ ಹಂಗೆ, ನೀನೇನ್ ಮಾಡ್ಕೊಂತೀಯ? ನಾನೇನು ಮಾಡ್ಕೊಳಲ್ಲ, ನಿಮ್ಗಳ ಸಾವಾಸ ಸಾಕು ನನಗ್ ಗೊತ್ತು. ಸರಿ ಇಡು ಫೋನ್ ಅಂದ್ಬಿಟ್ಟು ಇಟ್ಬಿಟ್ಟೆ. ನನ್ ಪಾಡಿಗೆ ಅಡ್ಗೆ ಮಾಡ್ತಿದೀನಿ, ನಮ್ಮ ಅಮ್ಮಂಗ್ ಫೋನ್ ಮಾಡ್ಬಿಟ್ಟವ್ರೆ.
ನಮ್ಮ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು ನಿನ್ ಮಗಳು ಬಾಯಿಗೆ ಬಂದಂಗ್ ಬೈದ್ಲು ನನ್ನ, ಕೆಟ್ಟಾಗ ಬೈದ್ಲು, ಅವ್ನ್ ವಹಿಸ್ಕೊಂಡ್ ಬೈದ್ಲು, ಹಂಗೆ ಹಿಂಗೆ ಅಂತ ಹೇಳವ್ರೆ. ನಮ್ಮ ಅಮ್ಮ ಮನೆಗ್ ಬಂದ್ ಜಗಳ ಆಡ್ತು. ಇಷ್ಟು ದಿನದಿಂದ 6 ತಿಂಗಳಿಂದ ಜಗಳ ಆಡ್ಕೊಂಡೇ ಬರ್ತಾ ಇದೀವಿ, ಮುಗಿತಾನೆ ಇಲ್ಲ. ಇವಾಗ ಯಾಕೆ ನೀನ್ ಹಿಂಗ್ ಅನ್ನಕ್ ಹೋದೆ? ಅಮ್ಮ ಹಿಂಗಿಂಗಲ್ಲ ಕಣಮ್ಮ, ಹಿಂಗಿಂಗ್ ಅಂದ್ರಂತೆ, ಈ ತರ ಮಾತಾಡಿದಾರಂತೆ ಅಂದ್ಮೇಲೆ ನಮ್ಮಮ್ಮ ಫೋನ್ ಮಾಡಿ ಬೈತು ಗುರೂಜಿ. ಮತ್ತೆ ನಮ್ಮ ಹತ್ರ ಮಾತು ಇಲ್ಲ, ಕಥೆನೂ ಇಲ್ಲ. ಅವ್ರ ಪಾಡಿಗೆ ಅವರು, ನಮ್ ಪಾಡಿಗೆ ನಾವು. ಈ ತರ ಇದೆ ಪರಿಸ್ಥಿತಿ. ನಮ್ಮಪ್ಪಂಗ್ ತುಂಬಾ ಏಜ್ ಆಗಿದೆ, ನಡಿಯಕ್ಕೆ ಕಷ್ಟ ಅವ್ರಿಗೆ. ಒಂದ್ ಸ್ವಲ್ಪ ದೂರ ನಡೀತಾರೆ, ಆಗಲ್ಲ. ಇನ್ ನಮ್ಮ ಅಮ್ಮ ಇದಾರೆ, ಇವ್ರಿಬ್ರು ಮಕ್ಳು ನೋಡ್ಕೊಂಡು ಇವಾಗ ಇಲ್ಲೇ ಇದೀನಿ. ಇವಾಗ ನಾನ್ ಅಲ್ಲಿಗ್ ಹೋಗ್ಬೇಕಾ, ಹೋಗ್ಬಾರ್ದಾ? ಹೋದ್ರೆ ನನ್ ಸೇಫ್ ಆಗಿರ್ತೀನ? ನನ್ ಮಕ್ಳನ್ನ ನೋಡ್ಕೊಳಕ್ ನನ್ ಕೈಯಲ್ಲಿ ಆಗುತ್ತಾ? ಅಥವಾ ಮತ್ತೆ ಅದೇ ತರ ಜೀವನ ಆಗ್ಬಿಡುತ್ತಾ? ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡ್ ಹೋಗ್ತಾ ಇದೀನಿ, ಈ ಜೀವನ ಹಾಳಾಗ್ ಹೋಗ್ಬಿಡುತ್ತಾ? ಮತ್ತೆ ಅಲ್ಲಿಂದ ವಾಪಸ್ ನನ್ ರಿಟರ್ನ್ ಬಂದ್ರೆ ಜನ ನನ್ನನ್ನು ಯಾವ ತರ ತಗೋತಾರೆ? ಮತ್ತೆ ಆಡ್ಕೊಂಡ್ ಆಗಲ್ವಾ? ಅಲ್ಲೇ ಇರ್ತೀನಿ ಅಂದ್ರೆ ನಾನ್ ಯಾವ ತರ ದುಡ್ಕೊಂಡ್ ತಿನ್ನಕ್, ಹೆಂಗ್ ದಾರಿ ಹುಡ್ಕೋಬೇಕು ನಾನು? 2 ಮಕ್ಳು ಹೆಂಗ್ ಸಾಕ್ಬೇಕು? ಇನ್ನೊಂದ್ 3-4 ವರ್ಷ ಹೋದ್ರೆ ಮಗಳು ಕೈಗ್ ಬರ್ತಾಳೆ. ಇನ್ 2-3 ವರ್ಷ ಹೋದ್ರೆ ಮಗನ್ ಕಾಲೇಜು ಫೀಸು ಅಂತ ಅಷ್ಟು ದುಬಾರಿ ಆಗುತ್ತೆ. ಹೆಂಗ್ ತಗೊಂಡೋಗ್ಬೇಕು ಜೀವನನ ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರುಜಿ ನನ್ಗೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಒಂಥರ ಬ್ಲಾಂಕ್ ಆದಂಗ್ ಆಗ್ಬಿಟ್ಟಿದೀನಿ. ಇವಾಗ ಇಲ್ಲಿ ದುಡಿತಾ ಇದೀನಿ, ಈ ಕೆಲ್ಸ ಬಿಟ್ಟು ಹೋಗ್ತೀನಿ ಅಂದ್ರೆ ನನಗ್ ಅಲ್ಲಿ ಕೆಲ್ಸ, ಇದೇ ಕೆಲ್ಸ ನನಗ್ ಅಲ್ಲಿರಲ್ಲ, ಹೋಗ್ಬಿಡುತ್ತೆ. ಅಲ್ಲಿಗ್ ಹೋಗಿ ನಾನು ಹೊಸ ಕೆಲ್ಸ ಹೆಂಗ್ ಹುಡುಕ್ತೀನಿ, ಹೆಂಗ್ ಮಾಡ್ತೀನಿ, ಮಕ್ಳನ್ನ ಹೆಂಗ್ ಸಾಕ್ತೀನಿ? ಮೊದ್ಲೇ ನಮ್ಗ್ ಗೊತ್ತಿರೋ ವ್ಯಕ್ತಿ ಆತರ ಇರೋವಾಗ ಹೆಂಗ್ ನಾನ್ ಈ ಮಕ್ಳನ್ನ ಹೆಂಗ್ ನಾನ್ ಸೆಕ್ಯೂರ್ ಮಾಡಕ್ ಸಾಧ್ಯ? ಇವ್ರಿಗೆ ಹೆಂಗ್ ಒಳ್ಳೆ ಲೈಫ್ ಕೊಡಕ್ ಸಾಧ್ಯ? ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಗುರೂಜಿ. ಎಲ್ಲಾ ಹೇಳ್ತಾರೆ, ಹೋಗ್ಬಿಡು, ಒಂದ್ 5-6 ತಿಂಗಳು ನೋಡು, ಹಂಗು ನೋಡಿಲ್ಲ ಅಂದ್ರೆ ಡಿವೋರ್ಸ್ ನೀವ್ 6 ತಿಂಗಳು ಆದ್ಮೇಲೆ ಕೊಡಿಸ್ತೀರಾ? ಏನು ಆಗಿಲ್ಲ ಅಂದ್ರೆ ಮತ್ತೆ ಲೈಫ್ ಅಲ್ಲೇ ಬಂದ್ ನಿಂತ್ಕೊಳುತ್ತಲ್ವಾ? ಬದಲಾವಣೆ ಏನಾಗುತ್ತೆ? ಗೋವಿಂದ. ಆಯ್ತು, ಮುಗೀತಾ? ಹಾ, ಮುಗೀತು. ಆಯ್ತು ಆಯ್ತು, ತೊಂದರೆ ಇಲ್ಲ. ಈಗ ಪಾಪ ಆ 2 ಹಿರಿ ಜೀವಗಳನ್ನ ನೋಡಿಕೊಂಡು ಇಷ್ಟು ಸಾಗಿಸಿರೋ ನಿನ್ನ ಬದುಕು ಖಂಡಿತ ಬಹಳ ಆದರ್ಶನೀಯ. ಯಾಕಂದರೆ ಇಲ್ಲಿ ನನ್ನ ಗಂಡ ನನ್ನ ಮೇಲೆ ಏನೇ ಅನುಮಾನ ಪಟ್ಟರೂ ಕೂಡ, ಅಥವಾ ಎಲ್ಲ ರೀತಿಯಲ್ಲೂ ಒಬ್ಬಳು ಸುಮಂಗಲಿ ಅನುಭವಿಸಬಹುದಾದ ಯಾವ ಸುಖವೂ ನಿಮಗಿಲ್ಲ. ಹಾಗಿದ್ದಾಗಲೂ ನೀನು ಬದುಕನ್ನು ಇನ್ನೂ ಜೀವಂತವಾಗಿಟ್ಕೊಳ್ಳಿಕ್ಕೆ ಮಕ್ಕಳು ಅನ್ನೋ 2 ಜೀವಂತ ಕಾರಣಗಳನ್ನು ಕಣ್ಮುಂದಿಟ್ಕೊಂಡು ಬದುಕ್ತಾ ಇದ್ದೀಯ. ಈಗ ನೋಡವ, ನಿನ್ನ ಮನೆ ಕಡೆಯವರು ಅಥವಾ ನಿಂತವ್ರ ಮನೆಯವರು ಏನೇನೋ ಕೆಲವು ಸಂಗತಿಗಳನ್ನು ಮಾಡಿದ್ದಾರೆ. ಬಟ್ ಅದ್ರ ಹೊರತಾಗಿ ನನ್ನ ಜ್ಞಾನದಲ್ಲಿ ನಿನಗೆ ಭವಿಷ್ಯದ ದೃಷ್ಟಿಯಿಂದ ಯಾವುದು ಒಳ್ಳೆಯದೋ ಅದನ್ನು ನಾನು ನಿನಗೆ ಹೇಳ್ತೀನವ, ಆಯಿತಾ? ಯಾಕಂದರೆ ಇಲ್ಲಿ ಒಂದು ವೇಳೆ ನನ್ನ ತೀರ್ಪು ನಿನ್ನ ಹಿರಿಯರು ಈಗೇನು 2 ಸತಿ ಹೋಗು ಅದಕ್ಕೆ ವಿರುದ್ಧವಾಗಿ ಇರ್ಬೋದು, ಗೊತ್ತಿಲ್ಲ. ಆದರೆ ನೀನು ಇಲ್ಲಿ ಒಂದು ವೇಳೆ ನಂಬಿಕೆ ಇಡೋದಾದರೆ ನಿನಗಿಲ್ಲಿಂದ ಬರೋ ತೀರ್ಪನ್ನು ಅಥವಾ ಇಲ್ಲಿಂದ ನಾನು ಹೇಳೋ ಕೆಲವು ವಿಚಾರಗಳನ್ನು ನೀನು ಗಮನದಲ್ಲಿ, ಯಾಕಂದರೆ ನಾನು ಹೋಗು ಅಂದರೆ ಅದಕ್ಕೊಂದಷ್ಟು ಒಳ್ಳೆ ಕಾರಣಗಳು ಕೊಡಬೇಕು, ಅಥವಾ ಹೋಗಬೇಡ ಅಂದರೂ ಕೂಡ ಅದಕ್ಕೆ ನಿನಗೆ ಅದು ಸರಿ ಅನಿಸ್ಬೇಕು. ಈಗ ಸುಮ್ಮನೆ ನಾನು ನಿನ್ನನ್ನು ಗಂಡನ ಬಳಿಗೆ ಕಳಿಸಿದ ಪುಣ್ಯ ನನಗೆ ಬರಲಿ ಅಂತ ನಾನು ನಿನ್ನನ್ನು ಕಷ್ಟಕ್ಕೆ ಸಿಗಾಕ್ಸೋದಲ್ಲ. ತುಂಬ ಸಾರಿ ನ್ಯಾಯಗಳು ಹೀಗೆ ಆಗ್ತವೆ, ಹೌದಲ್ಲ? ಹೌದು ಗುರುಜಿ. ನಾವು ಒಂದು ಮಾಡಿಬಿಟ್ಟು ಒಂದು ಹೊರಗಡೆ ಹೇಳ್ಕೊಳ್ಳಿಕ್ಕೆ ನಿನ್ನ ನರಕಕ್ಕೆ ತಳ್ಳಿರ್ತಾರೆ. ಇರ್ಲವಾ, ಈಗ ನೋಡಿ, ಇಲ್ಲಿ ಒಬ್ಬ ಗಂಡನಿಗೆ ಆತ ಹತ್ರ ಇರಲಿ ದೂರ ಇರಲಿ, ನಿನ್ನ ನಿಯತ್ತನ್ನಂತೂ ನೀನು ಪ್ರದರ್ಶನ ಮಾಡಿದ್ದೀಯ ನಿನ್ನ ನಡತೆ ಮೂಲಕ. ಈ ನಿಟ್ಟಿನಲ್ಲಿ ಈ ನಿನ್ನವರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಬಂಧು ಬಳಗ ಎಲ್ಲೋ ಒಂದು ಸಂಜೆ 9 ಗಂಟೆಗೆ ಶುರುವಾಗಿ ರಾತ್ರಿ 6 ಗಂಟೆಗೆ ಮುಗಿಯೋ ನಾಟಕನವ ಇದು. ಮತ್ತೆಲ್ಲ ಪಾತ್ರಗಳನ್ನು, ಎಲ್ಲ ವೇಷಭೂಷಗಳನ್ನು ಕಳಚಿ ಬಣ್ಣ ತೊಳ್ಕೊಂಡು ಮತ್ತೆ ನಾವೆಲ್ಲ ಒಂದು ಶುದ್ಧ ಆತ್ಮ. ಈ ನಡುವೆ ಹಿರಿಯರು ಅನಿಸಿಕೊಂಡವರು ಮಾಡುವ ಕೆಲವು ಸಂಧಾನಗಳು, ಕೆಲವು ನ್ಯಾಯಗಳು, ಕೆಲವು ತೀರ್ಪುಗಳು ಮೊದಮೊದಲು ನಿನ್ನ ಹಿತಕ್ಕೆ ಅಂತ ಅನಿಸಿದ್ರು ಕೂಡ ಆನಂತರ ನೀನು ಆ ಜಾಗದಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತು ಅನುಭವಿಸ್ತಿರುವ ದುಃಖ ಅವರಿಗೆ ಅದಷ್ಟು ಗೊತ್ತಾಗಲ್ಲ. ಗೊತ್ತಾದರೂ ಕೂಡ ಅವರಿಗೆ ಏನೋ ಅವ್ರದ್ದೊಂದು ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯವೇ, ಅಥವಾ ಚೆನ್ನಾಗಿರ್ಲಪ್ಪ ಗಂಡನ ಜೊತೆ ಪಾಪ ಎಲ್ಲ ಕಡೆ ಹೋದಾಗ ಒಂಟಿಯಾಗಿ ಹೋಗ್ತಾಳೆ, ಯಾಕೆ ಒದ್ದಾಡ್ತಾಳೆ, ಏನೋ ಪಾಪ ಗಂಡನ ಜೊತೆ ಚೆನ್ನಾಗಿರಲಿ ಅನ್ನೋದು ಹೌದು. ಆದರೆ ನನ್ನ ಪ್ರಕಾರ ಒಬ್ಬ ಗಂಡನಿಗೆ ಕೊಡಬಹುದಾದ ಗರಿಷ್ಠ ಅವಕಾಶಗಳನ್ನು ನೀನು ಕೊಟ್ಟಾಯಿತು. ಈಗ ನಾನು ನೇರವಾಗಿ ಹೇಳೋದು, ಇಲ್ಲಿಂದ ನೀನು ತೊರೆದು ನಿನ್ನ
ಬದುಕಿಗೆ ಅನ್ನಕ್ಕೆ ದಾರಿ ಕೊಟ್ಟಿರುವ ಈ ಬೆಂಗಳೂರು ಅಥವಾ ಈ ಕೆಲಸ ಅಥವಾ ಈ ಒಂದು ಜಾಗವನ್ನು ತೊರೆದು ಅಲ್ಲಿ ಹೋಗಿ ಕಾಪಾಡಿಕೊಳ್ಳಬಹುದಾದ ಯಾವ ಶ್ರೇಷ್ಠ ವಿಚಾರವೂ ಅಲ್ಲಿಲ್ಲ. ಇಲ್ಲ ಗುರುಜಿ. ಈಗ ನಾನು ಹೇಳೋದು, ಏನು ನೀನು ಕೆಲಸ ಮಾಡ್ಕೊಳ್ತಾ ಇದೀಯಾ, ಏನು ನೀನು ದುಡಿಮೆ ಮಾಡ್ಕೊಳ್ತಾ ಇದೀಯ, ಒಂದು ತಿಳುವಳಿಕೆ ಇರಲಿ. ನಿನ್ನ ಆತ್ಮಕ್ಕೆ, ನಿನ್ನ ಅಂತರಂಗಕ್ಕೆ ನಿನಗೆ ನೀನು ಹೆಮ್ಮೆ ಪಡಬೇಕಾದ ಸಂಗತಿ. ಹೊರಗಿನ ಜಗತ್ತು ಏನಾದರೂ ಅನ್ನಲಿ, ಡೈವರ್ಸ್ ತಗೊಳ್ಳಿ ಬಿಡ್ಲಿ, ಇನ್ನೊಂದು ಬದುಕನ್ನು ನಾನಿವಾಗ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಹೌದಲ್ಲ? ಈಗ 2 ಮಕ್ಕಳು ಕೈಗೆ ಬಂದಿದ್ದಾರೆ. ಈ 2 ಮಕ್ಳು ಇಟ್ಕೊಂಡು ನಾನು ಇಲ್ಲಿ ಡೈವರ್ಸ್ ಕೊಟ್ಟು ಅಲ್ಲಿ ಅನ್ನೋ ಮಾಡೋದೇನಿದೆ? ಹೌದು. ಅಂದ್ರೆ ಕೊಟ್ರು ಕೊಡದೆ ಹೋದ್ರು ಏನು ವ್ಯತ್ಯಾಸ ಆಗಲ್ಲ ಅಂತ. ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಇದಂತೂ ಪರಮ ಸತ್ಯ. ಆದರೆ ನಿನ್ನ ಹೃದಯದಲ್ಲಿ ಏನಿದೆ, ಇಲ್ಲಿ ಬಂದಾತ ಸುಮ್ಮನೆ ಇರಲಿ, ನಾನೇ ದುಡ್ದು ಹಾಕ್ತೀನಿ ಅನ್ನೋ ಒಂದು ಗುಣ ಅಥವಾ ಆ ನಿರ್ಧಾರ ನಿನ್ನಲ್ಲಿದೆ. ಹೌದಲ್ಲ? ಈಗ ಒಂದು ವೇಳೆ ಆತನಿಂದ ದೂರ ಇದ್ದು ನಾನು ಇನ್ಯಾವುದೋ ಸುಖದ ದಾರಿ ಹುಡುಕೊಂಡು ಪರಪುರುಷನ ತೋಳ್ತಕ್ಕೆ ಹೋಗಂಗಿದ್ದಿದ್ರೆ ಬಹುಶಃ ಅದನ್ನು ನಾನು ಹೇಳೋದು ಬೇಡ, ಹಿರಿಯರು ಹೇಳೋದು ಬೇಡ, ಅದರ ಫಲವನ್ನು ನೀನು ಮುಂದೆ ನೋಡ್ತಾ ಇದ್ದೆ. ನನಗಂತ ಯಾವುದೇ ದುರುದ್ದೇಶ ಇಲ್ಲ ಅನ್ನೋದಾದರೆ, ಮತ್ತು ನನ್ನ ಮಕ್ಕಳಿಗೆ ಅವನು ಅನ್ನಕ್ಕೆ ದಾರಿ ಆಗಲ್ಲ ಅನ್ನೋದಾದರೆ, ನನ್ನನ್ನೇ ನಂಬಿರುವ ಹೆತ್ತವರಿಗೆ ಔಷಧಿ ಆಗಲಿಕ್ಕೆ ಆತ ತಯಾರಿಲ್ಲ ಅಥವಾ ನೋಡ್ಕೊಳ್ಳಿಕ್ಕೆ ತಯಾರಿಲ್ಲ ಅನ್ನೋದಾದರೆ, ಈ 4 ಜನರನ್ನು ಬಲಿ ಕೊಟ್ಟು ಒಬ್ಬನನ್ನು ಉಳಿಸ್ಕೊಳ್ಳೋದು ಯಾವ ಧರ್ಮ? ಹೌದು ಗುರುಜಿ. ಹೌದಲ್ಲ? ಹೌದು. ಅರ್ಥಾತ್ ಹೇಗೆ ಒಬ್ಬ ಕುರಿ ಕಾಯುವ ಮನುಷ್ಯ ಒಂದು ಕುರಿ ಎಲ್ಲೋ ಕಳೆದು ಹೋಯಿತು ಅಂತ ಒಬ್ಬನೇ ಇದ್ದು 99 ಕುರಿಗಳ 100 ಕುರಿಯನ್ನು ಹೊಡ್ಕೊಂಡು ಬಂದಿದ್ದಾನೆ, ಒಂದೆಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದೆ. ಆ ಒಂದು ಹುಡುಕ್ಲಿಕ್ಕೆ ಹೋಗಿ 99 ಸುಮ್ಮನೆ ಯಾರು ಇಲ್ಲದೆ ಅಲ್ಲೇ ಬಿಟ್ಟು ಹೋದ್ರೆ, ಅವನು ಬರೋ ವರ್ಷಕ್ಕೆ 99 ಕುರಿನೂ ಇಲ್ಲದೆ ಹೋದ್ರೆ ಕತೆ ಏನು? ಹೌದು ಗುರುಜಿ. ಯಾವಾಗಲೂ ಧರ್ಮ ಹೇಳುತ್ತೆ, ಯಾವಾಗ ಒಬ್ಬ 4 ಅಥವಾ ಅನೇಕ ಜನ ಧರ್ಮವಂತರನ್ನು ಉಳಿಸಿಕೊಳ್ಳಿಕ್ಕೆ ಒಬ್ಬ ಅಧರ್ಮಿಯನ್ನು ಕೈ ಬಿಡೋದು ತಪ್ಪೇ ಇಲ್ಲ. ಮತ್ತೆ ನೀನು ಅಲ್ಲಿಗೆ ಹೋಗಿ ಒಂದು ಕೆಲಸ ಹುಡುಕೊಂಡು ಆ ಕೆಲಸದಿಂದ ಬರೋ ಸಂಬಳವನ್ನು ಅವ್ರಿಗೆ ಕೊಟ್ಟು ಅಂತಿಮವಾಗಿ ನಿಮ್ಮನ್ನು ಅಥವಾ ನಿಮ್ಮ ಕುರಿತು ಯಾವುದೇ ಕರುಣೆ ಅಲ್ಲಿರೋ ಯಾರಾದರೂ ಒಬ್ಬರಿಗಿದ್ದಿದ್ರು ಹೋಗವ, ಅವ್ರು ನಂಬ್ಕೊಂಡು ಬದುಕು ಹೋಗವ ಅಂತ ನಾನು ಹೇಳ್ತಿದ್ದೆ. ಹೌದು ಗುರುಜಿ. ಅದೇ ನಮ್ಮ ಅತ್ತೆ ದೇವರು ಅಂತವಳು ಸಾರ್, ಅಥವಾ ನಮ್ಮ ನಾದಿನಿ ದೇವರು ಅಂತವಳು ಸಾರ್, ಇಂಥದ್ದೇನು ಯಾವುದೋ ಒಂದು ಭರವಸೆ ಇದ್ದಿದ್ರು ಹೋಗವ ಅಂತ ಹೇಳ್ಬೋದಿತ್ತಲ್ಲ. ನೋಡವ, ಇವತ್ತಿಗೆ ನೀನು ಸ್ಪಷ್ಟವಾಗಿ ತಿಳ್ಕೊ, ಭಗವಂತ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ನಿನಗೊಂದು ನೆಲೆ ಕೊಟ್ಟು ಇವತ್ತಿಗೆ ನೀನು ದುಡ್ಕೊಂಡು ತಿಂತಾ ಇದೀಯ, ಮಕ್ಕಳು ಕೈಗೆ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ಲೋಕವನ್ನು ಮೆಚ್ಚಿಸ್ಲಿಕ್ಕೆ ಹೋಗಿ ನಿನ್ನ ಅನ್ನಕ್ಕೆ ಮಣ್ಣು ಹಾಕೊಂಬೇಡ, ಇಲ್ಲೇ ಇರು. ಯಾವ ಶುದ್ಧ ನಡವಳಿಕೆಯಿಂದ ಬದುಕ್ತಾ ಇದೆಯೋ ಅದೇ ನಡವಳಿಕೆಯನ್ನು ಉಸಿರಿರೋವರೆಗೂ ಇಡ್ಸ್ಕೊ. ಅದು ಯಾರಿಗೂ ಸಮಾಜಕ್ಕೆ ಮೆಚ್ಚಿಸ್ಲಿಕ್ಕಲ್ಲ, ನಿನ್ನ ಆತ್ಮಸಾಕ್ಷಿ ಮೆಚ್ಚೋ ಹಾಗೆ. ಯಾಕಂದ್ರೆ ಆ ಕಡೆ ಈ ಕಡೆ ತಪ್ಪಿ ಹೆಜ್ಜೆ ಇಟ್ಟರೆ ನೀನು ಜನರಿಂದ ಕಣ್ಣು ತಪ್ಪಿಸ್ಬೋದು, ಆದರೆ ಪಂಚಭೂತಗಳನ್ನು ಅಥವಾ ಕರ್ಮವನ್ನು ಕಣ್ಣು ತಪ್ಪಿಸಿ ನೀನೇನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಎಲ್ಲ ಸುಖವನ್ನು ಅನುಭವಿಸಿ ಭಾಳ ಮುಂದೆ ಬಂದಿದೆಯವ. ಈಗ ಸುಖಕ್ಕಿಂತ ನಿನ್ನಿಂದ 4 ಜೀವಗಳು ಅನ್ನ ತಿಂತಿದ್ದಾವೆ ಅಥವಾ ಅವುಗಳ ಬದುಕು ನಡೀತಿದೆ ಅಂದರೆ ಈ ಪುಣ್ಯ ಬಹಳ ಶ್ರೇಷ್ಠವಾದದ್ದು. ಇಂದ್ರಿಯಗಳಿಗೆ ನೀವು ಕೊಡೋ ಯಾವ ಸುಖಕ್ಕಿಂತ ಅವರಿಗೆ ಹೊಟ್ಟೆ ತುಂಬಿಸ್ತಾ ಇದೆಯಲ್ಲ, ಅದು ಬಹಳ ದೊಡ್ಡ ಸುಖ, ಅದು ಜನ್ಮ ಜನ್ಮಕ್ಕೂ ಕಾಯುತ್ತೆ. ಸೊ ನಿನ್ನ ಗಂಡನಿಂದ ಆತ ಇಲ್ಲಿಗೆ ಬರೋದು ಅಥವಾ ನೀನು ಅಲ್ಲಿಗೆ ಹೋಗೋದು ವ್ಯತ್ಯಾಸ ಏನೂ ಇಲ್ಲ. ಅಥವಾ ಆತ ಬಂದರೂ ಅಥವಾ ಆತನನ್ನು ನೀನು ಸೇರಿದ್ರು ಆತನಿಂದ ನೀನೇನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಇಷ್ಟು ಮಾತ್ರ ತಿಳ್ಕೊ. ಒಬ್ಬ ಡೈವರ್ಸ್ ಅನ್ನೋ ವಿಚಾರಕ್ಕೆ ಯಾವತ್ತೂ ಹೋಗಬೇಡಿ. ಈಗ ಹೋಗಿ ಏನಾಗಬೇಕಾಗಿದೆಯವ, ಅಲ್ಲೊಂದು ಇರಲಿ, ಸುಮ್ಮನೆ ಅದ್ರ ಪಾಡಿಗೆ ಅದು ಇರಲಿ. ಮುಂದೆಂದೋ ಕೆಟ್ಟು ಬಂದು ನಿನ್ನ ತಂದೆ ತಾಯಿ ರೀತಿಯಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಳ್ಳೋ ಕಾಲ ಬಂದ ನೋಡ್ಕೋ, ಅವತ್ತಿಗೆ ನಿನ್ನ ಮಕ್ಳಿಗೆ ಬಿಡದ. ಇವತ್ತಿಗೆ ಡೈವರ್ಸ್ ತಗೊಳ್ಬೇಡ ಒಂದು ವಿಚಾರ, ಅಂಡ್ ತಗೊಂಡ್ರು ತಗೊಳ್ಳದೆ ಹೋದ್ರು ವ್ಯತ್ಯಾಸ ಏನೂ ಇಲ್ಲ ಅನ್ನೋದು ಸ್ಪಷ್ಟ. ಓಕೆ. ಎರಡನೇದು, ಇಲ್ಲಿಂದ ನೀನು ಕೆಲಸ ಬಿಟ್ಟು ದುಡಿಮೆ ಬಿಟ್ಟು ಎಲ್ಲ ಭಗವಂತ ಏನೋ ನೆಲೆ ಉರಿಸಿದ್ದಾನೆ, ಇದನ್ನೆಲ್ಲ ಬೇರ್ ಸಮೇತ ಕಿತ್ತುಕೊಂಡು ಅಲ್ಲಿ ಹೋಗಿ ಹೇಗೆ ಒಂದು ಸಸಿಯನ್ನು ಒಂದು ಕಡೆಯಿಂದ ಕಿತ್ತು ಇನ್ನೊಂದು ಕಡೆ ಹಾಕಿದಾಗ ಆರಂಭದಲ್ಲಿ ಒಣಗಿದಂತೆ ಕಾಣುತ್ತೆ, ಬಟ್ ಕಾಲಕ್ರಮೇಣ ಅಲ್ಲೂ ಕೂಡ ಅದು ಮಚ್ಚಿಗುರುತ್ತೆ. ಆದರೆ ನೀನು ಬದುಕು ಹಂಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಇಲ್ಲಿ ಭಗವಂತ ಕೊಟ್ಟಿರೋ ಎಲ್ಲವನ್ನು ಕಿತ್ಕೊಂಡು ಅಲ್ಲೂ ಹೋಗಿ ನೆಟ್ಟರೂ ಕೂಡ ಅಲ್ಲಿ ಗೊಬ್ಬರ ನೀರೇ ಇಲ್ಲ, ಹೇಗೆ ಬೆಳೆಯುತ್ತದು? ಹಾಗಾಗಿ ಇವತ್ತಿಗೆ ನಿನಗಿದೊಂದು ಬಹಳ ದೊಡ್ಡ ಅಗ್ನಿ ಪರೀಕ್ಷೆ. ಇಲ್ಲೇ ಇರು. ಇಲ್ಲಿದ್ದಾಗ ನಿನ್ನ ಬಗ್ಗೆ ಕಳಂಕಗಳು ಬರ್ಬೋದು, ಅಪವಾದಗಳು ಬರ್ಬೋದು, 1000 ಹೇಳ್ಬೋದು.
ಆದರೆ ನಿನ್ನ ಮಕ್ಕಳು ಅಥವಾ ನಿನ್ನ ಗಂಡ ಇವರನ್ನು ಕಣ್ಣು ತಪ್ಪಿಸಿ ನೀನು ಯಾವ ಅಧರ್ಮದ ಮಾರ್ಗವನ್ನು ಹಿಡಿದಿಲ್ಲ, ಇದ್ರ ಬಗ್ಗೆ ಖಚಿತತೆ ಇದೆ ಒಂದು. ಆ್ಯಂಡ್ ಎರಡನೇದು ಡೈವರ್ಸ್ ಆ ವಿಚಾರಕ್ಕೆ ಹೋಗಲೇಬೇಡ. ಮೂರನೇದು ಇಲ್ಲಿಂದ ಅಲ್ಲಿಗೆ ಹೋಗಿ ಬದುಕುವ ಪ್ರಯತ್ನ ಬೇಡ. ಮಿಕ್ಕಿದಂತೆ ಇಲ್ಲೇ ದುಡಿಮೆ ಮಾಡು, ತಂದೆ ತಾಯಿನೇನು ನೋಡ್ಕೊ. ಈಗ ನನ್ನ ಪ್ರಕಾರ ಈಗ ಏನು ನಡೀತಾ ಇದೆಯೋ ಇದನ್ನು ಹಿಂಗೆ ನಡೆಸ್ಕೊಂಡು ಹೋಗು. ನಾನು ಅದೇ ನಿಟ್ಟಿನಲ್ಲಿ ಇದೀನಿ. ಇದೇ ಹೇಳಿದ್ರು. ಈಗ ನಿನ್ನ ಹಿರಿಯರು ಏನು ಹೇಳ್ತಾರ, ಇನ್ನೂ 100 ಸತಿ ದುಡಿಯೋದನ್ನ ಇಲ್ಲಿ ಬಂದು ದುಡ್ಕೊಂಡು ಇವ್ರ ಜೊತೆ ತಿನ್ನು. ಇಲ್ಲ, ಈಗ ನಾನೇನು ಹೇಳೋದು, ನಿನ್ನ ಹಿರಿಯರು ಯಾವ ದೃಷ್ಟಿಯಲ್ಲಿ ಹೇಳ್ತಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಕೇಳಿ ಆದಮೇಲೆ 1ನೇ ಕ್ಲಾಸ್ ಹುಡುಗ ಕೂಡ ಬೇಡವ ಹೋಗಬೇಡ, ನಿನ್ನ ಬಾಡಿಗೆ ನೀನು ಎಲ್ಲಿರು, ಬಂದರೆ ಯಾವುದೇ ರೀತಿ ತಕರಾರು ಇಲ್ದಂಗೆ ಸೇರಿಸ್ಕೊ. ನೀನು ಅಲ್ಲಿಗೆ ಹೋಗೋ ಸ್ಥಿತಿಲಿ ಈಗ ಆತ ಇಲ್ಲ. ಹೌದು ಗುರುಜಿ. ನೀನು ಯಾವಾಗ ಹೋಗ್ಬೋದಿತ್ತು ಅಂದರೆ, ನಿನ್ನ ಮಕ್ಕಳನ್ನು ಪ್ರಾಣಕ್ಕಿಂತ ಹೆಚ್ಚಿನಾಗಿ ಪ್ರೀತಿಸೋ ಗಂಡ, ಅವರ ಎಲ್ಲ ಬೇಕು ಬೇಡುಗಳನ್ನು ಪೂರೈಸುವ ಗಂಡ, ಅಥವಾ ಅವರ ಎಲ್ಲ ಧರ್ಮವಂತ ಬದುಕಿಗೆ ಅಥವಾ ಅವರ ಮಕ್ಕಳ ಯೋಗ್ಯ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದ್ದರೆ, ನಾಳೆ ಅವರೆಲ್ಲ ಸೇರಿ ನಿನ್ನ ವಿರುದ್ಧ ಮಾಡಿರುವಂತ ಮಕ್ಕಳು, ನಿನ್ನ ಕಥೆ ಏನು ಮತ್ತೆ? ಹೌದು ಗುರುಜಿ. ಇಲ್ಲಿರುವ ಅತಿ ದೊಡ್ಡ ಅಪಾಯಕಾರಿ ವಿಚಾರ ಅಂದರೆ ಮಕ್ಕಳನ್ನ ನಿನ್ನ ವಿರುದ್ಧ ಮಾಡುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಇದೆ ಗುರುಜಿ, ಇವಾಗ್ಲೂ ಇದೆ. ಹಾಗಾಗಿ ನಾನು ಹೇಳ್ತೀನಿ, ಇಲ್ಲಿ ಅಂತ ಯಾವುದಕ್ಕೂ ಅವಕಾಶ ಕೊಡುವುದು ಬೇಡ. ಭಗವಂತನ ಅನುಗ್ರಹದಿಂದ ಅಲ್ಲಿಂದ ಇಲ್ಲಿಗೆ ಬಂದು ಬದುಕು ಕಟ್ಟಿಕೊಂಡಿದ್ದೀಯಾ. ನಿನಗಿರುವ ಎಲ್ಲ ಸಾಲವನ್ನು ತೀರಿಸೋ ಶಕ್ತಿನೂ ದೇವರು ನಿನಗೆ ಕೊಟ್ಟಿದ್ದಾನೆ. ಏನೋ ಮುಂದೆ ಒಳ್ಳೆಯದಾಗುತ್ತೆ. ಮಕ್ಕಳು ಎಲ್ಲ ಕಷ್ಟ ಸುಖ ನೋಡಿ ಬೆಳೀತಾ ಇದ್ದಾರೆ, ಅವರಿಂದ ನಿನಗೆ ಒಳ್ಳೆಯದೇ ಆಗುತ್ತೆ. ಗಂಡನ ದ್ವೇಷಿಸಬೇಡ. ಯಾಕಂದರೆ ಆಯಾ ಪಾತ್ರಗಳು ಇಂಥದ್ದೇ ರೀತಿಯ ಬದುಕನ್ನು ನಡೆಸಲಿಕ್ಕೆ ಅವು ಹುಟ್ಟು ಬಂದಿರ್ತವೆ. ಅವು ಕರ್ಮ ಅವು ಕಳ್ಕೊಳ್ಬೇಕು. ಬಟ್ ಒಂದು ಹಂತಕ್ಕೆ ಯಾಕೋ ನಮಗೆ ಅವು ಅಡ್ಡ ಆಗ್ತಿದ್ದಾವೆ ಅಂದಾಗ ನಾವು ಅದನ್ನು ಬೈತಾ ಕೂತ್ಕೊಳ್ಳೋದಲ್ಲ, ಅವು ನಮ್ಮ ಪಾಡಿ ಬಿಟ್ಬಿಡ್ಬೇಕು. ಅವರೆಲ್ಲ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸೋ ಒಂದು ಕಾಲ ಬರುತ್ತಾ? ಖಂಡಿತ ಬರಲ್ಲ. ಈ ನಿನ್ನ ಚರ್ಮ ಸುಳ್ಳು ಚಪ್ಪಲಿ ಹೊಲ್ದು ಕೊಟ್ಟರು ಅವ್ರಿಗೆ ನಿನ್ನ ಬಗ್ಗೆ ಕರುಣೆ ಇರಲ್ಲ. ಯಾಕಂದರೆ ಅವರ ಜನ್ಮ ಸಂಸ್ಕಾರವೇ ಸ್ವಯಂ ಹಾಗಿರುತ್ತೆ, ಮತ್ತು ಅವರು ಬೆಳೆದ ವಾತಾವರಣವೂ ಹಾಗಿರುತ್ತೆ. ಅದನ್ನು ವ್ಯಕ್ತಿಗತವಾಗಿ ನೋಡಿದ್ರೆ ಅವನು ಕೆಟ್ಟವನು ಅಂತ ಅನ್ಬೋದು. ಆದರೆ ಆತ್ಮದ ದೃಷ್ಟಿಯಿಂದ ನೋಡಿದ್ರೆ ಅವ್ರ ಪಾಪಗಳನ್ನು ಕಳ್ಕೊಳ್ಬೇಕು. ಆದರೆ ನೀವು ಇದನ್ನು ಒಂದು ಆತ್ಮದ ದೃಷ್ಟಿಯಲ್ಲಿ ನೋಡಿದಾಗ ದ್ವೇಷ ಮಾಡ್ಲಿಕ್ಕೆ ಕಾರಣ ಇಲ್ಲ. ನಾಳೆ ಆತ ಸತ್ತ ಅಂತ ಸುದ್ದಿ ಬಂದರೂ ನೀನು ನಾಳೆ ಹೋಗಿ ಅಳ್ತೀಯ. ಯಾಕಂದ್ರೆ ಅವಾಗ ನಿನಗೆ ನೆನಪಾಗುವುದು ಆತ್ಮ. ಬದುಕಿದ್ದಾಗ ನೆನಪಾಗುವುದು ದೇಹ ಹೊತ್ಕೊಂಡು ಓಡಾಡ್ತಿದ್ದಾರಲ್ಲ ಕುಡುಕರು ಕೆಟ್ಟವರು, ನಮಗಿದೇ ಕಾಣುತ್ತಲ್ಲ. ಹಾಗಾಗಿ ಅವ್ರ ಕುರಿತು ದ್ವೇಷ ಮಾಡೋದು, ಅವ್ರ ಏನು ಬೇಡವ. ನಿನ್ನ ಹಿರಿಯರಿಗೂ ಅಷ್ಟೇ, ಅಥವಾ ನಿನ್ನ ದೊಡ್ಡಪ್ಪ ಚಿಕ್ಕಪ್ಪ ಅವ್ರು ಹೇಳೋದು ಒಳ್ಳೇದಕ್ಕಾದ್ರೂ ಈಗ ಅದು ಕಾಲ ಮಿಂಚು ಹೋಗಿದೆ. ಆದ್ರೆ ಇವಾಗ ನಾವ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ರು ಯಾರು ನಮ್ಮನ್ ಮಾತಾಡ್ಸಲ್ಲ, ನಮ್ ಜೊತೆ ಯಾರು ಇರಲ್ಲ. ಇವಾಗ ನಮ್ಮಮ್ಮ ಕೂಡ ಅವ್ರ ಕಡೆಗೆ ಆಗಿದ್ದಾರೆ. ಅಂದ್ರೆ ನಮ್ಮ ಮಾವ ಅವ್ರು ಹೇಳಿದ್ದೆ, ಹೋಗ್ಬಿಡು ಅದೇನಾಗುತ್ತೆ, ಇಲ್ಲಿ ದುಡ್ಕೊಂಡ್ ತಿನ್ನೋದನ್ನ ಅಲ್ಲೇ ದುಡ್ಕೊಂಡ್ ತಿನ್ನು, ಹೋಗ್ಬಿಡು ನಾವು ಸತ್ತೋದ್ರೆ ನಾವು ಇರ್ತೀವೋ ಸಾಯ್ತೀವೋ, ಹೋಗ್ಬಿಡು ಅಂತ ಕಂಪ್ಲೀಟ್ ಎಲ್ಲ ಅವ್ರ ಕಡೆಗೆ. ಅದ್ ಮುಗಿಸ್ಕೊಂಡ್ ಬಂದ್ಮೇಲೆ ನಮ್ಮಮ್ಮ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ರು. ಹೋಗಲ್ಲ ಅಂತ ಹಠ ಮಾಡ್ತೀಯಾ, ನನ್ ಸಂಬಂಧ ಎಲ್ಲ ಕಳ್ದಾಕ್ಬಿಟ್ಟಿದ್ಯಾ, ನನ್ ಗಂಡ ಸತ್ರೆ ನಾನ್ ಸತ್ರೆ ನಮ್ ತಲೆ ಹತ್ರ ಯಾರು ಬಂದ್ ಕುತ್ಕೋತಾರೆ, ನೀನು ನಿನ್ ಮಕ್ಳು ಏನ್ ಮಾಡಕ್ ಆಗುತ್ತೆ, ಹೊಟ್ಟೋಗ್ಬಿಡು, ಅಲ್ಲೇ ಹೋಗು, ಸಾಯ್ತೀಯಾ ಅಲ್ಲೇ ಹೋಗಿ ಸತ್ತೋಗ್ಬಿಡು, ಇಲ್ಲಿ ಇರ್ಬೇಡ. ಅವ್ರೆಲ್ಲ ಹತ್ರ ಅನ್ನಿಸ್ಕೊಳ್ಳೋದಕ್ಕಿಂತ ಹೆಣ್ಮಕ್ಳು ಈ ತರ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಇರ್ಬೇಡ, ಹೊಟ್ಟೋಗ್ಬಿಡು ಅಂತ ಆತರ ಎಲ್ಲ ಅಂದ್ಮೇಲೆ ಹೋದೆ ಗುರುಜಿ. ಆದ್ರೆ ನನ್ ಮಗನ್ ಬಾಯಲ್ಲಿ ಇದುವರೆಗೂ ಅಲ್ಲಿ ಹೋಗಿದ್ದಾಗ್ಲೂನು ಅವ್ರು ಮಾತಾಡ್ಸಿದ್ರು ಇವನ್ ಬಾಯಲ್ಲಿ ಅಪ್ಪ ಅಂತ ಬಂದೇ ಇಲ್ಲ ಗುರುಜಿ, ಬಂದೇ ಇಲ್ಲ ಅವನಿಗೆ. ಎಲ್ಲಾರು ಕೇಳಿದ್ರೆ ನನ್ ಬಾಯಲ್ಲಿ ಬರ್ತಾ ಇಲ್ಲ. ನಾನು ಏನಂತ ಹೇಳಿ, ನಮ್ಮನ್ನ ನೋಡ್ಕೊಂಡಿದ್ರೆ ನಮ್ ಜೊತೆ ಪ್ರೀತಿಯಿಂದ ನಡ್ಕೊಂಡಿದ್ರೆ ಅಲ್ವಾ ಬರ್ತಾ ಇತ್ತು. ನನ್ನ ಮಗಳಿಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ, ನನ್ ಮಗಳಿಗೆ. ಯಾಕಂದ್ರೆ ನಿನ್ ತಂದೆ ತಾಯಿ ಮನಸ್ಸು ಸ್ವಲ್ಪ ಬದಲಾಗಿದ್ಯಾ? ಬದ್ಲಾಗ್ಬಿಟ್ಟಿದೆ ಗುರುಜಿ. ಹೋಗಿಲ್ಲ ಅಂದ್ರೆ ನಾವ್ ತಪ್ಪಾಗ್ಬಿಡುತ್ತೆ. ಅವ್ರಿಗೇನಂದ್ರೆ ಇವಾಗ ಇರುತ್ತಲ್ಲ ಗುರುಜಿ, ಜನ ಹಠದಲ್ಲಿದ್ದಾರೆ, ಹಟ್ಟದಲ್ಲಿದ್ದಾರೆ, ಎಲ್ಲಾರು ಇದಾರೆ ಗುರುಜಿ, ಹೋಗ್ಲೇಬೇಕು ನೀನು. ಈಗ ನಾನು ಹೇಳೋದು, ಜನರ ಮಾತನ್ನ ಕೇಳುವ ಹಂತವನ್ನ ಮೀರಿ ನಿನ್ನ ಅನುಭವಗಳಂತೂ ನಿನಗೀಗ ಬುತ್ತಿಯಲ್ಲಿದ್ದಾವೆ. ನಿನ್ನ ಎದೆಯ ದನಿಯ ಮೇಲೆ ನೀನು ನಿರ್ಧಾರ ತಗೊಳ್ಳವ. ಈಗ ನಾನು ಹೇಳಿದ್ದು ಹೇಗೆ ಭಗವಂತ ಕೃಷ್ಣ ಅರ್ಜುನನಿಗೆ ಅಪ್ಪ ಹೇಳೋದೆಲ್ಲ ಹೇಳಿದೀನಿ, ನಿನ್ಗೆ ಯಾವ್ದು ಉತ್ತಮ ಅನ್ಸುತ್ತೆ ಅದನ್ನ ಮಾಡಪ್ಪ. ನೀವ್ ಏನ್ ಹೇಳಿದ್ರಿ ನನ್ ಮನ್ಸಲ್ಲಿ ಇರೋದು ಅದೇ ಗುರುಜಿ. ನೀವ್ ಹೇಳಿದ್ದೆ ನನ್ ಮನ್ಸಲ್ಲಿ ಇರೋದು. ಇನ್ನು ಹೋಗಿ ನಾನೇನು ಮಾಡಕ್ಕಾಗಲ್ಲ. ಅಲ್ಲಿಗೆ ಹೋಯ್ತೀನಿ ಅಂದ್ರೂ ನಾನೇ ದುಡ್ದು ನನ್ ಮಕ್ಳನ್ನ ಸಾಕ್ತೀನಿ ಅನ್ನೋದು ಮತ್ತೆ ಧೈರ್ಯ ತಗೊಂಡೆ ನಾನು ಅಲ್ಲಿಗೆ ಹೋಗ್ಬೇಕು. ಇಲ್ಲ ಅಂತ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅವ್ರನ್ನ ನಂಬಿ ಅಂತೂ ಹೆಜ್ಜೆ ಇಡಕ್ಕಾಗಲ್ಲ. ಅಂತ ಸಾಧ್ಯತೆಗಳನ್ನ ನೀನ್ ಅಲ್ಲಿ ಕಳ್ಕೊಳ್ತಿ. ಈಗ ನಾನು ಹೇಳೋದು, ಒಟ್ಟಿಮವಾಗಿ ನಿನಗಿರೋ ಅತಿ ದೊಡ್ಡ ಆಸ್ತಿ ಮಕ್ಳು.
ಮಕ್ಳು ಗುರುಜಿ. ಅವುಗಳೇ ಅಲ್ಲಿ ಸಂಸ್ಕಾರ ಇಲ್ಲದ ವಾತಾವರಣದಲ್ಲಿ ಬೆಳೆದ್ರೆ ನಿನ್ನ ಹೌದು ಎಲ್ಲ ಪ್ರಯತ್ನವು ವ್ಯರ್ಥವಾಗಿ ಹೋಗುತ್ತೆ. ಹೌದು ಗುರುಜಿ. ಹಾಗಾಗಿ ನಿನ್ನ ಹೆತ್ತವರಿಗೆ ಏನು ಹೇಳಬೇಕು ಹೇಳ್ಕೊ, ಅದರ್ವೈಸ್ ನಿನ್ನ ಮಕ್ಕಳಿಗಿಂತ ದೊಡ್ಡದು ಇಲ್ಲೇನೂ ಇಲ್ಲ. ಹೌದು ಗುರುಜಿ. ಧರ್ಮಕ್ಕೋಸ್ಕರ ನಾನು ಯಾವುದನ್ನು ಬೇಕಾದರೂ ಎದುರು ಹಾಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ನೀನು ಬದುಕಬೇಕು. ಯಾಕಂದರೆ 4 ಕಾಸು ನೀನು ಮಾಡಿ ಬೇಕಾದ್ರೆ ಗಂಡನಿಗೆ ನಾಳೆ ಆಸ್ಪತ್ರೆಗೆ ಖರ್ಚು ಮಾಡ್ಬೋದು, ಆದರೆ ನಿನಗೆ ಅವರನ್ನು ಕೇಳೋ ಸ್ಥಿತಿಯಲ್ಲಿ ನೀನಿಲ್ಲ, ಅಥವಾ ಇಲ್ಲ ಕೇಳಿದ್ರು ಗುರುಜಿ. ಕೊಡೋ ಒಳ್ಳೆ ಮನಸ್ಸು ಅವ್ರಿಗಿಲ್ಲ. ಅಲ್ಲ. ಹೌದು ಹೀಗಿರ್ಬೇಕಾದ್ರೆ ಸುಮ್ಮನೆ ಅಂದರೆ ಒಂದು ಹಂತದವರೆಗೂ ಅನಿಸುತ್ತೆ ಮರ್ಯಾದೆ ಮರ್ಯಾದೆ ಮರ್ಯಾದೆ. ಅದನ್ನು ಮೀರಿ ಈಗ ನಾನು ಏನೋ ಒಂಚೂರು ಹಸಿವಿನ ಪ್ರಥಮ ಹಂತದಲ್ಲಿ ತಡೆಯಪ್ಪ ಯಾರನ್ನು ಬೇಕು ಅವ್ರು ಹಸಿವಾಗಿದೆ ಹೌದು, ಬಟ್ ಸಿಗ್ದವ್ರನ್ನೆಲ್ಲ ನಾನು ಕೇಳೋಕ್ಕಾಗಲ್ಲ ಅನ್ಬೋದು. ತೀರಾ ಸಾಯೋ ಸ್ಥಿತಿ ಬಂದಾಗ ಅಲ್ಲಿ ಭಿಕ್ಷುಕನ್ನು ಬೇಕಾದ್ರೆ ಭಿಕ್ಷುಕಂತ ಭಿಕ್ಷೆ ಬೇಡ ಅನ್ನ ತಿನ್ಬೇಕು ನಾನು. ಹೌದು ಗುರುಜಿ. ಅಂದರೆ ಈ ಮರ್ಯಾದೆಗಳು ಸ್ವಾಭಿಮಾನಗಳು ಇವೆಲ್ಲ ಎಲ್ಲಿವರೆಗೂ ಅಂದರೆ ಒಂಚೂರು ಎಲ್ಲ ಚೆನ್ನಾಗಿ ನಡೀತಿರೋವರೆಗೂ. ಎಲ್ಲ ಕೆಟ್ಟ ಮೇಲೆ ಪ್ರಾಣ ಉಳಿಸ್ಕೊಳ್ಬೇಕವ. ಹೌದು ಗುರುಜಿ. ಮರ್ಯಾದೆ ಅದು ನಿನ್ನ ಬದುಕನ್ನು ಇಂಥ ವಿಚಾರಗಳಿಗೆ ಇಂಥ ಮನೆತನ ಕೊಟ್ಟು ಅಲ್ಲಿಂದಲೂ ನಿನಗೆ ಇದನ್ನು ಮಾಡಿಕೊಂಡೇ ಬಂದಿದ್ದಾರೆ. ಆಯಿತು, ಏನೋ ಅವತ್ತಿಗೆ ಗೊತ್ತಾಗಲಿಲ್ಲ ಸರಿ, ಬಟ್ ಇಷ್ಟಾದ ಮೇಲೂ ಕೂಡ ನೀನೇನು ಕೆಟ್ಟ ದಾರಿ ಹಿಡಿದಿಲ್ಲ, ನೀನೇನು ಇನ್ನೊಬ್ಬನ ಜೊತೆ ಕುಂತಿಲ್ಲ ನಿಂತಿಲ್ಲ ಮಲಗಿಲ್ಲ. ಆತ ದುಡ್ದು ಹಾಕೋನಾಗಿದ್ದರೆ, ಆತ ಚೆನ್ನಾಗೆಲ್ಲ ವ್ಯವಸ್ಥೆ ಮಾಡೋನಾಗಿದ್ದರೆ ಇಲ್ಲಿವರೆಗೂ 2 ಸತಿ ಹೋಗಿದ್ದಾಯಿತು, ಅಥವಾ 2 ಸತಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾಯಿತು. ಆತ ಮಾಡಿಲ್ಲ ಅಂದಾಗ ಆ ಮಕ್ಕಳಿಗೆ ನಾನು ಅಲ್ಲಿ ಉಸಿರುಗಡಿಸೋ ವಾತಾವರಣದಲ್ಲಿ ಬೆಳೆಸಬಾರ್ದು. ಅಲ್ಲಿ ಯಾರು ಚೆನ್ನಾಗಿ ಮಾತಾಡ್ಸೋರಿಲ್ಲ. ಹೌದು ಗುರುಜಿ. ಅವ್ರ ಭಾಷೆ ಚೆನ್ನಾಗಿಲ್ಲ, ನನ್ ಮಕ್ಳಿಗೆ ಕೆಟ್ಟ ಮಾತ್ ಅನ್ನೋದೇ ನಾನು ಹೇಳ್ಕೊಟ್ಟಿಲ್ಲ. ಆತರ ಇರುವಾಗ ಅವ್ರ ಭಾಷೆಗಳು ಚೆನ್ನಾಗಿಲ್ಲ, ನನಗ್ ಭಯ ಆಗುತ್ತೆ. ಯಾವ ತರ ಕೆಟ್ಟ ಮಾತ್ ಕಲ್ತ್ಬಿಡ್ತಾರೆ, ಕೆಟ್ಟ ಬುದ್ಧಿ ಕಲ್ತ್ಬಿಡ್ತಾರೆ. ಅವ್ರು ಒಳ್ಳೆ ಸಂಸ್ಕಾರ ಬಿಟ್ಟು ಮುಂದೆ ನಡೆದ್ಬಿಟ್ರೆ ಅದೆಲ್ಲ ನನಗ್ ಭಯ ಇದೆ ಗುರುಜಿ. ದುಡ್ಕೊಂಡೇ ತಿಂದ್ರು ಅಷ್ಟೆಲ್ಲ ನಾವು ಕೊಟ್ಟಿದೀವಿ ಅಂದಾಗ ಅದನ್ನೆಲ್ಲ ಕಳ್ಕೊಬಾರ್ದಲ್ವಾ ಗುರುಜಿ? ಆಯ್ತಪ್ಪ, ನಾನು ಅದನ್ನೇ ಹೇಳೋದು. ಇಲ್ಲಿ ಏನು ಭಗವಂತ ನಿನಗೊಂದು ನೆಲೆ ಕೊಟ್ಟಿದ್ದಾನೆ, ಎಲ್ಲ ರೀತಿಯ ಉದ್ಧಾರ ಇಲ್ಲಿಂದಲೇ ಆಗುತ್ತೆ. ನೀನು ಇಲ್ಲೇ ನಿನ್ನ ಜೀವನ ಮಾಡ್ಕೊಂಡು ಹೋಗು. ನಿನ್ನ ಹಿರಿಯರು ಯಾರು ಏನೇ ಹೇಳಿದ್ರು ಕೂಡ ಇಲ್ಲ, ನಿಮ್ಮ ಮಾತಿಗೆ ನಾನು ಗೌರವ ಕೊಟ್ಟೇ ಕೊಡ್ತೀನಿ. ಆದರೆ ಇವತ್ತು ನಾನು ಈತನೊಂದಿಗೆ ಇದ್ದು ಬದುಕಿರೋಳಾಗಿ, ತುಂಬ ಅವಕಾಶಗಳು ಕೊಟ್ಟಿರೋಳಾಗಿ, ದಯವಿಟ್ಟು ನನ್ನನ್ನು ಕಿತ್ತುಕೊಳ್ಬೇಡಿ ಅಂತ ನೀನೇ ಕೈ ಮುಗಿದು ಕೇಳಿಕೊಂಡು ಅವ್ರನ್ನ ಸುಮ್ಮನೆ ಮಾಡಬೇಕು. ಅದನ್ನು ಬಿಟ್ಟು ನೀನು ಹಾಗೇನಾದರೂ ಹೋದರೆ ನಿನ್ನ ಮಕ್ಕಳಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ನೀನು ಮುಂದೆ ನೋಡ್ತೀಯ. ಮತ್ತು ದುಡಿಮೆಯಲ್ಲೂ ನೀನು ಎಲ್ಲ ರೀತಿಯಲ್ಲೂ ಮೊದಲು ಯಾವ ಸ್ಥಿತಿಲಿದ್ದೋ ಅದೇ ಸ್ಥಿತಿಗೆ ವಾಪಸ್ ಹೊಂಟೋಯ್ತೀಯ. ಈ ಸತ್ಯ ನಿನಗೆ ತಿಳಿದಿರಲಿ. ಇದೆಲ್ಲ ಮೀರಿದಾಗ ನಿನಗೆ ಅವ್ರಿವ್ರ ಮಾತು ಅಥವಾ ನಿನ್ನವ್ರ ಮಾತುಗಳು, ನಮ್ಮ ಮಾತು ಕೇಳಲಿಲ್ಲ, ಹಿಂಗೆ ಮಾಡ್ಬಿಟ್ಲ ಹಂಗೆ ಬರ್ತವವ. ತಡಿ, ಕೆಟ್ಟಾಗಿ ಯಾರೂ ಬರಲ್ಲ. ಎಲ್ಲ ಕೆಟ್ಟ ನಿಂತ್ಕೊಳ್ತೀಯಲ್ಲ, ಅವಾಗ ಯಾರು ಬರಲ್ಲ. ಬಂದಿಲ್ಲ ಗುರುಜಿ, ತುಂಬಾ ಅನುಭವಿಸಿದೀನಿ ಆ ತರ ಸಿಚುವೇಶನ್. ಅವರೆಲ್ಲರನ್ನ ಗೌರವಿಸು, ಅವರೆಲ್ಲರನ್ನ ಆಯ್ತು ಕೊಡೋ ಸಮಯದಲ್ಲಿ ಗೌರವ ಕೊಟ್ಟು ಆಯ್ತು, ಮುಂದೆಯೂ ಕೊಡು. ಬಟ್ ಇಲ್ಲಿ ಮಕ್ಕಳು ಈ ಹಂತಕ್ಕೆ ಬಂದು ನಿಂತ ಮೇಲೆ 4 ಕೈ ನಡೆಯೋ ಸಮಯದಲ್ಲಿ ಕೈ ಕಟ್ಟಾಕಿದ್ರೆ ಹೆಂಗೆ ನಿನ್ ಕತೆ? ಮತ್ತೆ ಹೌದು ಗುರುಜಿ, ಬೇಡ, ಅದೆಲ್ಲ ನಡೀತವೆ. ಇವೆಲ್ಲ ನಿನಗೆ ಪರೀಕ್ಷೆ. ಸ್ವಲ್ಪ ಗಟ್ಟಿಯಾಗಿ ನಿಲ್ಲು, ಅವ್ರಿಗೇನು ಉತ್ತರ ಕೊಡೋಕೆ ಹೋಗ್ಬೇಡ. ಇಲ್ಲೇ ಇದ್ದುಕೊಂಡು ನಿನ್ನ ಕೆಲಸ ಮುಂದುವರಿಸ್ಕೊಂಡು ಧರ್ಮದ ದಾರಿಯಲ್ಲಿ ಬದುಕವ. ನಿನ್ನ ಮಕ್ಕಳನ್ನು ಓದಿಸ್ತಾ ಇದೆಯಾ, ಓದಿಸು, ಅವ್ರಿಗೆ ಒಳ್ಳೇದು ಹೇಳಿಕೊಡು. ಒಂದು ವೇಳೆ ಆ ಕಡೆಯಿಂದ ಆ ವ್ಯಕ್ತಿ ಅಲ್ಲೆಲ್ಲೋ ಯಾವತ್ತೋ ಕೆಟ್ಟ ನಿನ್ನ ಮನೆಗೆ ಬಂದರೆ ಚೆನ್ನಾಗಿ ನೋಡ್ಕೊ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಜೀವನ ಮಾಡು. ನನ್ನ ತಲೆಯಲ್ಲಿ ದೊಡ್ಡ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ನೀವು. ನಾನು ಅವಾಗ ಒಂದ್ಸರಿ ಇದು ತುಂಬಾ ಜೋರ್ ಗಲಾಟೆ ಆದಾಗ ನಿಮ್ ಕಾಲ್ ಟ್ರೈ ಮಾಡಿದೆ, ಸಿಕ್ಕಿಲ್ಲ. ವಾಟ್ಸಪ್ ಅಲ್ಲೆಲ್ಲ ಮೆಸೇಜ್ ಹಾಕಿದ್ದೆ. ಅದಾದ್ಮೇಲೆ ಅವ್ರ ಫೋನ್ ಕಿತ್ತಿಕೊಂಡ್ಬಿಟ್ರು, ನಮ್ಗೆ ಲೈನ್ ಕಾಂಟ್ಯಾಕ್ಟ್ ಎಲ್ಲ ಏನು ಸಿಕ್ಕಿಲ್ಲ. ಅವಾಗಂತೂ ತುಂಬಾ ಸೂಸೈಡ್ ಅಟೆಂಪ್ಟ್ ಮಾಡಿ ನಿಮ್ಗೆ ಕಾಲ್ ಮಾಡಿದ್ದೆ ನಾನು. ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇವಾಗ ತಲೆಯಲ್ಲಿ ದೊಡ್ಡ ಭಾರ ಇಳಿಸಿದ್ದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇರ್ಲವ, ಇವತ್ತಿನ ಈ ನಿನ್ನ ನಿರ್ಧಾರ ಅಥವಾ ಇವತ್ತು ನೀನು ಇದು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಅವರೆಲ್ಲರಿಗೂ ಮುಂದೊಂದು ದಿವಸ ತಮ್ಮ ತಪ್ಪಿನ ಅರಿವಾಗಿ ನಿನ್ನ ಈ ನಿರ್ಧಾರವನ್ನ ಗೌರವಿಸ್ತಾರೆ. ಕಾರಣ ಇದರಿಂದ ನೀನು ಗೆದ್ದಿರ್ತೀಯ, ಆಯ್ತಾ? ಆದರೆ ನಿನ್ನ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಲ್ಲದ ರೀತಿ ನಿನ್ನನ್ನು ದೇವರು ಇಂಥವ್ರ ಮೂಲಕ ಪರೀಕ್ಷೆ ಕೂಡ ಮಾಡ್ತಾನೆ, ಆಯ್ತಾ? ಹಾಗಾಗಿ ಒಂದು ಹಂತದವರೆಗೂ ಅವರಿವರು ಸಲಹೆಗಳನ್ನು ಕೇಳಬೇಕು. ಒಂದು ಹಂತ ಆದಮೇಲೆ ನಿನ್ನ ಎದೆಯ ಅನುಭವಗಳು, ನಿನ್ನ ಹೃದಯದ ಭಾವನೆಗಳು, ನೀನು ಅನುಭವಿಸಿರೋ ಕಷ್ಟಗಳು, ಯಾಕಂದರೆ ಈ ವ್ಯಕ್ತಿಯ ಬಗ್ಗೆ ಅಲ್ಲಿ ಕೂತ್ ನ್ಯಾಯ ಹೇಳೋರಿಗಿಂತ ಜೊತೆ ಬದುಕಿದ ನಿನಗೆ 100ರಷ್ಟು ಗೊತ್ತು.
ಹೌದು ಗುರುಜಿ. ಅದನ್ನಿಟ್ಟುಕೊಂಡು ಆ, ನೀನು ಬೇರೆಯವರನ್ನ ಹೇಗೆ ಕೇಳಲಿಕ್ಕೆ ಸಾಧ್ಯ? ಆಯ್ತವ, ಇಷ್ಟೆಲ್ಲ ಆದಮೇಲೂ ನೀನು ಇಲ್ಲೇ ನೆಲೆ ಊರು, ಇವರು ಮುಂದೆ ಬದುಕಿ ತೋರಿಸು, ಜೀವನವನ್ನು ಪ್ರೀತಿಸು, ಸಾಯೋದ್ರ ಬಗ್ಗೆ ಯೋಚನೆ ಮಾಡಲೇಬೇಡ. ಪರವಾಗಿಲ್ಲ, ನಾನು ನನ್ನ ಮಕ್ಕಳು ಒಂದಿಷ್ಟು ತಿರುಪೇ ಬೇಡ್ಕೊಂಡು ತಿಂದರೂ ಪರವಾಗಿಲ್ಲ, ನನಗೆ ಮಕ್ಕಳು, ಮಕ್ಕಳಿಗೆ ನಾನು. ಇದೇ ನಿನ್ನ ನಿಜವಾದ ಸುಖದ ಹಾದಿ, ನೆಮ್ಮದಿಯ ಹಾದಿ, ಇದೇ ನಿನ್ನ ಅಂತಿಮ ಸ್ಥಿತಿ. ಇದನ್ನು ಮೀರಿ ಇನ್ನೆಲ್ಲರೂ ಬಂದು ನಿನ್ನತ್ರ ಸೇರ್ಕೊಂಡು ಉಪಕಾರ ಪಡ್ಕೊಳ್ಳಿ, ಆದರೆ ನೀನು ಇನ್ನೊಬ್ರು ಕಾಲು ಕಸಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಆಸೆ. ಆಯ್ತಾ? ಅಷ್ಟು ಮಾಡಿಕೊಂಡು ಇರ್ತೀಯವ. ಇದೇ ಮಕ್ಕಳು ನಿನಗೆ ವರ ಆಗ್ತಾರೆ, ಇದೇ ನಿನ್ನ ದುಡಿಮೆ ನಿನ್ನನ್ನು ಇನ್ನೂ ಶಕ್ತಿ ಕೊಡುತ್ತೆ, ಇದೇ ನೀನು ನಿನ್ನನ್ನು ಅನುಮಾನಿಸಿದ, ನಿನ್ನ ಬಗ್ಗೆ ಸಂಬಂಧ ಕಡಿದುಕೊಳ್ಳೋ ಮಾತನಾಡೋ ನಿನ್ನ ಸಂಬಂಧಿಕರಿಗೆಲ್ಲ ಕಷ್ಟ ಕಾಲಕ್ಕೆ ನೀನೇ ನೆರವಾಗುವಂತಹ ಕಾಲ ಬರ್ತವೆ. ಆ ಶಕ್ತಿ ನೀನು ಎಲ್ಲಿದ್ದೇ ಪಡ್ಕೊಳ್ತೀಯ. ಮುಂದುವರಿಸು, ಒಳ್ಳೆಯದಾಗಲಿ. ನೀನು ಕೆಲಸ ಮಾಡೋ ಜಾಗ ಅಥವಾ ಬೇರೆ ಬೇರೆ ಕಡೆ ಹೋದಾಗ ನಿನ್ನನ್ನು ಕೆಡಿಸುವ, ನಿನ್ನನ್ನು ದಾರಿ ತಪ್ಪಿಸುವ, ಸುಖದ ಆಸೆ ತೋರಿಸುವ 1000 ವಿಚಾರಗಳು ಕಣ್ಮುಂದೆ ಬರ್ತವೆ. ಆಗಲೆಲ್ಲ ಈ ನಿನ್ನ ಸೋಲಿಗಾಗಿ ಕಾಯ್ತಾ ಇರೋರ ಮುಂದೆ ಬೀಳಬಾರ್ದು ನೀನು. ಆಯಿತಾ? ಒಂದು ಚಿಕ್ಕ ವಿಚಾರ ಕೂಡ, ಎಲ್ಲವೂ ಅಷ್ಟೇ ಮೇಲ್ನೋಟದಲ್ಲಿ ಸುಖದ ವೇಷವನ್ನು ತೊಟ್ಟು ನಿನ್ನನ್ನು ಅವನತಿಯೆಡೆಗೆ ಕರ್ಕೊಂಡು ಹೋಗಲಿಕ್ಕೆ ಪರೀಕ್ಷೆಗಳು ಬರ್ತವೆ. ಆಗ ಇಂದ್ರಿಯ ಸುಖಗಳು, ಬೇರೆ ಬೇರೆ ಯಾವುದೇ ರೀತಿಯ ಸುಖದ ಆಸೆಗಳು, ನಿನ್ನ ಜೊತೆ ಕೆಲಸ ಮಾಡ್ತಿರೋ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ ಇರ್ಬೋದು. ಆದರೆ ನಿನಗೆ ಒಂದು ಗೊತ್ತು, ಗುರಿ, ನಿನಗೊಂದು ಹಿನ್ನೆಲೆ, ನಿನಗೊಂದು ಹಠ ಸ್ವಭಾವ, ನಿನ್ನ ಬೀಳುವಿಕೆಗಾಗಿ ಕಾಯ್ತಾ ಇರೋ ಜನ ಎಲ್ಲವೂ ತಲೆಯಲ್ಲಿ ಇರಬೇಕು ನಿನಗೆ. ಒಂದು ಹಣವನ್ನು ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೊಂಡು ಚೆನ್ನಾಗಿ ಉಣ್ತಾ ತಿಂತ ಒಳ್ಳೆ ರೀತಿಯಲ್ಲಿ ಬದುಕು. ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡಿ ಹೇಳು, ಇಲ್ಲ ನನಗೆ ಇಲ್ಲಿ ಕೆಲಸ ಇದೆ, ಇದು ಮಾಡ್ತಾ ಇದ್ದೀನಿ, ಸುಮ್ಮನೆ ನೀವು ಹಠ ಮಾಡಬೇಡಿ ಅಂದುಕೊಂಡು ನಿನ್ನ ಮಕ್ಕಳ ಹಿತಕ್ಕೋಸ್ಕರ ನೀನು ಯಾರಿಗಾಸ್ಕರೂ 1-2 ಮಾತು ರೇಗುದ್ರು ಅದರಲ್ಲಿ ತಪ್ಪಿಲ್ಲ. ಆಯ್ತಾ? ಒಳ್ಳೇದಾಗ್ಲವ, ಶುಭವಾಗ್ಲಿ. ಥ್ಯಾಂಕ್ ಯು ಗುರುಜಿ. ಒಳ್ಳೇದಾಗ್ಲಿ. ಹಾ ಗೋವಿಂದ. ನೋಡಿ ಪಾಪ ಆ ಹೆಣ್ಮಗಳು ಈಗ ಆ ಕಡೆ ಆ ವ್ಯಕ್ತಿಯಲ್ಲಿ ಏನೇನು ದೋಷ ಇದೆಯೋ ಅಥವಾ ಅವ್ರದ್ದು ಇನ್ನೂ ಏನೇನು ಒಳ್ಳೆ ಗುಣ ಇದೆಯೋ ಗೊತ್ತಿಲ್ಲ. ಬಟ್ ಅದರ್ವೈಸ್ ಒಂದು ಹೆಣ್ಮಗಳಾಗಿ ಈಕೆ ಈ ಎಲ್ಲ ಕಷ್ಟಗಳನ್ನು ಎದುರಿಸಿ ಇವತ್ತು ನಿಂತಿದ್ದಾರೆ. ನೋಡಿ, ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಸಾಯ್ತೀನಿ ಅನ್ನೋ ಹೆಣ್ಮಕ್ಳು, ಇವ್ರ ಬಗ್ಗೆ ಗಮನ ಕೊಡಿ ಸ್ವಲ್ಪ. ಈ ಕತೆ ಕೇಳಾದ್ಮೇಲೆ ನಮಗನ್ನಿಸ್ಬೇಕಾಗಿರೋದು, ಒಂದು ಮನೆ ಹೆಣ್ಮಕ್ಳಿಗೆ ಚೆನ್ನಾಗಿ ಸ್ವಲ್ಪ ಎಜುಕೇಷನ್ ಕೊಡಬೇಕು. ಮಿನಿಮಮ್ ಒಂದು 18, 20, 22, 23ವರೆಗೂ ಅವರಿಗೆ ದುಡಿಯೋಕೆ ಅವಕಾಶ ಕೊಡಬೇಕು. ಹಂಗೂ ನೀವು ಒಂದು 18, 17, 18ಕ್ಕೆ ಮದುವೆ, 19ಕ್ಕೆ ಮಾಡ್ತೀರಾ ಅಂದರೂ ಕೂಡ ಯೋಗ್ಯ ಮನೆತನ ಕೊಡಬೇಕು. ಅವನು ಬಡವಾದರೂ ಪರವಾಗಿಲ್ಲ, ಕಷ್ಟಪಟ್ಟು ದುಡ್ಕೊಂಡು ತಿಂತಾ ಇದ್ರೆ ಸಾಕು. ನನಗೆ ಆಶ್ಚರ್ಯ ಅನಿಸುತ್ತೆ, ಸುಳ್ಳು ಹೇಳಿ ನಮ್ಗೆ ಅಂಥ ಆಸ್ತಿ ಇದೆ, ಇಂಥ ಆಸ್ತಿ ಇದೆ ಅಲ್ಲ, ನನಗೆ ಏನಾದರೂ ಒಂದು ಚಿಕ್ಕದಾಗಿ ಮಿಸ್ಸಾಗಿ ಸುಳ್ಳು ಹೇಳಿದ್ರು ಕೂಡ ಒಂದು ಭಯ ಕಾಡ್ತಾ ಇರುತ್ತೆ. ಅಯ್ಯೋ ಎಂಥ ಮಾತು ಹೇಳ್ಬಿಟ್ನಪ್ಪ ನಾವು ಅಂತ. ಒಂದು ಇಡೀ ಆಸ್ತಿನ ಅದು ಹೆಂಗೆ ಸುಳ್ಳು ಹೇಳ್ತಾರೆ ಅಂತ. ಯಪ್ಪ ಎಂಥ ಕಾಲ. ಎಚ್ಚರವಾಗಿರಿ. ಹೆಣ್ಮಕ್ಳು ಎಚ್ಚೆತ್ಕೊಳ್ಳಿ. ಕಾಲೇಜು ಸ್ಕೂಲ್ ಟೈಮಲ್ಲೇ ಲವ್ ಅದು ಇದು ಅಂತ ಹೋಗಿ ತಪ್ಪು ಜೀವನ ಹಾಳು ಮಾಡ್ಕೊಂಬೇಡಿ. ಜೀವನ ಒಳ್ಳೆ ರೀತಿಯಲ್ಲಿ ಕಟ್ಕೊಳ್ಳಿ. ಸಜ್ಜನರ ಸಹವಾಸ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ. ಶುಭವಾಗ್ಲವಾ, ನಿನ್ನ ಗಂಡನಿಗೂ ಒಳ್ಳೇದಾಗಲಿ. ಏನೋ ಕೆಟ್ಟ ಕಾಲಗಳು ನಡೀತಾ ಇರ್ತವೆ, ಏನೂ ಮಾಡಲಿಕ್ಕಾಗಲ್ಲ. ಬಟ್ ನೀವು, ನಿನ್ನ ಮಕ್ಕಳು, ನಿನ್ನ ಹೆತ್ತವರನ್ನು ಕಾಪಾಡಿಕೊಳ್ಳೋದು ನಿನ್ನ ಜವಾಬ್ದಾರಿ. ಒಳ್ಳೇದಾಗಲಿ. ಈಗ ಮುಂದಿನ ಕರೆ ತಗೊಳ್ಳೋಣ. ನಮಸ್ತೆ. ಹಲೋ. ಅಯ್ಯೋ ದೇವ್ರೆ, ನಮ್ಮ ಕಾರ್ಯಕ್ರಮ ನನಗೆ ಕೇಳಿಸ್ತಾವ್ರವ್ರು. ಆಯ್ತು, ಈಗ ಮುಂದಿನ ಕರೆ ತಗೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀವಿ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಮ್ದು ಬಿಜಾಪುರ. ಬಿಜಾಪುರ? ಹೌದು ಸರ್. ಏನ್ ಮಾಡ್ಕೊಂಡಿರೋದು?
ಏನಿಲ್ಲ ಸರ್, ಕೂಲಿ ಮಾಡ್ತೀವಿ, ಜೊತೆಗೆ ಸ್ವಲ್ಪ ನಮ್ದು 1-2 ಎಕರೆ ಹೊಲ ಇದೆ ಸರ್. ಹ್ಮ್ 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 ಹೊಲದಲ್ಲಿ ಕೆಲಸ ಮಾಡ್ಕೊಂತ ಹಂಗೆ ಮತ್ತೆ ಬೇರೆ ಕೆಲಸ, ಕೂಲಿ ಕೆಲಸ ಮಾಡ್ತೀವಿ ಸರ್. ಆಗ್ಲಿ, ಬಹಳ ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ಸುಮಾರು 4 ವರ್ಷ ಆಯ್ತು ಸರ್ ನಾನು ನೋಡಕಂತ. 4 ವರ್ಷ? ಹೌದು. ಎಷ್ಟು ವರ್ಷ ನಿಮಗೆ? ನನಗೆ ಈಗ 31 ಸರ್. 31 ವರ್ಷ. ಹೌದು ಸರ್. ಆಗ್ಲಿ, ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಊಟ ಆಯ್ತು ಸರ್, ನಿಮ್ದು ಊಟ ಆಯ್ತಾ? ಓ, ಆಯ್ತು ಸರ್. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಂಚ್ಕೊಳ್ದೆ ಸರ್ ಸ್ವಲ್ಪ. ಹೇಳಪ್ಪ. ಸರ್ ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ ಇರೋದು. ಇಬ್ರು ಅಕ್ಕಂದಿರಿದಾರ, ಓಕೆ. ಅವ್ರು ಮಾಡಿಕೊಟ್ಟಿದೀವಿ. ಹ್ಮ್ ನನ್ಗೆ 2020ರಲ್ಲಿ ಮದುವೆ ಆಗಿತ್ತು ಸರ್. 2020? 2020ರಲ್ಲಿ ಮದುವೆ ಆಗಿದೆ. ನನಗೆ 3 ಜನ ಮಕ್ಕಳಿದ್ದಾರೆ ಸರ್. ಅಂದ್ರೆ ನಿಮ್ಮ 26-25 ವಯಸ್ಸಲ್ಲಿ ಮದುವೆ ಆಯಿತು? ಎಸ್, ಕರೆಕ್ಟ್. ಈಗ 3 ಜನ ಮಕ್ಕಳಿದ್ದಾರೆ? ಹಾ, 3 ಜನ ಮಕ್ಕಳಿದ್ದಾರೆ ಸರ್. ನನಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಏನು ಓದಿದ್ದೀರಾ ನೀವು? ಸರ್ ನಮ್ದು ಡಿಗ್ರಿ ಮುಗಿದಿದೆ ಸರ್ 2015ರಲ್ಲಿ. 26 ವಯಸ್ಸಿಗೆ ಮನೇಲಿ ನೋಡಿ ಮದುವೆ ಮಾಡಿದ್ರಾ? ಹಾ ಸರ್, ಮನೇಲಿ ನೋಡಿ ಮದುವೆ ಮಾಡಿದ್ರು. ಮತ್ತೆ ನಮ್ಮ ಅತ್ತೆ ಮಗಳು ಸರ್, ಅಂದರೆ ನಿಮ್ಮ ಅಪ್ಪನ ತಂಗಿ ಮಗಳು. ಓಕೆ. ಹೇಳಿ. ಮನೆಯಲ್ಲಿ ಮದುವೆ ಮಾಡಿ ಸರ್, ಎಲ್ಲ ಮಾತುಕತೆ ಮಾಡ್ಕೊಂಡು. ಇವಾಗ ಒಂದು ಚಿಂತೆ ಆಗ್ಬಿಟ್ಟು ಸರ್. ಏನ್ ಚಿಂತೆ ಆಗಿತ್ತು ಅಂದ್ರ, ನನಗೆ 3 ಜನ ಹೆಣ್ಮಕ್ಳಿದಾರೆ, ಬಟ್ ನಾನು ಇರೋದು ತಂದೆ ತಾಯಿ ಒಬ್ಬನೇ ಮಗ. 3 ಹೆಣ್ಮಕ್ಳು ಆಗ್ಬಿಟ್ಟಿದೆ ಸರ್ ನನಗೀಗ. ಅಂದ್ರೆ ನಮ್ಮ ಅಪ್ಪರು ಇರೋ ಒಬ್ಬ ಮಗ ಅದಲ್ಲ, 3 ಹೆಣ್ಮಕ್ಳು ಆದ್ರಲ್ಲ, ಇವನಿಗೆ ಗಂಡು ಮಕ್ಳು ಸಂತಾನ ಐತು ಇಲ್ಲ ಅಂತಂದ್ ಅವ್ರಿಗೆ ಸ್ವಲ್ಪ ಚಿಂತೆ ಆಗಿದೆ ಸರ್. ಅವ್ರಿಗೆ ಗಂಡು ಮಕ್ಳಾಗಿಲ್ಲ ಅಂತ ಚಿಂತೆ? ಹಾ ಸರ್, ಯಾಕಂದ್ರೆ ಇರೋ ಒಬ್ಬನೇ ಮಗ ಇವನು. ಚಿಂತೆ ಅವ್ರಿಗೂ ನಿಮ್ಗೂ? ಅವ್ರಿಗೇನು ಆಯ್ತು ಸರ್, ನನ್ನ ಹೆಂಡತಿಗೂ ಆಯ್ತು ಸರ್ ಅದು. ನಿಮ್ಮ ಹೆಂಡತಿಗೂ ಹೋಯ್ತಾ? ಹಾ. ಗಂಡು ಮಕ್ಳಾಗಿಲ್ಲ ಅಂತ? ಗಂಡು ಮಕ್ಳು ಆಗ್ಲಿಲ್ಲಲ್ಲ, ಒಬ್ನೇ ಮಗ ಇದಾನ. ಅವ್ನಿಗೆ 2 ಗಂಡು ಆಗಿದ್ರೆ ಚೆನ್ನಾಗಿರ್ತಿತ್ತು. 3 ಹೆಣ್ಮಕ್ಳು. ಹಾ ರೀ, 3 ಹೆಣ್ಮಕ್ಳು ಆದ್ರಲ್ಲ. 3 ಹೆಣ್ಣು ಮಕ್ಳಾಗಿರೋದು ಇದೇ ತರ? ಹಾ ಸರ್. ಗಂಡಾಗ್ಲಿ ಅಂತ? ಹೌದು ಸರ್, ಹೌದು. ಯಾಕೆ ಗಂಡು ಅಂತ ಅವ್ರು ಆಸೆ ಪಡೋದು? ಅಂದ್ರೆ ಈಗ ನಾನು ಒಬ್ನೇ ಮಗಲ್ಲ ಸರ, ಅಂದ್ರೆ ಸಂತಾನ ಬೆಳೆಸ್ಬೇಕಂತಂದ್ ಇವ್ನಿಗೊಂದ್ 2 ಗಂಡ ಆದ್ರೆ ಚೆನ್ನಾಗಿರ್ತೈತಿ. ಈ ಹೆಣ್ಣು ಅನ್ನೋದು ಸಂತಾನವೇ, ಸಂತಾನ ಅಲ್ಲ, ವಂಶ ಬೆಳೆಸ್ಬೇಕು ಅಂತ. ಹೌದೌದು ಸರ್, ಹೌದೌದು. ಎಸ್. ವಂಶಕ್ಕೆ ಉದ್ಧಾರಕ್ಕೆ ಒಬ್ಬ ಪುರುಷ ಬೇಕು ಅಂತ. ಹೌದೌದು ಸರ್. ಈಗ ನಾನೇನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಸುಮ್ ಆಪರೇಷನ್ ಮಾಡ್ಸಿಲ್ವೋ ಅಥವಾ ಏನು ಮುಂದುವರಿಬೇಕು ಅಂತ ಅರ್ಥ ಆಗ್ತಿಲ್ಲ ಸರ್ ನನ್ಗೆ. ಈಗ ನೀವ್ ಮಾಡೋದು ಕೂಲಿ ಕೆಲಸ? ಹಾ, ಕೂಲಿ ಕೆಲಸ ಸರ್. ಮತ್ತೆ 1-2 ಎಕರೆ ಹೊಲ ಇದೆ ಸರ್ ನಮ್ದು. ಹೊಲದಲ್ಲಿ ಏನ್ ಬೆಳಿತೀರಾ? ಮೆಕ್ಕೆಜೋಳ, ಉಳ್ಳಾಗಡ್ಡಿ ಬೆಳಿತೀನಿ ಸರ್ ನಾನು. ಎಂತದು? ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಈರುಳ್ಳಿ? ಹಾ ಎಸ್, ಈರುಳ್ಳಿ. ಓ, ಈರುಳ್ಳಿಗೆ ಉಳ್ಳಾಗಡ್ಡಿ ಅಂತಾರ? ಹೌದು ಸರ್. ಓ, ನಿಮ್ದು ಉತ್ತರ ಕರ್ನಾಟಕ? ಹೌದು ಸರ್. ಎಷ್ಟೋ ಜನ ಹೆಸರು ಕೂಡ ವೀರೇಶ್ ಉಳ್ಳಾಗಡ್ಡಿ ಹಿಂಗೆ ಇಟ್ಕೊಂಡಿರ್ತಾರ. ಹೌದು ಸರ್, ಇಟ್ಕೊಂತಾರೆ. ನಮ್ ಫ್ರೆಂಡ್ ಅದನ್ ಸರ್, ಚನ್ನಬಸಪ್ಪ ಉಳ್ಳಾಗಡ್ಡಿ ಅಂತಂದು. ಅಂದ್ರೆ ಈರುಳ್ಳಿ ಅಂತ ಗೊತ್ತಿದ್ದೇ ಇಕ್ಕತ್ತಾರ ಅಥವಾ ಅದು ಬೇರೆನಾ? ಅದು ಬೇರೆನಾ? ಅಂದ್ರೆ ಈರುಳ್ಳಿ ಅಂತ ಇಟ್ಕೊಳ್ಳಿ ಸರ್. ಈರುಳ್ಳಿ ಅಥವಾ ಉಳ್ಳಾಗಡ್ಡಿ 2 ಸೇಮೆ. ಬಟ್ ನಮ್ ಕಡೆ ಉಳ್ಳಾಗಡ್ಡಿ ಜಾಸ್ತಿ ಕರೀತಾರೆ ಸರ್, ಉಳ್ಳಾಗಡ್ಡಿ ಅಂತಂದು. ಈರುಳ್ಳಿ ಅಂತ ಕರೆಯಲ್ಲ. ಓಕೆ, ಅದೊಂದು ಮನೆತನದ ಹೆಸರಾಗಿರುತ್ತಾ ಕೆಲವೊಮ್ಮೆ? ಹೌದು ಸರ್, ಹೌದು ಸರ್, ಹೌದು. ಓಕೆ, ಆಗ್ಲಿ. ನನ್ನ ಸ್ನೇಹಿತನದು ಸರ್ನೇಮು ಅದೇ ಇದೆ ಸರ್ ಈಗ, ಉಳ್ಳಾಗಡ್ಡಿ ಅಂತ. ಹೌದು ಸರ್, ಹೌದು. ಓ, ವೆರಿ ಗುಡ್. ನೋಡಿ, ನಿಮ್ ಕಡೆ ಹೆಸರುಗಳೇ ಅದ್ಭುತ ಬಿಡಿ. ಹೌದು ಸರ್, ಹೌದು. ಉಳ್ಳಾಗಡ್ಡಿ ಚಂದ. ವಿಚಿತ್ರ ಸರ್ ನಮ್ ಸರ್ನೇಮ್ ಈ ಕಡೆ. ಹೌದೌದು. ಆ ಕಡೆ ಏನೈತಿ, ಇದು ಶ್ರೀನಿವಾಸ, NB, ಹಿಂಗ ಮಧು, NS ಹಿಂಗಿರ್ತ ಸರ್ ಆ ಕಡೆ. ನಮ್ ಕಡೆ ಅಲ್ಲ, ನಮ್ ಕಡೆ ಬೇರೆ ಡಿಫ್ರೆಂಟ್ ಇದೆ ಸರ್ ನೀವು. ದ್ಯಾವಮ್ಮ? ಹಾ, ಅದು ಒಂಥರ ಡಿಫ್ರೆಂಟ್ ಸರ್ ನಮ್ ಕಡೆ. ಈ ಕಡೆ ಸಕ್ಕತ್. ನಾನು ಕಾರ್ಯಕ್ರಮದಲ್ಲಿ ಕೇಳ್ದೆ, ಅವರು ಪಾಪ ಹೆಸರು ಹೇಳ್ಬೇಕಾದ್ರೆ ಅಂದ್ರೆ ಉದ್ದುದ್ದ ಇರ್ತಾವ, ಅದ್ರಲ್ಲೂ ಹೆಸರುಗಳಂತೂ ಸರ್ನೇಮ್ ಸೇರಿಸಿ ಹೇಳ್ತಾರಲ್ಲ. ಯಮನಪ್ಪ, ಹುಸೇನಪ್ಪ, ಯಮನಪ್ಪ, ಮತ್ತೆ ವೀರಭದ್ರಪ್ಪ. ಓಕೆ. ಈ ತರ ಇತ್ತು ಸರ್ ನಮ್ ಕಡೆ ಹೆಸರು. ಇರ್ಲಿ ಸರ್, ಬ್ಯೂಟಿಫುಲ್. ಆಗ್ಲಿ. ಈಗ ನಿಮ್ಮ ವಿಚಾರಕ್ಕೆ ಬಂದ್ರೆ, ನಿಮ್ಮ ತಂದೆ ಮತ್ತೆ ನಿಮ್ಮ ಹೆಂಡತಿ ಮತ್ತೆ ನಿಮಗೆ ಗಂಡು ಮಗುವಿನ ವಿಚಾರ ಅಂತ.
ಹೌದು ಸರ್, ಹೌದು ನಿಮ್ಮ ತಂದೆ ಅಣ್ಣ ತಮ್ಮದಿರು ಎಷ್ಟು ಜನ? ಸರ್. ನಮ್ಮ ತಂದೆ ಅಂತಂದ್ರು ಇಬ್ರು ಸರ್. ನಮ್ಮ ಅಪ್ಪರೊಬ್ರು, ಜೊತೆಗೆ ನಮ್ ಕಾಕಾರ ಅದಾರ ಸರ್ ಒಬ್ರು. ಹ್ಮ್ 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 ನಿಮ್ಮ ಅಪ್ಪನ ತಮ್ಮ ಒಬ್ಬರಿದ್ದಾರೆ ಅಂತ. ಹೌದು ಸರ್. ಅವ್ರಿಗೆ ಗಂಡ್ ಮಕ್ಳಾಗ್ಯವ? ಹಾ, ಅವ್ರಿಗೆ ಇಬ್ರು ಗಂಡು ಮಕ್ಳು ಇದಾರೆ ಸರ್. ನಮ್ಮ ಅಪ್ಪರಿಗೆ 2 ಗಂಡು ಮಕ್ಳು ಇದ್ರು ಸರ್. ಅವರು ಹ್ಮ್ ನಮ್ ತಮ್ಮ ಇದ್ದ ಸರ್. ಇನ್ನೊಬ್ಬ ಸುಮಾರು 13 ವಯಸ್ಸಿಗೆ ತೀರ್ಕೊಂಡ್ರು ಸರ್ ಅವರು. ಆ 2 ಗಂಡು ಮಕ್ಳಲ್ಲಿ ನೀವು ಒಬ್ರು? ಹೌದು ಸರ್, ಹೌದು. ನೀವ್ ಹೇಳದ್ ನೋಡ್ರಿ, ನೀವಲ್ದೆ ಇನ್ನಿಬ್ರು ಇದ್ರು ಅನ್ಕೊಂಬಿಟ್ಟೆ. ಇಲ್ಲ ಸರ್, ಅವ್ರು ಹಿಡ್ಕೊಂಡೆ ಇಬ್ರು ಸರ್. ನಾನ್ ಹಿಡ್ಕೊಂಡ್ ಇಬ್ರು ಇದ್ದೀವಿ. ಬಟ್ ಅದ್ರಾಗ ಒಬ್ರು ತೀರ್ಕೊಂಡ್ರು. ಇವಾಗ ನಾನು ಒಬ್ಬನೇ ಉಳಿದಿರೋದು. ಅದಕ್ಕೆ ನನಗೊಂದ್ 2 ಗಂಡ ಆಗ್ಲಿ ಅಂತಂದ್ ಅವ್ರ ಆಸೆ ಸರ್. ನಮ್ ತಂದೆ ತಾಯಿ ಆಸೆ ಮತ್ತು ನಮ್ಮ ಆಸೆ. ಹೌದು. ಅಲ್ಲ, 2 ಗಂಟೆ ಆದ್ರೆ 5 ಮಕ್ಳಾಗ ಹೋಗ್ಬಿಡ್ತವೆ. ಅದೇ ಸರಿ, ಗಂಡು ಬೇಕಂತಂದ 2-3 ಹೆಣ್ಣು ಆಗ್ಬಿಟ್ರಿ ಸರ್. ಅದೇ ಹೆಣ್ಣಾಗಿದ್ ಸಮಸ್ಯೆ ಇಲ್ಲ ಸರ್ ನನಗೆ. ಅಂದ್ರೆ ನಾಳೆ ಅವ್ರಿಗೆ ಮದುವೆ ಮಾಡಿ ಕೊಟ್ಮೇಲೆ ಅವ್ರ ಗಂಡಂದ್ರು ಚಂದ ಇರ್ಬೇಕಲ್ಲ. ಅವ್ರ ಗಂಡಂದಿರು? ಹಾ, ಅವ್ರ ಗಂಡಂದ್ರು ಚಂದ ಇರ್ಬೇಕು. ಸಂಸಾರದಲ್ಲಿ ಅವ್ರು ಚೆನ್ನಾಗಿದ್ರೆ ಏನ್ ಸಮಸ್ಯೆ ಇರಲ್ಲ. ಸುಮ್ನೆ ಕುಡುಕು ಗಂಡುಗಳು ಸಿಕ್ಕರು ಆಮೇಲೆ ಅವ್ರ ಭವಿಷ್ಯ ನಾವು ನೋಡುದು ಕಷ್ಟ ಆಗ್ಬಿಡುತ್ತೆ ಸರ್ ನನ್ಗೆ. ಯಾಕಂದ್ರೆ ಹೆಣ್ಣು ಹೆರೋ ಸಮಯದಲ್ಲಿ ಇದೆಲ್ಲ ಯೋಚನೆ ಇರುತ್ತಾ? ಹಂಗೆ ಆಗಿದೆ ಸರ್ ನನ್ಗೆ. ಯಾಕಂದ್ರೆ ಆಲ್ರೆಡಿ ನಾನು ಅನುಭವಿಸ್ತಾ ಇದ್ದೇನೆ ನಮ್ಮ ಅಕ್ಕರ ಕಷ್ಟ ನೋಡಿ ನಾನು. ಅಲ್ಲ, ನಿಮ್ಮ ಅತ್ತೆ ಮಾವ ಇರ್ಬೇಕಾದ್ರೆ ನಿಮ್ಮ ಹೆಂಡತಿ ಬಗ್ಗೆ ಹಿಂಗೆ ಯೋಚನೆ ಮಾಡೋ ಕತೆ ಏನಾಗಿ? ಅಲ್ಲಪ್ಪ, ಅದೆಲ್ಲ ಇನ್ನು ಕೂಸುಟ್ಟೋಕ್ಕಿಂತ ಮುಂಚೆನೆ ಕುಬಾಲಿ ಹೊಲಿತಾರನೇ. ಈಗ ಹೌದು, ಈಗ ಹೆಣ್ಣು ಮಕ್ಕಳೇ ಹಿತ ಬಯಸೋದು ಹೌದು. ಬಟ್ ಒಂದು ಹೆಣ್ಣು ಯಾಕಪ್ಪ ಹೆಣ್ಣು ಇರಲ್ಲ, ಅಥವಾ ಹೆಣ್ಣಿನ ಕುರಿತು ಯಾಕಯ್ಯ ನೀನು ಹಂಗಂತೀಯ ಅಂದರೆ, ಅಯ್ಯೋ ಅವ್ರಿಗೆ ಒಳ್ಳೆ ಗಂಡ ಸಿಗ್ಬೇಕಲ್ಲ ಸಾ. ಈಗ ನಮಗೆ ಸ್ಕೂಲಿಗೆ ಯಾಕೆ ಸೇರಿಸಲ್ಲ ಅಂದರೆ, ಸರ್ ಒಳ್ಳೆ ಮೇಸ್ಟ್ ಇರ್ಬೇಕಲ್ಲ ಸರ್ ಅಂದರೆ, ಬಸ್ಗೆ ಯಾಕೆ ಹತ್ತಲ್ಲಪ್ಪ ಅಂದ್ರೆ ಒಳ್ಳೆ ಡ್ರೈವರ್ ಇರ್ಬೇಕಲ್ಲ ಅಂದರೆ ನಡ್ಕೊಂಡು ಓಡಾಡಬೇಕಾಗುತ್ತೆ. ಯಾವುದನ್ನು ಹಾಗೆ ಊಹೆ ಮಾಡ್ಲಿಕ್ಕಾಗಲ್ಲ. ಹೌದು, ನೀವು ಹೇಳೋದು ಒಂದು ರೀತಿಯಲ್ಲಿ ಅಯ್ಯೋ ಪಾಪ ಅವ್ರ ನರಳಾಟ ನೋಡ್ಲಿಕ್ಕಾಗಲ್ಲ, ಯಾಕೆ ಬೇಕು ಅಂತ. ಬಟ್ ನನಗನ್ಸೋದು, ಈ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇವತ್ತಿಗೆ ಪರಿಸ್ಥಿತಿ ಬದಲಾಗಿದೆ. ಗಂಡು ಮಕ್ಕಳು ತಾಂಡೋಗಿ ಅಪ್ಪ ಅಮ್ಮನ ಒದ್ದ ಆಶ್ರಮಕ್ಕೆ ಸೇರಿಸೋ ಕಾಲ ಎಲ್ಲ ಹಂಗೆ ಅಲ್ಲ. ಬಟ್ ಹೆಣ್ಣು ಮಕ್ಕಳು ಆಸ್ತಿಲಿ ಪಾಲಿರೋದು ಅದೊಂದು ಕಡೆ. ಇನ್ನೊಂದು, ಅವರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಕಾಲ ಇದು. ಹೌದು ಸರ್, ಹೌದು. ಈಗ ನಾನು ಇದಕ್ಕಿಂತ ಮುಂಚೆ ಒಂದು ಕತೆ ಕೇಳಿದ್ರ? ನೀವು ಕೇಳಿದ್ರ? ಕೇಳಿದ್ರಿ ಸರ್. ಅವರೇ ಗಂಡ ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಗಂಡ ಈ ರೀತಿ ಅನ್ಯಾಯ ಮಾಡಿಬಿಟ್ಟು ಹೋದ್ರು ಕೂಡ ಮಕ್ಳನ್ನ ಸಾಕೊಂಡು, ವಯಸ್ಸಾದ ಅಪ್ಪ ಅಮ್ಮನ ಸಾಕೊಂಡು, ಒಂದು ಗಂಡು ಒಂದು ಹೆಣ್ಣು ಬದುಕ್ತಾ ಇದ್ದಾರೆ. ಅಂದರೆ ನಾನು ಇಲ್ಲೇನು ಹೇಳಲಿಕ್ಕೆ ಬಂದೆ, ಆ ಹೆಣ್ಣು ಮಗಳು ತಂದೆ ತಾಯಿನ ಕೈ ಬಿಟ್ಟಿಲ್ಲ. ಏನೋ ಒಂದು ದಾರಿ ಆಯಿತು ಆ ಅಪ್ಪ ಅಮ್ಮನಿಗೂ ಕೂಡ. ಸೊ ಈ ನಿಟ್ಟಿನಲ್ಲಿ ಆಗಿರೋ 3 ಹೆಣ್ಣು ಮಕ್ಕಳು, ಅದನ್ನು ನೀವು ಭಾರ ಅಂದ್ಕೊಳ್ತಿದ್ದೀರಾ ಅಂತ ಹೇಳೋದಿಲ್ಲ ನಾನು. ಆ ಕುರಿತು ಯಾವುದೇ ಅಪಭ್ರಂಶ ಮಾತುಗಳು ಬೇಡ. ಅದು ಯಾಕಂದರೆ ಈ ಹೆಣ್ಣು ನಿನ್ನ ಮನೆಯ ಕಣ್ಣಾಗಿ ಬಂದಿರ್ತವೆ, ನಿನ್ನ ಮನೆಯನ್ನು ಬೆಳಗಲಿಕ್ಕೆ ಬಂದಿರ್ತವೆ. ಒಂದು ಯಾವುದೋ ಮಹಾನ್ ಚೇತನ ಇತ್ತು ಅಂದರೆ ನಿನ್ನ ಮನೆ ಅದ್ಭುತ ಆಗುತ್ತದೆಯಾ? ಇರ್ತವೆ ಕೆಲವೊಂದು. ಬಟ್ ಗಂಡಿನ ವಿಚಾರವಾಗಿ ನಿಮಗೆ ಬಿಡ್ತೀನಿ. ನೋಡಿ, ಸಂತಾನ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಸಾಕ್ಲಿಕ್ಕೆ 2ಕ್ಕೂ ಅಷ್ಟೇ ಖರ್ಚು ಬೀಳ್ತವೆ, ಹೌದಲ್ಲ? ಜಾಸ್ತಿ ಉಣ್ತಾನೆ, ಹೆಣ್ಮಕ್ ಕಡಿಮೆ ಉಣ್ತಾಳೆ ಅಂತ ಏನಿಲ್ಲ. ಸಾಕೋದು ವಿದ್ಯಾಭ್ಯಾಸ ಅಂತ ಬಂದಾಗ ಆ ಮಗುಗೆ ಎಷ್ಟು ಖರ್ಚು, ಈ ವಿಷಯ ಏನಂದ್ರೆ ಗಂಡು ನನ್ನ ಮನೇಲಿ ಉಳಿಯುತ್ತೆ, ಹೆಣ್ಣು ಇನ್ನೊಂದು ಮನೆಗೆ ಹೋಗುತ್ತೆ ಅನ್ನೋದು ಅಲ್ಲೊಂಚೂರು ಬದಲಾವಣೆ ಆಗುತ್ತೆ, ಹೌದಲ್ಲ? ಹೌದು. ಮಿಕ್ಕಿದೆಲ್ಲ ಸೇಮ್. ಅವ್ರಿಗೆ ಬಟ್ಟೆ ಹೊಲಿಸಿದ್ರೆ ಇವ್ರಿಗೂ ಹೊಲಿಸ್ಬೇಕು, ಅವ್ರು ತಿಂದ್ರೆ ಇವ್ರು ತಿಂತಾರೆ, ಇದೆಲ್ಲ ಫೈನ್. ಗಂಡು ಅನ್ನೋದ್ರ ಕುರಿತು ವಿಶೇಷ ಯಾಕೆ ಬಂತು ಮೊದಲಿಂದ ಆಸಕ್ತಿ ಅಂದರೆ, ಒಂದು ಗಂಡು ಮಕ್ಕಳಿಲ್ಲದ ತಂದೆಗೆ ಸ್ವರ್ಗ ಇಲ್ಲ ಅನ್ನೋದು ಮೊದಲಿಂದ ಒಂದು ಹುಟ್ಟಿಸ್ಬಿಟ್ಟಿದ್ದಾರೆ. ಅದೆಲ್ಲ ಸುಳ್ಳು, ಅದೆಲ್ಲ ಏನೂ ಇಲ್ಲ. ಮತ್ತಿನ್ನೊಂದು, ನನ್ನ ಮನೆ ಉಳಿಯುತ್ತೆ ಅಂತ. ನಿನ್ನ ಮನೆ ಉಳಿಯೋದು ಅಂದ್ರೆ ಏನು? ನಮ್ಮಪ್ಪ ನನ್ನ ಹೆತ್ತ, ನಾನು ನಮ್ಮ ಅಪ್ಪನ ಹೆಸರು ಹೇಳ್ತೀನಿ, ನನಗೆ ನನ್ನ ಹೆಸರು ಹೇಳಕ್ಕೆ ಒಬ್ಬ ಮಗ ಬೇಕಲ್ಲ ಅಂತ. ಹೌದು. ಅಂದ್ರೆ ಅದರ ಅರ್ಥ ವಂಶ ಮುಂದುವರಿಯೋದು ಅಂದರೆ ಈ ಹೆಣ್ಣಿನಿಂದ ಈ ಹೆಣ್ಣು ಹೋಗಿ ಅವ್ರ ಮನೆ ಉದ್ಧಾರ ಮಾಡ್ತಾರೆ. ನನ್ನ ಮನೆ ಉದ್ಧಾರ ಮಾಡಲಿಕ್ಕೆ ಯಾರು? ನನ್ನ ಮನೆಗೆ ಒಬ್ಳು ಸೊಸೆ ಬರಬೇಕಂದ್ರೆ ನನಗೊಬ್ಬ ಮಗ ಇರಬೇಕು. ಮತ್ತೆ ಅಲ್ಲಿಗೆ ಬಂದು ಗಂಡು ಮಗುಗೆ ನಿಂತ್ಕೊಳ್ಳುತ್ತೆ. ಆ ಕಾರಣಕ್ಕೆ ಗಂಡು ಮಗು ಬೇಕು ಅಂತ. ಬಟ್ ಎಷ್ಟು ಮನೆತನಗಳು ಗಂಡಿದ್ದೂ ಕೂಡ ಸರ್ವನಾಶವಾಗಿ ಹೋಗಿವೆ. ಆಗಿದೆ ಸರ್, ಆಗಿದೆ. ಗಂಡು ಹುಟ್ಟೋದು ಅಂದರೆ ಲಿಂಗದಿಂದ ಗಂಡು ಹುಟ್ಟೋದು ಅಂತಲ್ಲ. ಗಂಡು ಅಂದರೆ ಅದೊಂದು ಧೀರ, ಅದೊಂದು ಏನು ತಂದೆ ತಾಯಿ ಅಥವಾ ಅಜ್ಜಿ ತಾತ ಅಥವಾ ಹಿರಿಯರು ಪೂರ್ವಜರು
ಮಾಡಿಟ್ಟಿಲ್ಲೇ ಇರಲಿ, ಆ ಮನೆತನವನ್ನು ಉಳಿಸೋದು ಅಂದ್ರೆ ಅದರ ಅರ್ಥ ಸುಮ್ಮನೆ ಮದುವೆ ಆಗ್ಬಿಟ್ಟು ಇನ್ನೊಂದು ಮಗು ಎದ್ಬಿಟ್ಟು ಸುಮ್ಮನೆ ಆಗೋದು. ಅದೇ ಮಗ ಕೆಟ್ಟ ದಾರಿ ಹಿಡಿದು ಅಪ್ಪ ಅಮ್ಮನ ಜೈಲಿಗೆ ಕಳಿಸಿ ಅಪ್ಪ ಅಮ್ಮನಿಗೆ ಮರ್ಯಾದೆ ತೆಗೆದು ಕಡೆಗೆ ಅವನು ಸತ್ತು ಅಪ್ಪ ಅಮ್ಮನ್ನು ನೇಣಾಕೊಂಡು ಸಾಯೋ ಥರ ಮಾಡಿದ್ರೆ ಎಷ್ಟು ಮಕ್ಕಳಿದ್ದಾರೆ. ಆಗಿದೆ ಸರ್, ಆಗಿದೆ. ಹಾಗಾಗಿ ನಾನೇನು ಹೇಳೋದು, ಇನ್ನೊಂದು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ, ನಿಮಗಾಗಲಿ ಒಳ್ಳೇದಾಗಲಿ, ಆಯಿತಾ. ಆದರೆ ಈಗ ಆಗಿರುವುದ್ರ ಕುರಿತು ಒಂದು ವೇಳೆ ಸುಮ್ಮನೆ ನಿಮ್ಮನ್ನು ತಯಾರು ಮಾಡ್ತಾ ಇದ್ದೀನಿ, ನಾಳೆ ಆಗಲಿಲ್ಲ ಅಂದರೆ ಏನಪ್ಪ ಜೀವನ, ಅಲ್ಲಪ್ಪ ನಾವೇ ಶಾಶ್ವತವಲ್ಲ, ಯಾವ ವಂಶ ತಂಡು ಏನು ಮಾಡಿ, ರಾಜರ ವಂಶ ಎಲ್ಲ ಹೊಂಟೋದು, ಹೌದಲ್ಲಪ್ಪ. ಹೌದು ಸರ್. ಯಾವ ವಂಶವು ಈಗ ನಿನ್ನ ಊರಲ್ಲೇ ತಗೊಳಪ್ಪ, ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮ ತಂದೆಯನ್ನು ಸುಮ್ಮನೆ ಕೇಳಿ ನೋಡು, ಇದೇ ಊರಲ್ಲಿ ಆಗ ಮೆರೀತಿದ್ದವರಲ್ಲಿ ಈಗ ವಂಶವೇ ಇರಲ್ಲ ಕೆಲವೊಂದಂತೂ, ಹಂಗೆ ಆಗ್ಬಿಟ್ಟಿರ್ತವೆ, ಏನು ಮಾಡಲಿಕ್ಕಾಗಲ್ಲ. ಒಂದು ವಂಶದ ಉನ್ನತಿ ಅವನತಿ ಅನ್ನೋದು ಇದ್ದಿದ್ದೆ, 3 ತಲೆಮಾರು ಮೆರೆದವರು ಇನ್ನೊಂದಷ್ಟು ತಲೆಮಾರು ಬಿದ್ದು ಹೋಗಲೇಬೇಕು. ಯಾಕಂದರೆ 3 ತಲೆಮಾರು ಮನೆಯನ್ನು ವಂಶವನ್ನು ಉದ್ಧಾರ ಮಾಡೋ ಸಂತಾನಗಳು ಹುಟ್ಟುದೋ, ಆಮೇಲೆ ಎಲ್ಲ ಪುಂಡು ಪೋಖ್ರಿಗಳೇ ಹುಟ್ಟುದೋ ಅಂದರೆ ಮನೆ ಹಾಳಾಯ್ತಲ್ಲ. ಹಾಳಾಯ್ತು ಸರ್, ಹಾಳಾಯ್ತು. ಹಂಗೆ ನಿನ್ನ ಮನೆಯಲ್ಲಿ ಗಂಡು ಮಗು ಆಗಲಿ, ನನ್ನ ಹಾರೈಕೆ, ಭಗವಂತನ ಅನುಗ್ರಹ ಒಳ್ಳೆಯದಾಗಲಿ. ಇನ್ನು ಒಂದಷ್ಟೇ ನೀನು ಅಂಥದ್ದೊಂದು ತಾಳ್ಮೆಯನ್ನು ಇಟ್ಕೊಳ್ಬೋದಪ್ಪ. ಬಟ್ ಆಮೇಲೆ ಸುಮ್ಮನೆ ಯಾಕಂದರೆ ಮಕ್ಕಳು ಹುಟ್ಟಿಸ್ಬಿಟ್ಟು ಅವಕ್ಕೆ ಸರಿಯಾದ ಶಿಕ್ಷಣ ಕೊಡಲಿಲ್ಲ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಆಹಾರ ಕೊಡಲಿಲ್ಲ, ಸುಮ್ಮನೆ ಸತ್ ಪ್ರಜೆಗಳು ಕೊಡ್ತೀವಿ ನಾವು, ಸತ್ ಪ್ರಜೆಗಳನ್ನ ಕೊಡಬೇಕು, ಅರ್ಥ ಆಯ್ತಲ್ಲ. ಹೌದು ಸರ್. ನಿನ್ನ ಮನೆ ಆಮೇಲೆ ನರಕ ಆಗ್ಬಿಡುತ್ತೆ. 4 ಮಕ್ಕಳು ಸಾಕೋದು ಸುಲಭ ಅಲ್ಲಪ್ಪ. ಇವತ್ತು ಎಲ್ಲ ದೊಡ್ಡ ತಿಂಗಳಿಗೆ ಲಕ್ಷ ದುಡಿಯೋರೆ 1-2 ಇಟ್ಕೊಂಡು ಸುಮ್ಮನೆ ಅವರೇ. ಯಾಕೆ ಬೆಂಗಳೂರಂಥ ಪೇಟೆಯಲ್ಲಿ ಒಂದು ಎಜುಕೇಷನ್ ಕೊಡಿಸೋಕೆ ಒಂದು ಮಗುವಿಗೆ 1 ವರ್ಷಕ್ಕೆ 2-3 ಲಕ್ಷ ಬೇಕಲ್ಲಪ್ಪ. ನಿಮ್ಮ ಕಡೆ ಈ ಸಮಸ್ಯೆ ಇದೇ ಆಗಿರೋದು ಮೊದಲಿಂದ, ಹೌದಲ್ಲ. ನಾನು ಗಮನಿಸಿದ್ದೀನಿ, ಬಹುತೇಕ ಎಲ್ಲ ಕಡೆನೂ ಅಷ್ಟೇ, ಗಂಡಾಗಲಿ ಅಂತಲೋ ಏನೋ ಕಾರಣಕ್ಕೆ ಮನೆಯಲ್ಲಿ 5-6 ಮಕ್ಕಳನ್ನ ಎತ್ತುಕೊಂಡು ಒಂದಕ್ಕೂ ಸರಿಯಾದ ಶಿಕ್ಷಣ ಕೊಟ್ಟಿರಲ್ಲ. ನಾಳೆ ನಿನ್ನ ಹೆಣ್ಣುಮಗಳೇ ಚೆನ್ನಾಗಿ ಓದಿಕೊಂಡು ಒಂದೊಳ್ಳೆ ವಿದ್ಯೆ ಕಲಿತು ಏನೋ ಅವಳಿಗೊಂದು ಎಜುಕೇಷನ್ ಅಂತ ಇದ್ದರೆ, ನಾಳೆ ನೀನು ಮದುವೆ ಮಾಡೋ ಆ ಅಳಿಯಾದವನು ಬಿಟ್ಟು ಹೋಗಿ ಅವನೇನೋ ಮೋಸ ಮಾಡಿದ್ರು, ನಾಳೆ ನಿನ್ನ ಮಗಳು ಹೋಗೆಲ್ಲೋ ಅನ್ನ ಹುಟ್ಟಿಸ್ಕೊಂಡು ತಿಂತಾಳೆ, ಹೌದಲ್ಲ. ಅದು ಯಾವಾಗ ಸಾಧ್ಯ? ಶಿಕ್ಷಣ ಕೊಡಬೇಕು. ಶಿಕ್ಷಣ ಕೊಡೋಕೆ ಯಾವಾಗ ಸಾಧ್ಯ? 2 ಅಂದರೆ 1 ಬೇಕು, 2 ಸಾಕು ಒಂದಂಗೆ ಇರಬೇಕು. ಸರ್ಕಾರದ್ದು ಐತಲ್ಲ ಯಾವುದೋ ಹೇಳ್ತಾರಲ್ಲ, 1 ಬೇಕು 2 ಸಾಕು ಅಂತ. ಎಷ್ಟು ನಿಮ್ಮ ಕಡೆ ಅಂತೂ ಅದು ಲೆಕ್ಕವೇ ಇಲ್ಲ. ಕೆಲವೊಮ್ಮೆ ಹಿಂದಂಗೆ ಆಗ್ಬಿಟ್ಟಿದೆ, 5-6 ಮಕ್ಕಳು. ಹೌದು, ಅವರಿಗೆ ಶಕ್ತಿ ಇರಬಹುದು, ಬಟ್ ಒಂದು ವೇಳೆ ನೀವು ಎಜುಕೇಷನ್ ಕೊಡದೆ ಅವರನ್ನು ಸುಮ್ಮನೆ 18 ಆಯಿತು ಕಳಿಸು, ನಾಳೆ ಅವ್ರ ಕಣ್ಣೀರನ್ನು ನೀವು ನೋಡಬೇಕಲ್ಲ. ಇರಲಿ, ನಿಮ್ಮ ತಂದೆ ಆಸೆಯಂತೆ ಒಂದು ಗಂಡು ಸಂತಾನವೇ ಆಗಲಿ, ಒಳ್ಳೆಯದಾಗಲಿ. ಆದರೆ ಇನ್ನು ಒಂದು ಆದ ಮೇಲೆ ಅಂಥದ್ದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬಾರ್ದು. ಇಲ್ಲ ಸರ್, ನಾನು ಅವ್ರಿಗೆ ಏನ್ ಶಿಕ್ಷಣ ಬಗ್ಗೆ ಯಾವ್ದು ಕೊರತೆ ಮಾಡಿಕೊಳ್ಳ ಸರ್. ನಾನು ಸುಮ್ಮನೆ ಈಗ ನೋಡಪ್ಪ, ನಿನ್ನ ಮೂಲಕ ಲೋಕಕ್ಕೇನೋ ಹೇಳಬೇಕಿತ್ತಯ್ಯ. ಓಕೆ 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 ಓಕೆ. ಈಗ ನಿಮಗೆ ಅಂತ ಅಂದ್ಕೊಂಡ್ರೆ ಅದು ನಿಮಗೆ. ಇಲ್ಲ ಆಯ್ತು ಸರಿ ಸರ್. ನನ್ನ ಮಕ್ಕಳಿಗೆ ಏನಂತ ಅವ್ರ ಆಲ್ರೆಡಿ ಒಬ್ರು ಡಾಕ್ಟರ್ ಓದಿಸ್ಬೇಕಂತ ಐತಿ ಸರ್. ಆಲ್ರೆಡಿ ನಾನು MBBS ಡಾಕ್ಟರ್ ಓದಿಸ್ಬೇಕು, ನಾನು ಡಿಗ್ರಿ ಗ್ರಾಜುಯೇಟ್. ಬಟ್ ನಾನು ರಗಡ್ ಸ್ಟಡಿ ಮಾಡಿ ಸರ್. ನಾನು KS ಲೆವೆಲ್ ತಗ ಹೋಗಿದ್ದೆ. KS ಲೆವೆಲ್ ತಗ ಚಾಣಕ್ಯದಾಗ 2 ಸರಿ ಕೋಚಿಂಗ್ ತಗೊಂಡೆ, ಕೆಲ್ಸ ಆಗ್ಲಿಲ್ಲ. ಹಿಂಗಾಗಿ ಒಂದ್ಸರಿ ಅಟೆಂಡ್ ಮಾಡಿದೇನು ಮೀನ್ಸ್ ಎಕ್ಸಾಮ್ ಹೋಗಿ ಎಲ್ಲ ಏನ್ ಆಗ್ಲಿಲ್ಲ ಸರ್. ನನ್ಗೆ ಅದಲ್ಲಿ ನಾನು ತಲೆ ಜಾಡಿಸ್ಬಿಟ್ಟೆ. ಏನೋ ನೋಡಿ, ಇವತ್ತಿಗೆ ನಿಮಗೆ ಆ ಸಂಸ್ಕಾರಯುತ ಮಾತು ಯಾಕೆ ಬರ್ತಿದೆ? ಒಂದೊಳ್ಳೆ ಶಿಕ್ಷಣ ಇದೆ ನಿಮಗೆ, ಎಲ್ಲಿ ಏನು ಎತ್ತ. ಇವತ್ತಿಗೆ ಬಹುಶಃ ನೀವು ಮಾಡ್ತಿರೋ ಕೆಲಸ ನಾಳೆ ಕೈ ಕೊಟ್ರು ಎಲ್ಲೋ ಹೋಗಿ ಅನ್ನ ಹುಟ್ಟಿಸ್ಕೊಂಡು ನಿನ್ನ ಮಕ್ಕಳನ್ನ ನಿನ್ನ ಹೆಂಡತಿನ ಸಾಕೋ ಶಕ್ತಿ ಇದೆ, ಹೌದಲ್ಲಪ್ಪ. ಹೌದು ಸರ್. ಹಂಗೆ ಮಕ್ಕಳುಗಳು ಏನೋ ಅವರವರ ಪ್ರಾರಬ್ಧಗಳ ಕಾರಣಕ್ಕೆ ನಿಮ್ಮ ಮೂಲಕ ಹುಟ್ಟಿ ಬರ್ತಾವೆ, ನೀವು ತಂದೆ ತಾಯಿಗಳು ಅಂತ ಕರೆಸ್ಕೊಳ್ತೀರಿ. ಬಟ್ ಅವರಿಗೊಂದೊಳ್ಳೆ ತಿಳುವಳಿಕೆ, ವಿದ್ಯೆ, ವಿವೇಕಗಳನ್ನು ಒಂದು ಹಂತದವರೆಗೂ ಕಲಿಸಿ ಆಮೇಲೆ ಅವ್ರನ್ನ ಹಾರ್ಲಿಕ್ಕೆ ಬಿಡಬೇಕು. ಅವರಪ್ಪ ಹಾರ್ಕೊಳ್ಳಿ ಅಂತ. ನಾವು ಒಂದು ವೇಳೆ ಹುಟ್ಟಿಸಿಬಿಟ್ಟು ಅವರಿಗೆ ಯಾವುದೇ ರೀತಿಯ ಲೋಕಜ್ಞಾನ ಅಥವಾ ವಿದ್ಯೆ ಇದು ಯಾವುದನ್ನು ಕಲಿಸದೆ ಹೋದರೆ ಎಂಥ ಪರಮ ಪಾಪ ಅಲ್ವಾ ಅದು? ಹೌದು ಸರ್. ಅವ್ರಿಗೆ ವಿದ್ಯೆ ಹತ್ತಲಿಲ್ಲ, ಅವರೇನೋ ಬೇರೆ ಇದು ಮಾಡಿದ್ರು, ಓಕೆ, ಅದು ನಿಮ್ಮ ತಪ್ಪಲ್ಲ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಶಕ್ತಿ ಇರಲ್ಲ. ಈಗ ಇವರು ಎಷ್ಟೋ ಜನ ಯಾವತ್ತು ದುಡ್ದು ಅವತ್ತು ತಿನ್ನಬೇಕು, 8ನೇ ಕ್ಲಾಸ್ಗೆ ಸ್ಕೂಲ್ ಬಿಡಿಸ್ಬಿಟ್ಟು ಅವರು ತರಕಾರಿ ಮಾರ್ಲಿಕ್ಕೆ ಕರ್ಕೊಂಡ್ಬಿಡ್ತಾರೆ. ಅದರಲ್ಲೂ ಕೆಲವರು ಬದುಕು ಕಟ್ಕೊಂಡವ್ರು ಇದ್ದಾರೆ, ಅದು ಬೇರೆ. ಬಟ್ ಎಲ್ಲರ ಬದುಕಲ್ಲೂ ಹಂಗೆ ನಡೆಯಲ್ಲ ಅಲ್ವೇ? ಹಾಗಾಗಿ ಅಷ್ಟೇ. ಇರಲಿ,
ತಪ್ಪಿಲ್ಲ ತಪ್ಪಿಲ್ಲ. ಬಟ್ 4 ಅಂದ್ರೆ ಅದು ಅತಿನೇ ಆಯಿತು. ಬಟ್ ಅದೇ ಸರ್ ಏನು ಅತ್ತಿನ ಆಯ್ತು. ಅದಕ್ಕೆ ಈಗ ನಾನು ಮುಂದೆ ಇಲ್ಲಿಗೆ ಅವ್ರಿಗೆ ಆಪರೇಷನ್ ಮಾಡಿಸ್ಬಿಡ್ಲು, ಏನು ಮುಂದೆ ಏನು ಕಂಟಿನ್ಯೂ ಮಾಡ್ಲು ಅಥವಾ ಏನೋ ಒಂದ್ ಗಂಡ ಗೊತ್ತ ಬಿಡ್ಲು ಅಂತ ನೋಡಪ್ಪ, ನನ್ ಈಗ ನಾನು ತಲೆ. ಹೇಳೋದು, ನಾನು ಆ, ಎಷ್ಟು ಭಾರ ಹೊರುತ್ತಿದೆ ಅಂದರೆ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು. ಓಕೆ ಓಕೆ. ಇದಕ್ಕೆ ತುಂಬ ದೊಡ್ಡ ಚಾರ್ಲ್ಸ್ ಡಾರ್ವಿನ್ ಸೂತ್ರ ಬೇಕಿಲ್ಲ. ಹಾ ರೀ. ನಾನೊಬ್ಬ ಗಾರೆ ಕೆಲಸದ ಆಳು. ನಾನು ಇನ್ನೂ ಒಂದು 15 ವರ್ಷದ ಹುಡುಗ. ಏನು ಹಣೆ ಬರ್ಕೆಟ್, ನಾನು ಗಾರೆ ಕೆಲಸಕ್ಕೆ ಬಂದ್ಬಿಟ್ಟಿದ್ದೀನಿ. ನನಗೆ ಎಜುಕೇಷನ್ ಇಲ್ಲ, ಏನೂ ಇಲ್ಲ, ದುಡಿಲೇಬೇಕು, ಬೇರೆ ದಾರಿ ಇಲ್ಲ. ಅದೇ ಗಾರೆ ಕೆಲಸಕ್ಕೆ ಯಾರು ಕರ್ಕೊಂಡು ಹೋಗಿದ್ದು ಅಂದರೆ ಯಾರೋ ದೊಡ್ಡವರು ನನ್ನನ್ನು ಬಾರ ಇಲ್ಲೇನು ಮಂತ ಇರ್ತಿ ಬಾ ಅಂತ ಕರ್ಕೊಂಡು ಹೋದರು. ಅಲ್ಲಿ ನಾನು ಕರ್ಕೊಂಡು ಹೋಗಿರೋ 40 ವರ್ಷದ ವ್ಯಕ್ತಿ 3ನೇ ಫ್ಲೋರಿಗೆ ಒಂದು 5-6 ಇಟ್ಟಿಗೆ ಸಿಮೆಂಟ್ ಇಟ್ಟಿಗೆ ಹೊತ್ಕೊಂಡು ಹೋಯ್ತು. ನಾನು 15 ವರ್ಷದವನಾಗಿ ನಾನು ಎಷ್ಟು ಹೊರಬಹುದು? ಗಾರೆ ಕೆಲ್ಸಕ್ಕೆ ಬಂದವ್ರಿಗೆಲ್ಲ ಇಷ್ಟೇ ಹೊರಬೇಕು ಅಂತ ಇಲ್ಲ. ಅವ್ರವ್ರ ಶಕ್ತಿ, ಅವ್ರವ್ರ ವಯಸ್ಸು, ಅವ್ರವ್ರ ಸಾಮರ್ಥ್ಯ, ಹೌದಲ್ಲ? ಹೌದು ಸರ್. ಎಲ್ಲ ಇಲ್ಲ ಸರ್, ವಿಚಾರವೂ ಇಲ್ಲ ಅಷ್ಟೇ. ಅವ್ರಿಗೆ ಏನ ಶಿಕ್ಷಣದ ಬಗ್ಗೆ ಯಾವ್ದು ಕೊಟ್ಟೆ ಬರಲ್ಲ ಸರ್. ಬೇಕಂದ್ರ ನೀವು ಆಸ್ತಿ ಮಾರ್ಬಿಟ್ಟು ಸಾಮರ್ಥ್ಯ ಅಂದ್ರೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಿಮಗೆ ಇನ್ನೊಂದು ಮಗು ಆದ್ಮೇಲೂ ಒಂದು ವೇಳೆ ಅದು ಹೆಣ್ಣಾದರೆ ಒಟ್ಟಾರೆ ನಿಮ್ಮ ಜೀವನವನ್ನು ನೀವೇ ಸ್ವಯಂ ಜಿಗುಪ್ಸೆ ತರ ನೋಡ್ಕೊಳ್ಬಾರ್ದಲ್ಲ. ಹೌದ್ರಿ. ಇನ್ನೊಂದರ ಮೇಲೆ ಭರವಸೆ, ನಾಳೆ ಬಲ್ಲವರು ಯಾರಪ್ಪ? ಆದ್ರೆ ಹಾರೈಕೆಯನ್ನಂತೂ ಮಾಡಬಹುದು. ಆದ್ರೆ 5 ಮಕ್ಕಳು, 4 ಮಕ್ಕಳು, 2 ಮಕ್ಕಳು, 3 ಮಕ್ಕಳು, ಬಟ್ ಸುಲಭ ಅಲ್ಲ ಆ ಮಕ್ಕಳನ್ನ ಸಾಕಿ. ಯಾಕಂದ್ರೆ 5 ಅಂದ್ರೆ ಮಿನಿಮಮ್ ಒಂದು ಸ್ಕೂಲ್ ತೆರೆದಂಗೆ ಕಣೆ ಅದು, ಹೌದಲ್ಲ? ಹೌದು ಸರ್, ಹೌದು. ಹಾಗಾಗಿ ಅದಕ್ಕೆಲ್ಲ ರೀತಿಯ ಶಿಕ್ಷಣದಿಂದ ಹಿಡಿದು, ಆಹಾರದಿಂದ ಹಿಡಿದು, ಅದಕ್ಕೆಲ್ಲ ಮೂಲಭೂತ ವಿಚಾರಗಳನ್ನು ಒದಗಿಸುವಷ್ಟು, ಮತ್ತು ಆ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವಷ್ಟು ಶಕ್ತಿ ಇದೆ. ಅದು ಗಂಡೇ ಆಗಲಿ ಒಳ್ಳೆಯದಾಗಲಿ, ಬಟ್ 5 ಮಕ್ಕಳು ಅಂದಾಗ ತುಸು ದುಡಿಮೆ ಜಾಸ್ತಿ ಆಗಬೇಕು. ಮತ್ತು ನಿಮ್ಮ ಖರ್ಚು ವೆಚ್ಚಗಳ ಕುರಿತು, ಮತ್ತು ಆ ಹೆಣ್ಮಗಳಾಗಿ ನಿಮ್ಮ ಹೆಂಡತಿಗೂ ಆಕೆಗೆ ಆ ಸಾಮರ್ಥ್ಯ ಇರಬೇಕು. ಇರಲಿ, ಎಲ್ಲವೂ ಕೂಡಿ ಬರಲಿ, ಒಳ್ಳೇದಾಗಲಿ. ಇನ್ನೊಂದಾದ್ಮೇಲೆ ನೀನು ದಯವಿಟ್ಟು ಅದನ್ನು ಅಲ್ಲಿಗೆ ಮುಗಿಸಪ್ಪ, ಆಯ್ತಾ? ಇಲ್ಲ ಸರ್, ಲಾಸ್ಟ್ ಫೈನಲ್ ಸರ್. ಈಗ ಆಲ್ರೆಡಿ 3 ಆಗಿದೆ ಸರ್. ಈಗ ಅದೇ ಇನ್ನೊಂದು ಅದಕ್ಕೆ ಹೇಳಿದೆ, ಇನ್ನೊಂದು 3 ಏನೋ ನಿನ್ನ ತಂದೆ ಆಸೆ ಪಟ್ಟವ್ರೆ. ಬಟ್ ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ, ಅದೊಂದು ಒಳ್ಳೆ ಕಾರಣವೇ ಹೌದು. ನಿನ್ನ ಮನೆ ಅಥವಾ ಮನೆತನಕ್ಕೊಂದು ಗಂಡ ಆಗಲಿ ಅನ್ನೋದು ಯಾವುದೇ ಅದು ತಪ್ಪಲ್ಲ, ಆಯ್ತಾ? ಆದರೆ ಇವತ್ತು ಹೇಳ್ತೀನಿ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಇದಾದ ಮೇಲೆ ಇನ್ನೊಂದೇನೋ ಕಾರಣ ಕೊಟ್ಟು ಮುಂದೂಡೋದು, ಅಥವಾ ಒಂದು ಗಂಡ ಆಗಿ ಇನ್ನೊಂದು ಆಗಲಿ, ಯಾಕಂದ್ರೆ ಆಗ್ಲಿಂದ 2 ಅಂತಿದೆಯಲ್ಲಪ್ಪ. ಇಲ್ಲ ಸರ್, 2 ಅಲ್ಲ. ಆಲ್ರೆಡಿ ಈಗ ಫಸ್ಟ್ ಗೆ 3 ಹೆಣ್ಣಿದ ಸರ್. ಈಗ ನನ್ ಹೆಣ್ಣ ಒಂದ್ ಗಂಡ ಆಗಿಬಿಟ್ಟಪ್ಪ ಅಂತಂದ್ರೆ ನಾ ಆಪರೇಷನ್ ಮಾಡಿಸ್ಬಿಡ್ತೀನಿ. ಈಗ ಮಾಡಿಸ್ಲು ಬೇಡ ಅಂತ ಕೇಳಿ ಸರ್. ಈ 3ಕ್ಕೆ ಲಾಸ್ಟ್ 2 ವಿಚಾರ ನಡೀತವೆ. ಒಂದಾಗಿದೆ, ಇನ್ನೊಂದು ಆಗಲಿ ಅನ್ನೋದು, ಆಮೇಲೆ ಇನ್ನೊಂದು ಕಾರಣ ಉಟ್ಕೊಳ್ಳುತ್ತೆ. ಇಲ್ಲ ಸರ್, ಇಷ್ಟೇ ಸಾಕು. ಮುಂದೆಲ್ಲ ಸಂಸಾರವಾಗಿರ್ತಾರೆ ಸರ್. ಗಂಡ ಆಗ್ಲಿ ಇನ್ನೊಂದು ಆದ್ಮೇಲೆ ಆಪರೇಷನ್ ಮಾಡಿಸಪ್ಪ, ಓಕೆ ಓಕೆ. ಒಳ್ಳೇದಾಗ್ಲಿ. ನಿಮ್ಮ ತಂದೆ ಅಥವಾ ನಿಮ್ಮ ಶ್ರೀಮತಿಯವ್ರಿಗೆ ಅಂತ ಇಚ್ಛೆ ಇರ್ಬೇಕಾದ್ರೆ ನೀನು ಯಾಕೆ ಅಡ್ಡ ಹೋಯ್ತೀಯ? ಆದರೆ ಒಂದು ಒಟ್ಟಾರೆ ಮನೆಯ ಆದಾಯವನ್ನು ಹೆಚ್ಚಿಸೋ ಕಡೆ ಮನೆ ಯಜಮಾನಾಗಿ ಅದು ನಿನ್ನ ಕರ್ತವ್ಯ. ಅದೇ ಸರ್, ಅವ್ರು ಇದು ಡೆಲಿವರಿ ಆದ ಸಮಯದಾಗ ಹತ್ ಬಿಟ್ರು ಸರ್ ಅವ್ರು. ಯಾಕಂದ್ರೆ ಆಲ್ರೆಡಿ ನನಗೆ ಹೆಣ್ಣು ಕೊಟ್ಟಿದ್ದ ದೇವ್ರು, ನನಗೆ ಒಂದ್ ಗಂಡ ಯಾಕೆ ಕೊಡ್ಲಿಲ್ಲ ಅಂತಂದು ಹತ್ತು ಬಿಟ್ರು ಅವ್ರು. ಅದು ಯಾರ ಕೈಲಿ ಐತಪ್ಪ? ಹಂಗೇನಾರ ಮನುಷ್ಯನ ಕೈಲಿ ಇದ್ದಿದ್ರೆ ಎಲ್ಲ ಬಂದು ಆಶ್ರಮದ ಕ್ಯೂ ನಿಂತ್ಕೊಂಡ್ಬಿಡೋರು. ಹಿಂಗ ಇದೇ ನನ್ ಜಸ್ಟ್ ಇದೇ 1 ತಿಂಗ್ ಆತ್ ಸರ್ ಡೆಲಿವರಿ ಆಗಿ. ಅದೇ ಗಂಡ ಆಗಿತ್ತಪ್ಪ ಅಂತಂದ್ರೆ ನಾವು ಆಪರೇಷನ್ ಮಾಡಿಸ್ಬಿಡ್ತಿದ್ವಿ. ಅವಾಗ ಇದ್ರಿ 3 ಆದ್ರೆ ಸಾಕತ್ತ ಸರ್. ಇರ್ಲಿ ಪಾಪ, ಏನು ಮಾಡ್ಲಿಕ್ಕಾಗಲ್ಲ. ಆಸೆ ಇರೋದು ತಪ್ಪಲ್ಲ. ಹೆಂಡತಿಗೆ ಧೈರ್ಯ ಹೇಳ್ಕೊಳಪ್ಪ, ಒಳ್ಳೇದಾಗ್ಲಿ. ನನ್ನ ಆರೈಕೆ, ಭಗವಂತನ ಅನುಗ್ರಹ, ನಿಮ್ಮ ಇಚ್ಛೆಯಂತೆ ಆಗಲಿ, ಒಳ್ಳೇದಾಗಲಿ. ನಿನ್ನ ಮನೆ ಬೆಳೆಯೋದು ನೋಡಪ್ಪ. ಗಂಡು ಮಗು ನಮ್ಗೆ ಇಷ್ಟ, ಹೆಣ್ಣಿನ ಜೊತೆ ಒಂದು ಗಂಡಿದ್ರೆ ಚಂದ ಅನ್ನೋದು ನಿಮ್ಮ ಕಾರಣ ಆಗಿರಲಿ. ಮನೆ ಉಳಿಯೋದು ಹೆಣ್ಣು ಗಂಡು ಅಂತಲ್ಲ, ಸಂಸ್ಕಾರಗಳಿಂದ, ಆಯ್ತಾ? ನಿನ್ನ ಹೆಣ್ಣು ಮಕ್ಕಳೇ ಇವತ್ತು ಎಷ್ಟೋ ಸಾರಿ ಅಳಿ ಅಂತ ಮನೇಲಿ ಇಟ್ಕೊಳ್ತಾರಲ್ಲಪ್ಪ, ಹೆಣ್ಣಿಲ್ಲ ಅಂತ, ಗಂಡು ಮಕ್ಳಿಲ್ಲ ಅಂತ. ಇದ್ರ ಕುರಿತು ಎಷ್ಟು ಕಥೆಗಳು ವಿಚಿತ್ರ ಆಗಿದಾವೆ ಅಂತ ಕೇಳ್ಬೇಕು ನೀನು. ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟು ನಾನು ಮಗಳನ್ನ ಕಳ್ಸೋದಿಲ್ಲ, ಅದೇನು ಮಾಡ್ತೀವಿ ಮಾಡ್ಕೊ ಅಂತ ಗಂಡಿಗೆ
ಹೊಳಿಯನ್ನೇ ಎದುರಾಕೊಂಡ್ಬಿಡ್ತಾರೆ ಬೇಕಾದ್ರೆ ಅತ್ತೆ ಮಾವ. ನಮ್ದೇ ಆಗಿದೆ ಸರ್, ನಮ್ಮ ಅಕ್ಕಾರದು ಕೇಸ್ ಹಿಂಗೆ ಆಗಿಬಿಟ್ರೆ ಸರ್. ಅವೆಲ್ಲ ಕೊಡಕ್ ಗಂಡುಗಳಿಗೆ ಕೊಟ್ಟು ಬಿಟ್ಟಿದಾರೆ ಅವರು. ಅಯ್ಯೋ. ಅವ್ರು ಕಣ್ಣೀರ ಕೈ ತುಳಿತಾರೆ ಸರ್ ದಿನಾನು. ನೋಡಿ ನಮ್ಮ ಅಪ್ಪಾರಿಗೆ ಯಾವ್ದು ನೆಮ್ಮದಿ ಇಲ್ಲ ಆಗ್ಬಿಟ್ಟಿದೆ ಒಂದು ಕಷ್ಟ ನೋಡಿ. ಏನ್ ಮಾಡ್ತೀರಿ ಸರ್ ಇವತ್ತು? ಅಂತವೆಲ್ಲ ಕಷ್ಟ ನೋಡಿದ್ರು ಯಪ್ಪ ಸಾಕ್ ನನಗ್ ಒಂದೇ ಆದ್ರ ಸಾಕು ಅನ್ಸಿತ್ತ. ಬಟ್ ಇಂಥ ಸಮಯದಾಗ 3 ಹೆಣ್ಣು ಆಗ್ಬಿಟ್ಟಿದ, ಒಂದ್ ಗಂಡ ಆಗಿತ್ತ ಅಂದ್ರೆ ಆಪರೇಷನ್ ಮಾಡಿಸ್ಬೇಕಾಗಿತ್ತು ನಾನು ಅಂತ ಹಿಂಗ್ ವಿಚಾರ ಸರ್ ನಂದು. ಆಯ್ತು, ಇನ್ನೊಂದು ಮಾತ್ರ ಅಂಥದ್ದಕ್ಕೆ ನೀವು ಅವಕಾಶ ಕೊಡ್ಬೋದು, ತಪ್ಪಿಲ್ಲ. ಅದಾದ್ಮೇಲೆ ದಯವಿಟ್ಟು ಆ ದುಸ್ಸಾಹಸಕ್ಕೆಲ್ಲ ಕೈ ಹಾಕಬೇಡಿ. ಅಂತಿಮವಾಗಿ ಗಂಡೆತ್ವ ಹೆಣ್ಣೆತ್ವ ಅನ್ನೋದಕ್ಕಿಂತ ಹೆತ್ತು ಮಕ್ಕಳಿಗೆ ನಾವು ನ್ಯಾಯ ಕೊಟ್ಟು ಈ ಪ್ರಪಂಚದಿಂದ ಹೊರಡಬೇಕು. ಹೌದಲ್ಲ? ಅದೇ ನಿಮ್ಮನ್ನ ಪರಲೋಕದಲ್ಲೂ ನಡೆಸೋದು. ಇಹಲೋಕದಲ್ಲಿ ನಡೆದುಕೊಂಡ ರೀತಿಯೇ ಪರಲೋಕದಲ್ಲಿ ಬೆಳಕಾಗಿ ನಮ್ಮನ್ನು ಕಾಯುತ್ತೆ. ಇಲ್ಲಿ ನಡೆಕೊಂಡ ರೀತಿಯೇ ಪರಲೋಕದಲ್ಲಿ ನಮ್ಮನ್ನ ಶೂಲವಾಗಿ ಚುಚ್ಚುತ್ತೆ. ಪರಲೋಕದಲ್ಲಿ ನಡೆಯುವ ಹಣ ಯಾವುದು ಅಂದರೆ ಇಹಲೋಕದಲ್ಲಿ ಮಾಡಿದ ಧರ್ಮ, ಇಲ್ಲಿ ಮಾಡಿದ ದಾನ ಧರ್ಮಗಳು ಅಲ್ಲಿ ನಮಗೆ ಹಣದ ಥರ. ಅಂದರೆ ಈಗ ನಾವು ಹೊರದೇಶಕ್ಕೆ ಹೋದರೆ ಅಲ್ಲೇನು ನಮ್ಮನ್ನು ಕಾಪಾಡುತ್ತೆ, ಇಲ್ಲಿ ದುಡ್ಕೊಂಡು ಹೋದ ಹಣವೇ ಅಲ್ಲಿ ನಮ್ಮನ್ನು ಕಾಪಾಡೋದು. ಹೌದಲ್ಲ? ಹೌದು. ಹಂಗೆ ಸತ್ ನಂತರ ನಮ್ಮನ್ನು ಏನು ಕಾಪಾಡುತ್ತೆ? ಅಲ್ಲಿ ಯಾವ ಹಣ ನಡೆಯುತ್ತೆ ಅಂದರೆ ಇಲ್ಲಿ ಮಾಡಿದ ದಾನ ಧರ್ಮ ಪರೋಪಕಾರ ಕೆಲಸಗಳೇ ಅಲ್ಲಿ ಹಣವಾಗ ನಮ್ಮ ಕೈಗೆ ಸಿಗ್ತಾವಂತೆ. ಹಾಗಾಗಿ ಹುಟ್ಟಿಸಿ ಶಿಕ್ಷಣ ಕೊಡಲಿಲ್ಲ, ಅವರಿಗೆ ಸರಿಯಾದ ಸಂಸ್ಕಾರ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಎಷ್ಟು ಜನ ಕೇಳಿದಾಗ ನಾನು, ಏನು ಸರ್ ಮನೆ ತುಂಬ ಮಕ್ಕಳಿದ್ದು ಸರ್, ಏನು ಮಾಡಲಿ ನಮ್ಗೆ ಕಷ್ಟ, ಯಾಕೆ ಎತ್ತಪ್ಪ ಅಂತಿದ್ದು ನಾನು. ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ನಾವು ಎಷ್ಟು ಸಂಖ್ಯೆಗಳ ಮೇಲೆ ಹೋಗಬಾರ್ದು. ಒಂದೇ ಆಗಲಿ ಎರಡೇ ಆಗಲಿ ಅದಕ್ಕೆ ನಾವು ನ್ಯಾಯ ಒದಗಿಸ್ದೋ ಅನ್ನೋದಷ್ಟೇ ಮುಖ್ಯವಾಗುತ್ತೆ. ಆಗಲಿ, ಎಲ್ಲ ಒಳ್ಳೆಯದಾಗಲಿ. ಪಾಪ ನಿಮ್ಮ ಕನಸು ಅಥವಾ ನಿಮ್ಮ ವಂಶದ ಕುರಿತಾಗಿ ಇರುವ ಕನಸು ಈಡೇರಲಿ, ಎಲ್ಲ ಒಳ್ಳೆಯದಾಗಲಿ. ನಿಮ್ಮ ಶ್ರೀಮತಿಯವ್ರಿಗೂ ಧೈರ್ಯ ಹೇಳಿಕೊಂಡು ಇರಿ, ಖಂಡಿತ ಒಳ್ಳೆಯದಾಗುತ್ತೆ. ಆಯ್ತಾ? ಓಕೆ. ಶುಭವಾಗಲಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಕತೆ. ನಾನು ನನ್ನ ಈ ದಾರಿಯಲ್ಲಿ ಗುರುಗಳೇ ಮಕ್ಕಳೇ ಆಗಿಲ್ಲ ಅನ್ನೋರ್ನು ನೋಡಿದ್ದೀನಿ. 3 ಆಗಿದ್ದಾವೆ, 4ನೇದು ಗಂಡ ಆಗಬೇಕು ಅಂತ ನಮ್ಗೆ ಆಸೆ. ಏನು ಮಾಡೋದು ಅಂತ. ಒಬ್ಬೊಬ್ರದ್ದು ಒಂದೊಂದು ಕತೆ, ಏನು ಮಾಡಲಿಕ್ಕಾಗಲ್ಲ. ಪಾಪ ಇವ್ರಿಗೆ ವಂಶ ಬೆಳಿಬೇಕು. ಇರ್ತವೆ, ಏನು ಮಾಡ್ತೀರಿ? ಒಳ್ಳೆಯದಾಗಲಿ. ನಾನು ಹೇಳೋದು, ಒಂದು ವೇಳೆ ಕೇಳಿಸ್ಕೊಳ್ತಿರೋ ಯುವಕ ಯುವತಿಯರಿಗೆ, ಅಫ್ಕೋರ್ಸ್ ನೀವು ಮದುವೆ ಆಗ್ತೀರಾ, ಒಳ್ಳೆಯ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಗಂಡಾಗಲಿ ಹೆಣ್ಣಾಗಲಿ 1, 2 ಸಾಕು. ತುಂಬ ಮಕ್ಕಳು ಮಾಡ್ಕೊಳ್ಳೋದು ಆ ಮಟ್ಟಿಗೆ ಆಲೋಚನೆ ಬೇಡ. ಸುಮ್ಮನೆ ಜನಸಂಖ್ಯೆ ಬೆಳೆಸಬೇಕು ಅಂತ ಜಾಸ್ತಿ ಮಾಡಿಕೊಡೋದು, ಮುಂದೆ ಅದು ನಿಮಗೆ ತೊಂದರೆ ಆಗುತ್ತೆ. ಅದೊಂದು ಪರಮ ಪಾಪ. ಎತ್ಬಿಟ್ಟು ಅವ್ರಿಗೆ ಶಿಕ್ಷಣ ಕೊಡೋಕ್ಕಾಗಲ್ಲ, ಅವ್ರಿಗೆ ಸರಿಯಾಗಿ ದಾರಿನ ತೋರಿಸ್ಲಿಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ ಜೀವನ. ಅಲ್ವಾ? ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಅಯ್ಯೋ ಒಂದು ಮಕ್ಕಳಾದ್ರೆ ಸಾಕಪ್ಪ, ಈ ಜನ ಆಡ್ಕೊಳ್ತಾರೆ, ಏನೇನೋ ವಿಚಾರಗಳು ನಡೀತಾ ಇರ್ತವೆ. ಒಳ್ಳೆಯದಾಗಲಿ.